ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ನಿರೂಪಕ ಹಾಗೂ ಗಾಯಕ ವರ್ಧನ್ ಬಾಲು. ಇವತ್ತಿನ ನಮ್ಮ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ನಮ್ಮೊಂದಿಗೆ ರಾಜು ಅವರು ಬಂದಿದ್ದಾರೆ. ಎಸ್, ಅವ್ರು ಯಾರೂ ಅಲ್ಲ, ಬೇರೆ ಯಾರೂ ಅಲ್ಲ, ಸಮಾಜ ಸೇವಕರು ಮತ್ತು ಹವ್ಯಾಸಿ ಗಾಯಕರು ಆಗಿರುವ ಶ್ರೀ ರಾಜು ಟಿ ಅವರಿಗೆ ನಮ್ಮ SVP ಆಫೀಸ್ ಚಾನಲ್ನಿಂದ ಅವ್ರಿಗೆ ಸ್ವಾಗತ ಬಯಸ್ತೇನೆ. ನಮಸ್ಕಾರ ರಾಜು ಅವರೇ. ಸರ್ ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು ಹೇಗಿದ್ದೀರಿ ಸರ್? ನಾನು ಸೂಪರ್ ಆಗಿದ್ದೀನಿ. ನೋಡ್ತಾ ಇದ್ದೀರಾ? ಸೊ ಹೇಗೆ ಅನ್ನಿಸ್ತಾ ಇದೆ? ನಮ್ಮ ಇವತ್ತು ಚಾನಲ್ ಬಂದಿಲ್ಲ, ಸಾಕಷ್ಟು ಕರೆಗಳು ಬರ್ತಾ ಇದೆ. ಒಂದು ಕರೆ ನಾನು ಸ್ವೀಕರಿಸ್ಬಿಡೋಣ ಮೊದಲಿಗೆ. ಎಸ್, ಹಲೋ, ನಮಸ್ಕಾರ. ನಮಸ್ತೆ, ಯಾರು ಮಾತಾಡೋದು? ನಮಸ್ಕಾರ ರಾಜೇಶ್ ಅವರು. ತಮ್ಮ ವಾಯ್ಸ್ ಬಹಳ ಡಿಸ್ಟರ್ಬೆನ್ಸ್ ಬರ್ತಾ ಇದೆ. ಹಾಂ, ರಾಜು ಸರ್ ಇದ್ದಾರೆ, ಮಾತಾಡಿ ಸರ್. ಎಸ್, ಮಾತಾಡಿ ಸರ್. ನಮಸ್ಕಾರ. ಮಾತಾಡಿ ಸರ್. ನಮಸ್ಕಾರ ಸರ್, ನಾವು ರಾಜೇಶ್ ಕೆಂಚಿಗುಪ್ಪೆಯಿಂದ. ಗೊತ್ತಾಯ್ತು ಸರ್. ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದೆ ಸರ್, ನೀವು ಚೆನ್ನಾಗಿದ್ದೀರಾ ಸರ್? ಚೆನ್ನಾಗಿದ್ದೀವಿ ಸರ್. ಆಯ್ತಾ ಕಾಫಿ? ಆಯ್ತು ಸರ್, ನಿಮ್ದಾಯ್ತಾ ಸರ್? ಆಯ್ತು ಸರ್. ನಿಮ್ಮ ಪ್ರೋಗ್ರಾಮ್ ಬಂದಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷ ಆಯ್ತು ಸರ್. ಥ್ಯಾಂಕ್ ಯು ಸರ್. ನಿಮ್ಮೆಲ್ಲರ ಆಶೀರ್ವಾದ ಮತ್ತೆ ಮಾರ್ಗದರ್ಶನದಿಂದ ನಾವು ಈ ಮಟ್ಟಕ್ಕೆ ಬರ್ತಾ ಇದೀವಿ ಸರ್. ನಿಮ್ದು ನಮ್ಮೂರೆಲ್ಲ ಮನೆ ಎದುರುಗಡೆ ಚಿನ್ನಪ್ಪರ ಡೆತ್ ಆಗಿದ್ದಾಗ ನೀವು ನೈಟ್ ಆಡಿದ್ರಿ ಹಾಡು. ಹೌದೌದು ಸರ್. ಜನಪದ ಗೀತೆ ಆಡಿದ್ರಿ, ಒಂದು ಟವಲ್ ಸುತ್ಕೊಂಡ್ ತಲೆ ಮೇಲೆ ಹೌದು ಆಡಿದ್ರಿ. ಅವಾಗ ಆಡಿದಾಗ ನಮ್ಗೆ ಎಷ್ಟು ಸಂತೋಷ ಪಡಿಸ್ತು ಮತ್ತೆ ಸರ್ ಹಾಡು. ಹೌದು ಸರ್. ಓಕೆ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ಬರೋದ ಈ ಜನಪದ ಗೀತೆಗಳದ್ದು. ಸಂಗೀತಕ್ಕೆ ಅಷ್ಟು ಶಕ್ತಿ ಇದೆ ಅಲ್ವಾ? ಹೌದು ಸರ್, ನಮ್ಗೆ ತುಂಬಾ ಇಷ್ಟ ಆಯ್ತು ಸರ್ ಅವ್ರ ಗೀತೆಗಳು, ಮತ್ತೆ ಅವ್ರ ವಾಯ್ಸು ಅಷ್ಟೇ, ಅವ್ರ ಮಾತುನು ಅಷ್ಟೇನೆ. ಎಸ್ ಎಸ್ ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಸ್ವಲ್ಪ ಒಂದು ಲೈನ್ ಆಡಿ ಸರ್, ಪ್ಲೀಸ್. ಆಡಿ ಆಡಿ ಸರ್. ಜಾನಪದ ಗೀತೆ ಹಾಡ್ತೀನಿ. ಆಡಿ ಸರ್. ಅದೇ ಇದು ಸಂತ ಶಿಶುನಾಳ ಸರೀಫರು ಹಾಡಿರುವಂತದ್ದು. ಬಿದಿರಮ್ಮ ತಾಯಿ ಕೇಳೆ ಅಂತ ಅಂದ್ಬಿಟ್ಟು, ಬಿದಿರು ಒಳ್ಳೆ ಶುಭ ಕಾರ್ಯ ಮತ್ತೆ ಅಶುಭ ಎಲ್ಲವಕ್ಕೂ ಆಗುತ್ತೆ, ಬಿದಿರು ಅಷ್ಟೊಂದು ಮಹತ್ವವಾದದ್ದು. ಹಂಗಾಗಿ ಜಾನಪದ ಗೀತೆ ಹಾಡ್ತೀನಿ ಸರ್. ಆಡಿ ಸರ್, ಆಡಿ ಸರ್. ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೇ, ನೀನಾರಿಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳೆ, ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವಳೇ, ಬಿದಿರಮ್ಮ ತಾಯಿ ಕೇಳೆ. ಹುಟ್ಟುತ್ತ ಹುಲ್ಲು ಆದೆ, ಬೆಳೆಯುತ್ತ ಬಿದಿರು ಆದೆ, ಹುಟ್ಟುತ್ತ ಹುಲ್ಲು ಆದೆ, ಬೆಳೆಯುತ್ತ ಬಿದಿರು ಆದೆ, ಬೆಟ್ಟಾದ ಕೆಳಗೆ ಇದ್ದೆ, ಬೆಟ್ಟಾದ ಕೆಳಗೆ ಇದ್ದೆ, ಅದರುತ್ತ ಬೆಳೆದಿದ್ದೆ, ಬಿದಿರಮ್ಮ ತಾಯಿ ಕೇಳೆ, ನೀನಾರಿಗಲ್ಲದವರೇ, ಬಿದಿರಮ್ಮ ತಾಯಿ ಕೇಳೆ. ವಾಹ್, ಸೂಪರ್, ಅದ್ಭುತ. ತುಂಬಾಗಿ ಆಡಿದ ರಾಜು ಸರ್ ಅವರಿಗೆ ಸರ್, ನಮಗೂ ಕೂಡ ಧನ್ಯವಾದಗಳು ಸರ್. ತಾವು ಕರೆ ಮಾಡಿದ್ದಕ್ಕೆ ತುಂಬ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವಾವ್, ನೋಡಿ ನಿಮ್ಮ ಮೇಲೆ ಎಷ್ಟು ಅಭಿಮಾನ ಇಟ್ಕೊಂಡಿದ್ದಾರೆ ಅವರು. ಮತ್ತೆ ತುಂಬ ಆತ್ಮೀಯರು ಅಲ್ವಾ? ಮತ್ತು ನಿಮ್ಮ ಒಂದು ನೋಡಿ ಅಂಥ ಸಾವಿನ ಮನೆಯಲ್ಲಿ ಅವರು ಖುಷಿ ಪಟ್ಟಿದ್ದಾರೆ ಅಂದರೆ ಅದು ಎಷ್ಟು ವಿಶೇಷವಾಗಿ, ಅಂದರೆ ಸಂಗೀತಕ್ಕೆ ಎಷ್ಟು ಶಕ್ತಿ ಇದೆ ಸರ್ ಅಲ್ವಾ? ತುಂಬ ಶಕ್ತಿ ಇದೆ. ಎಂಥ ಸಮಸ್ಯೆ, ನೋವನ್ನು ಮರೆಸುವಂಥ ಶಕ್ತಿ ಸಂಗೀತಕ್ಕಿದೆ ಸರ್. ಸಂಗೀತಕ್ಕಿದೆ. ಎಸ್, ಅದಕ್ಕೆ ಇವತ್ತು ನಾನು ಏನಿದ್ದೇನೆ ನಮ್ಮ ಗುರುಗಳಿಂದನೇ ಮತ್ತು ಅವರ ಒಂದು ಶಕ್ತಿ, ಅವರ ಒಂದು ಅಪಾರ ಆಶೀರ್ವಾದ ಅಂತ ಹೇಳುವ ಅನುಗ್ರಹ. ಎಸ್, ಬನ್ನಿ ವೀಕ್ಷಕರೇ, ನಮ್ಮ ಅತಿಥಿಯೊಂದಿಗೆ ಮಾತನಾಡೋಣ, ಅವ್ರ ಬಗ್ಗೆ ಅವರಿಂದ ತಿಳ್ಕೊಳ್ಳೋಣ. ಮತ್ತು ನಮ್ಮ ಅತಿಥಿಯೊಂದಿಗೆ ಮಾತನಾಡಲು ಕರೆ ಮಾಡಿ 8050608951ಗೆ. ಎಸ್ ಸರ್, ಈಗ ನಿಮ್ಮ ತಂದೆ ತಾಯಿ ಬಗ್ಗೆ ಮತ್ತು ನಿಮ್ಮ ಹುಟ್ಟೂರು ಮತ್ತು ನಿಮ್ಮ ನಿಮ್ಮ ಒಂದು
ಜೀವನ ಬಾಲ್ಯ ಜೀವನ. ನಡೆದು ಬಂದ ಬಾಲ್ಯದ ಜೀವನ ಅದ್ರ ಬಗ್ಗೆ ನಮ್ಮ ವೀಕ್ಷಕ ತಿಳಿಸಿ. ಖಂಡಿತ ಸರ್. ಮತ್ತು ನಿಮ್ಮ ವಿದ್ಯಾಭ್ಯಾಸ ಬಗ್ಗೆ ಕೂಡ. ನಮಸ್ಕಾರ, ನನ್ನ ಹೆಸರು ರಾಜು, ತಂದೆ ತಿಮ್ಮಯ್ಯ, ತಾಯಿ ದುಂಡಮ್ಮ. ನಾನು 5 ವರ್ಷ ಇದ್ದಾಗಲೇ ನಮ್ಮ ತಂದೆ ತೀರೋಗ್ಬಿಟ್ರು. ಈಗ 23 ವರ್ಷ ಆಯಿತು ನಮ್ಮ ತಾಯಿ ತೀರೋಗ್ಬಿಟ್ಟು. ನನ್ನೂರು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕಿನ ಕಾಳಕೆಪುಂದೊಡ್ಡಿ, ಒಂದು ಪುಟ್ಟ ಗ್ರಾಮ. ನಾವು ಒಟ್ಟು 8 ಜನ ಮಕ್ಕಳು. ನಾನು ಕೊನೆಯವನು, 8ನೇವನು. ತುಂಬ ಬಡತನದಿಂದ ಬಂದ್ವಿ. ನಮಗೆ ರೇಷ್ಮೆಗಳು ಮತ್ತು ಕುರಿ ಹಸುಗಳು ತುಂಬ ನಮಗೆ ಸಾಥ್ ಕೊಟ್ಟು ಜೀವನ ಮಾಡಲಿಕ್ಕೆ. ಹಾಗಾಗಿ ನಮ್ಮ ಅಣ್ಣಂದಿರು ಎಲ್ಲರೂ ಆ ಬದುಕು ತುಂಬ ಚೆನ್ನಾಗಿತ್ತು ಸರ್. ತುಂಬ ಬಡತನ ಇದ್ರೂ ಕೂಡ ಬಡತನದಲ್ಲಿ ಒಗ್ಗಟ್ಟು ತುಂಬ ಚೆನ್ನಾಗಿರ್ತದೆ. ಬಡತನದಿಂದ ಆತ್ಮೀಯತೆ ಮತ್ತೆ ಮಾನವೀಯ ಮೌಲ್ಯ ಬಡತನದಲ್ಲಿ ಚೆನ್ನಾಗಿರ್ತದೆ. ಮಾನವೀಯ ಮೌಲ್ಯ ಬಡತನದಲ್ಲಿ ತುಂಬಾ ಚೆನ್ನಾಗಿರ್ತದೆ. ಸಿರಿವಂತಿಕೆ ಬರ್ತಾ 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 ಎಲ್ಲವೂ ತಂತಾನೆಗೆ ದೂರ ಆಗ್ಬಿಡ್ತದೆ. ಇನ್ನೊಂದು ವಿಪರ್ಯಾಸ ಏನಂದ್ರೆ, ರಾಜಕಾರಣ ಊರಿಗೆ ಬರ್ಲಿಕ್ಕಿಂತ ಮುಂಚಿತವಾಗಿ ಊರು ತುಂಬಾ ಚೆನ್ನಾಗಿತ್ತು ಸರ್. ಸಮಸ್ಯೆಗಳಿಗೆ ಸ್ಪಂದಿಸ್ತಾ ಇದ್ರು, ಒಬ್ರಿಗೊಬ್ರಿಗೆ ಕಷ್ಟ ಸುಖಗಳಿಗೆ ಭಾಗಿಯಾಗ್ತಾ ಇದ್ರು. ಈಗ ರಾಜಕಾರಣ ಬಂದ್ಮೇಲೆ ಮನಸ್ಸು ಮತ್ತೆ ಊರ್ನ ಒಡೆದು ಹಾಳುವಂತ ವ್ಯವಸ್ಥೆ ಆಗ್ಬಿಟ್ಟಿದೆ. ಇದು ವಿಪರ್ಯಾಸ. ನೆನ್ಸ್ಕೊಳ್ಳಿಕ್ಕೆ ಬೇಜಾರಾಗುತ್ತೆ. ಹಂಗಾಗಿ ನನ್ನ ಪ್ರಾಥಮಿಕ ಶಿಕ್ಷಣ ನನ್ನೂರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಪ್ರಾಥಮಿಕ ಶಿಕ್ಷಣ 1ರಿಂದ 4ನೇ ತರಗತಿ ತನಕ ವ್ಯಾಸಂಗ ಮಾಡಿದೆ. ಮತ್ತು 5ರಿಂದ 7ನೇ ತರಗತಿ ತನಕ ಮಾಧ್ಯಮಿಕ ಶಿಕ್ಷಣ ಪಕ್ಕದ ಊರಿನ ಮೆಣಸ್ಕೆರೆಯಲ್ಲಿ ವ್ಯಾಸಂಗ ಮಾಡಿದೆ. ಮತ್ತು ಪ್ರೌಢಶಾಲೆ ಭಾರತೀ ನಗರ ಕೇಮದೊಡ್ಡಿ, ಕಾಳಮುದ್ದನದೊಡ್ಡಿ ಭಾರತೀ ನಗರ ಭಾರತೀಯ ಪ್ರೌಢಶಾಲೆಯಲ್ಲಿ 3 ವರ್ಷ 8, 9 ಮತ್ತು 10ನೇ ತರಗತಿ ಪೂರೈಸಿದೆ. ಮತ್ತೆ ಅದೇ ಭಾರತಿ ಕಾಲೇಜಿನಲ್ಲಿ PUC ಮಾಡಿದೆ. JOC ಜಾಬ್ ಓರಿಯೆಂಟೆಡ್ ಕೋರ್ಸ್ ಅಂತ ಸಿರಿಕಲ್ಚರ್ ತಗೊಂಡು. ಮತ್ತೆ BA ಅಡ್ಮಿಷನ್ ಆದೆ. ಆರೋಗ್ಯದ ಸಮಸ್ಯೆಯಿಂದ 1ನೇ ವರ್ಷದಲ್ಲಿ ಸರ್ಕಾರಿ ಆನ್ಯುವಲ್ ಎಕ್ಸಾಮ್ ಅಲ್ಲಿ ಆರೋಗ್ಯ ಕೆಟ್ಟು ಹಾಸ್ಪಿಟಲ್ ಮಾಡಿದೆ ಸರ್. ನನಗೆ ಬರೀ ಜ್ವರ ಬರ್ತಾ ಇತ್ತು ಅಷ್ಟೇ. ಗುತ್ತಲಿನಲ್ಲಿ ಟೆಸ್ಟ್ ಮಾಡಿಸಿದ್ದಕ್ಕೆ ಯೂರಿನ್ ಮತ್ತೆ ಬ್ಲಡ್ ಟೆಸ್ಟ್ ಮಾಡಿದಾಗ ಟೈಫಾಯ್ಡ್ ಅಂದ್ರು. ಟೈಫಾಯ್ಡ್ ಆಗಿರಲಿಲ್ಲ, ಅದಕ್ಕೊಂದು ಟ್ರೀಟ್ಮೆಂಟ್ ತಗೊಂಡೆ. ಮತ್ತೆ ನಾರಾಯಣ್ ಅರ್ಚನ್ ನರ್ಸಿಂಗ್ ಹೋಮ್ ಅಂತ ಅಂದ್ಬಿಟ್ಟು ಡಾಕ್ಟರ್ ನಾರಾಯಣ್ ಹಾಸ್ಪಿಟ್ಲು ಮಂಡ್ಯದಲ್ಲಿ ಆನೆ ಪಾರ್ಕ್ ಅಂತಿದೆ, ಅಲ್ಲಿ ಅಡ್ಮಿಟ್ ಆದೆ. ಕಾಲೇಜಿನಲ್ಲಿ ನಾನು ಡಿಗ್ರಿ ಓದ್ತಾ ಇರ್ಬೇಕಾದ್ರೆ BA ಐಚ್ಛಿಕ ಕನ್ನಡ BA ಅಂತ ತಗೊಂಡಿದ್ದೆ. ಓದ್ತಾ ಇರ್ಬೇಕಾದ್ರೆ ಹಾಸ್ಪಿಟಲ್ಗೆ ಅಡ್ಮಿಟ್ ಆದ್ರೆ ವಿಪರ್ಯಾಸ ಏನಂದ್ರೆ ನಿಮೋನಿಯಾ ಇದೆ ಅಂತ ಅಂದ್ಬಿಟ್ಟು ನನಗೆ ಟ್ರೀಟ್ಮೆಂಟ್ ಕೊಟ್ಟರು. ನಿಮೋನಿಯಾ ಇದೆ. ನಾನು ತುಂಬಾ ಕಟ್ಟುಮಸ್ತಾಗಿದ್ದೆ ಸರ್, ತುಂಬಾ ಕಟ್ಟುಮಸ್ತಾಗಿದ್ದೆ. ಇಡೀ 1 ತಿಂಗಳು ನಿಮೋನಿಯಾ ಇದೆ ಅಂತ ಅಂದ್ಬಿಟ್ಟು ಪೆನ್ಸಿಲಿನ್ ಇಂಜೆಕ್ಷನ್ ನರ ಎಲ್ಲ ಇದು ಮಾಡಿ ಟ್ಯಾಬ್ಲೆಟ್ಸ್ ಎಲ್ಲ ಕೊಟ್ಟು ಇಂಜೆಕ್ಷನ್ ಎಲ್ಲ ಕೊಟ್ಟು ನನ್ನ ದೇಹದಲ್ಲೇ ಸಂಪೂರ್ಣ ಬದಲಾವಣೆ ಆಗೋಯ್ತು. ನಿಮೋನಿಯಾ ಇರ್ಲಿಲ್ಲ ಆದ್ರೂ ಕೂಡ ಟ್ರೀಟ್ಮೆಂಟ್ ಕೊಟ್ಟರು. ಅದು ನಿಜವಾಗ್ಲೂ ಬೇಜಾರಾಗುತ್ತೆ. ಯಾರೇ ಮನುಷ್ಯರಿಗೆ, ಸಾಮಾನ್ಯದವರಾಗ್ಲಿ ಯಾರಾದ್ರೂ ಆಗ್ಲಿ, ಈ ತರದ ಕೆಲಸ ಆಗ್ಬಾರ್ದು. ಅದೊಂದು ನಾನು ನಿಜವಾಗ್ಲೂ ನೋವು. ಅದಾಗಿನಿಂದನೂ ನನಗೀಗ ಸೈಡ್ ಎಫೆಕ್ಟ್ ಜಾಸ್ತಿ ಆಗುತ್ತೆ. ಇಮ್ಯುನಿಟಿ ಪವರ್ ತುಂಬಾ ರೋಗ ನಿರೋಧಕ ಶಕ್ತಿ ತುಂಬಾ ಕಡಿಮೆ ಇದೆ. ಆಮೇಲೆ ಅದಾದ ನಂತರ ಮತ್ತೆ ಬೇರೆ ಹಾಸ್ಪಿಟಲ್ ಡಾಕ್ಟರ್ಸ್ ಮಂಚೇಗೌಡ ಅಂತ ಬಿಟ್ಟಿದ್ದಾರೆ, ಮಂಚೇಗೌಡ ಅಂತ. ಅವ್ರಿಗೆ ತೋರ್ಸಿದ್ಮೇಲೆ ಬರೀ ಕಫ ಕೆಮ್ಮು ಅಷ್ಟೇ, ಯಾವುದೋ ನಿಮೋನಿಯಾ ಇನ್ನೊಂದಿಲ್ಲ ಅಂತ ಹೇಳಿ ನನಗೆ ಗುಣಮುಖನಾದೆ. ಅಲ್ಲಿಂದ ನನಗೆ ಸಮಸ್ಯೆಗಳ ಸರಮಾಲೆಗಳು ಸೃಷ್ಟಿಯಾಗೋಯ್ತು. ಆರೋಗ್ಯದಲ್ಲಿ ತುಂಬ ಬದಲಾವಣೆ ಆಗೋಯ್ತು. ಮತ್ತೆ ಅಲ್ಲಿ ಟ್ಯಾಬ್ಲೆಟ್ಸ್ ತಗೊಂಡಾಗ ಮೋಸ್ಟ್ಲಿ ಅವಧಿ ಮುಗಿದೋಗಿತ್ತೇನೋ ಅನಿಸುತ್ತೆ ಔಷಧಿ. ನನ್ನ ದೇಹದಲ್ಲಿ ಎಲ್ಲ ಬದಲಾವಣೆಗಳಾಗೋಯ್ತು. ದೇಹ ಊತ ಆಗೋಯ್ತು, ಪೂರ್ತಿ ಕಪ್ಪಾಗೋಯ್ತು, ದೇಹ ಎಲ್ಲ ಕಪ್ಪಾಗೋಯ್ತು, ಊತ ಆಯಿತು. ಚರ್ಮ ಪೂರ್ತಿ ತಲೆಯಿಂದ ಕಾಲುವರೆಗೂ ಮೈ ಚರ್ಮ ಸುಲ್ದಂಗೆ ಪೂರ್ತಿಯಾಗಿ ಸುಲ್ದೋಯ್ತು. ಬಾಯಲ್ಲಿ ಹುಣ್ಣಾಯ್ತು, ಕಿವಿನಲ್ಲಿ ಗಾಯ ಆಯಿತು. ಇದು ಕಿವಿ ಮತ್ತು ಮೂಗಿನೆಲ್ಲ ಗಾಯ ಆಯಿತು. ಒಂದಷ್ಟು ದಿನ ಬರೇ ಹಾರಿಸಿದಂಥ ಹಾಲನ್ನೇ ಕುಡಿದು ಜೀವನ ಮಾಡಿದ್ದೀನಿ. ಹಲಸಳ್ಳಿ ಗೇಟಲ್ಲಿ ಡಾಕ್ಟರ್ ಮರಿಗೌಡ್ರು ಅಂದ್ಬಿಟ್ಟು ಅವರು ನನಗೆ ಪುನರ್ಜನ್ಮ ಕೊಟ್ಟರು. ಹಂಗಾಗಿ ಹೀಗೆ ನನ್ನ ಪಯಣ. ಜೊತೆಗೆ
ನಾನು ಈ ಕೆಲಸ ಇದ್ರ ಜೊತೆಗೆ ಒಂದು ಯುವಜನ ಸಂಘಟನೆಗೆ ಸೇರಿಕೊಂಡೆ. ಓಕೆ. ಆ ಯುವಜನ ಸಂಘಟನೆಗೆ ಸೇರ್ಕೊಂಡು ಅದನ್ನು ನನ್ನ ಎರಡನೇ ತಾಯಿ ಅಂತ ಹೇಳಲಿಕ್ಕೆ ತಪ್ಪಾಗಲಾರ್ದು. ಹೌದಾ? ಯುವಜನ ಸಂಘಟನೆ DYFI ಅಂತ, ಡೆಮೊಕ್ರೆಟಿಕ್ ಯೂತ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಅಂದ್ಬಿಟ್ಟು, SFI ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ, ಸ್ಟೂಡೆಂಟ್ ಫೆಡರೇಷನ್ ಆಫ್ ಇಂಡಿಯಾ, ಭಾರತೀಯ ವಿದ್ಯಾರ್ಥಿ ಸಂಘಟನೆ. SFI ಗೊತ್ತು ನನಗೆ. ಅಲ್ಲಿ ಅಲ್ಲ, ನಾವು ಫೈಟ್ ಮಾಡಿದ್ವಿ ಅಲ್ಲಿ SFI ಅಲ್ಲಿ. ಹಾಗಾಗಿ ಅಲ್ಲಿ ಕೆಲಸ ಮಾಡಿ ಅದು ನನಗೆ ಹೋರಾಟ ಮಾಡಿದ್ವಿ, ಸ್ವಲ್ಪ ಮಟ್ಟಿಗೆ ಹೋರಾಟ ಮಾಡಿದ್ವಿ. ನಾನು ಹುಬ್ಬಳ್ಳಿಯಿಂದ ಬೆಂಗಳೂರು ಬಂದಿದ್ದೀನಿ. SFI ಎಲ್ಲ ಕಡೆ ಹೋಗಿದ್ದೀವಿ. ಮತ್ತೆ ಅಲ್ಲಿ ಆ ಜೀವನದ ಮೌಲ್ಯಗಳನ್ನ ತುಂಬಾ ತಿಳ್ಕೊಬೋದು ಸರ್. ಒಳ್ಳೊಳ್ಳೆ ಸಂಘಟಕರು, ಹೋರಾಟಗಾರರು, ಯುವಕರೇ ನಮ್ಮ ಇವತ್ತಿನ ಭವಿಷ್ಯ, ಆಸ್ತಿ. ಮತ್ತೆ ನಾನು ಮಾತಾಡ್ಲಿಕ್ಕೆ ಇಲ್ಲಿ ತನಕ ಬರ್ಲಿಕ್ಕೆ ಆ ಸಂಘಟನೆ ಕಾರಣ. ಅದರಲ್ಲಿ ಎರಡು ಮಾತಿಲ್ಲ. ಆ ಸಂಘಟನೆಯನ್ನು ಯಾವುದೇ ಕಾರಣಕ್ಕೂ ಮರಿಲಿಕ್ಕೆ ಸಾಧ್ಯ ಇಲ್ಲ. ಮಾತನ್ನು ಕಲಿಸ್ತಾರೆ, ವಿಚಾರಗಳನ್ನ ಕಲಿಸ್ತಾರೆ, ಬದುಕೋದನ್ನ ಕಲಿಸ್ತಾರೆ. ಆದ್ರೆ ಆ ಸಂಘಟನೆ ನನ್ನ ಜೀವನದ ತಿರುವನ್ನೇ ಬದಲಾಯಿಸಿದ್ದು ಆ ಸಂಘಟನೆ. ಅದ್ರ ಬಗ್ಗೆ ನನಗೆ ಖುಷಿ ಆಗುತ್ತೆ. ನಮ್ಮ ತಾಯಿ ಶೋಭನೆ ಪದ ಹೇಳ್ತಾರೆ, ಅದು ಸ್ವಲ್ಪ ಮೈಗೂಡಿಸ್ಕೊ ಬಂದವನು ನಾನು. ಕಲೆ ಬಂದಿದೆ. ನಮ್ಗೆ ಪ್ರೋತ್ಸಾಹ ಇರಲಿಲ್ಲ ಹಾಡಾಡ್ಲಿಕ್ಕೆ. ನಮ್ಮ ಪಾಡಿಗೆ ನಾವೇನೋ ಗುನ್ಗುತ್ತಾ ಇದ್ವಿ. ಒಂದು ಹಾಡುಗಳನ್ನ ಏನೋ ಗುನ್ಕೊಳ್ಳೋದು, ಇದು ಮಾಡೋದು. ಅದಕ್ಕೆ ನಮ್ಗೆ ಉತ್ತೇಜನ ಕೊಡುವಂಥವ್ರು ಇರಲಿಲ್ಲ. ಹಂಗಾಗಿ ಹೀಗೆ ನನ್ನ ಬದುಕು ಸಾಗ್ತಾ ಬಂತು. 2000ರಲ್ಲಿ ನಾನು ಬೆಂಗಳೂರಿಗೆ ಬಂದೆ. ಬೆಂಗಳೂರಿಗೆ ಬಂದು 2-3 ವರ್ಷ ಒಂದು MNC ಕಂಪ್ನಿಯಲ್ಲಿ ಕೆಲಸ ಮಾಡಿದೆ. 3 ವರ್ಷ. ನನಗೆ ಅಲ್ಲಿ ತೃಪ್ತಿ ಅನಿಸಿಲ್ಲ. ಸ್ವಂತ ಏನಾದರೂ ಉದ್ಯೋಗ ಮಾಡಬೇಕು ಅಂತೇಳಿ ಮಾಡಿದೆ. ಏನು ಮಾಡೋದು ಅಂತ ಗೊತ್ತಾಗಲಿಲ್ಲ. ಒಂದು ಟೇಬಲ್ ತಗೊಂಡು ಇದೆಲ್ಲ ಸಣ್ಣ ಪುಟ್ಟ ತಿಂಡಿಗಳೆಲ್ಲವೂ ಇರ್ತವೆ, ಬಿಡಿ, ಸಿಗರೇಟು, ಮತ್ತೆ ಕಡಲೆಕಾಯಿ, ಇದೆಲ್ಲ ಮಾಡುವಂಥ ಡಬ್ಬಿಗಳಲ್ಲಿ ಒಂದು ಟೇಬಲ್ ಇಟ್ಕೊಂಡು, ಮಾರುತಿ ಮಂದಿರ ಗ್ಯಾರೇಜ್ ಇದೆಯಲ್ಲ ಸರ್, ಅದ್ರ ಎದುರುಗಡೆ ಈಗ ಪಾರ್ಕ್ ಆಗಿದೆ. ಅವಾಗ ಪಾರ್ಕ್ ಇರಲಿಲ್ಲ. ಅಲ್ಲಿ ಇಟ್ಕೊಂಡು ಮಾರ್ತಾ ಇದ್ದೆ. ಅಲ್ಲಿ ಎಲ್ಲರೂ ಕೂಡ ನಮಗೆ ಸಪೋರ್ಟ್ ಮಾಡ್ತಾ ಇದ್ರು. ನಮ್ಮ ಸ್ನೇಹಿತರು ಮನ್ಸಟ್ರು ಅಂದ್ಬಿಟ್ಟು, ಅವರು ಐಚ್ಛಿಕ ವಿಷಯ MA ಕನ್ನಡ MA ಮಾಡಿದ್ದಾರೆ. ಅವರು ತುಂಬಾ ಸರಳ ಜೀವಿ. ಅವರು MA ಮಾಡಿದ್ರು ಕೂಡ ಬೆಂಗಳೂರಿನಲ್ಲಿ ಬಂದು ಎಲ್ಲಾ ಕೆಲಸಗಳನ್ನ ಮಾಡಿದ್ದಾರೆ. ಪಾಪ ಕಾಫಿ ಪುಡಿ, ಟೀ ಪುಡಿ ಊರೂರಿಗೆ ನಡ್ಕೊಂಡು ಮಾಡಿದ್ದಾರೆ. ಆಟೋ ಕಲಿತು ಆಟೋ ಓಡಿಸಿದ್ದಾರೆ. ಅವ್ರು ನನ್ನ ಕಡಲೆಕಾಯಿ ತಂದು ಕೊಡ್ತಿದ್ರು ಮಾರಿ ಅಂದ್ಬಿಟ್ಟು. ಊಟ ಮಾಡೋ ಟೈಮ್ನಲ್ಲಿ, ಊಟ ಮಾಡೋ ಸಂದರ್ಭದಲ್ಲಿ ಅವರು ಅಲ್ಲಿ ಕುಂತ್ಕೊ ವ್ಯಾಪಾರ ಮಾಡ್ತಿದ್ರು. ಆತ್ಮೀಯರವರು. ಅದು ಒಂದಷ್ಟು ತಿಂಗಳುಗಳು ನಡೀತು. ಆಮೇಲೆ ಒಂದು ಚಿಕ್ಕದೊಂದು ತರಕಾರಿ ಅಂಗಡಿ ಇಟ್ಕೊಂಡೆ. ಸುಮಾರು 22 ವರ್ಷ ಆಗಿದೆ ನನ್ನ ತರಕಾರಿ ಅಂಗಡಿ ಇಟ್ಕೊಂಡು. ಹೌದಾ? ಪ್ರಶಾಂತ ನಗರ ಫಸ್ಟ್ ಮೇನ್ ರೋಡಲ್ಲಿ. ನನಗೆ ತುಂಬ ಚೆನ್ನಾಗೆ ವ್ಯಾಪಾರಕ್ಕೆ ತುಂಬ ಅನುಕೂಲ ಆಯಿತು. ಮತ್ತು ಆ ಪ್ರಶಾಂತ ನಗರದ ಎಲ್ಲ ನಿವಾಸಿಗಳು ಮತ್ತು ಅಂಗಡಿಯಿಂದ ನನಗೆ ಯಾವುದೂ ಮೋಸ ಆಗಲಿಲ್ಲ. ಅದರಿಂದ ಚೆನ್ನಾಗಿ ಕಷ್ಟಪಟ್ಟು ಒಂದು ದುಡಿತಾ ಇದೆ. ಆದರೆ ನನ್ನಲ್ಲಿ ನನ್ನ ಸಂಸಾರ, ನಾನು ಅನ್ನೋದು ಸ್ವಾರ್ಥ ಬರದೇ ಹೋಯ್ತು. ದುಡ್ಡು ಇಳಿಸ್ಲಿಲ್ಲ. ಯಾವಾಗಲೂ ಹಿಂಗೆ ಆಗುತ್ತೆ ಅಂತ ಅಂದ್ಬಿಟ್ಟು ಅಡ್ಡಾದಿಡ್ಡಿ ಖರ್ಚು. ಅಂದರೆ ಬೇರೆ ಯಾವುದೇ ಹವ್ಯಾಸಗಳಿಲ್ಲ ನನಗೆ. ಬಿಡಿ ಸಿಗರೇಟ್ ಆಗಲಿ, ಕುಡ್ತಾಗಲಿ, ಇನ್ನೊಂದಾಗಲಿ ಯಾವುದೂ ಇಲ್ಲ. ಅದೊಂದು ನನಗೆ, ನನ್ನ ಬಗ್ಗೆ ನನಗೆ ಹೆಮ್ಮೆ. ಹಂಗಾಗಿ ಈಗ ಒಂದು 8-10 ವರ್ಷದಿಂದ ವ್ಯಾಪಾರ ಸಂಪೂರ್ಣವಾಗಿ ಈಗ ಹಾಳಾಗಿದೆ. ಏನು ಮಾಡ್ಲಿಕ್ಕೆ ಆಗೋಲ್ಲ. ಬೇರೆ ಏನಾದರೂ ಮಾಡಬೇಕು ಅಂದ್ಕೊಂಡು ಇದು ಮಾಡ್ಕೊಂಡಿದ್ದೀನಿ. ನಾನು 2021ರಲ್ಲಿ ವೆಂಕಟಪ್ಪ ಆರ್ಟ್ ಗ್ಯಾಲರಿನಲ್ಲಿ ಅನನ್ಯ ಜಾನಪದ ಸಾಂಸ್ಕೃತಿಕ ವೇದಿಕೆ ಅಂತ ಅಂದ್ಬಿಟ್ಟು ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿದೆ. ಅದಕ್ಕೆ ಮೂಲ ಶಿವಸ್ವಾಮಿ ಸರ್ ಅಂತ. ಅವರು ನವ ಚೈತನ್ಯ ಉದಯ ಪ್ರತಿಷ್ಠಾನ ಆ ವೇದಿಕೆಯಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಸಾಹಿತ್ಯಕ್ಕೆ ಬರಲಿಕ್ಕೆ ಕಾರಣ, ನನ್ನ ಚಿಕ್ಕ ಮಗಳು ಪ್ರಶಾಂತ್ ನಗರದ 8ನೇ ಅಡ್ರೆಸ್ನಲ್ಲಿ 8ನೇ ಕ್ರಾಸ್ನಲ್ಲಿ ಕುಕ್ಕೂಸ್ ನೆಸ್ಟ್ ಅಂತಿದೆ. ಕುಕ್ಕೂಸ್ ನೆಸ್ಟ್ ಆ ಶಾಲೆಗೆ ನನ್ನ ಚಿಕ್ಕ ಮಗಳನ್ನ ಸೇರಿಸಿದೆ. ಅವರು ನಾನು ಮಾತಾಡೋದು ಮತ್ತು ನನ್ನ ಭಾಷೆಯ ಬಳಕೆ, ಕನ್ನಡದ ಭಾಷೆಯ ಬಳಕೆ ಇದೆಲ್ಲ ನೋಡಿ ಗಮನಿಸಿ ಅಲ್ಲಿ ಸ್ವಲ್ಪ ಕಾರ್ಯಕ್ರಮಕ್ಕೆ ಇದು ಮಾಡಲಿಕ್ಕೆ, ಮಕ್ಕಳಿಗೆ ಹಾಡಾಡಲಿಕ್ಕೆ ಬನ್ನಿ ಅಂತೇಳಿ ಹೇಳಿದ್ರು. ಅಲ್ಲಿಂದ ನನ್ನ ಪಯಣ ಶುರುವಾಯಿತು. ಅಲ್ಲಿ ಶೈಲಜಾ ಮೇಡಮ್ ಅಂತ ಅಂದ್ಬಿಟ್ಟು, ಶೈಲಜಾ ರಾವ್ ಅಂತ ಅವ್ರ ಮಗನೂ ಅಲ್ಲಿಗೆ ಬರ್ತಾಯಿದ್ರು. ಒಂದು ವರ್ಷ ಅಲ್ಲಿ ಒಂದಷ್ಟು ನಮಗೆ ಗೊತ್ತಿರುವಂಥ ಜಾನಪದ ಗೀತೆ ಅವು ಹೇಳ್ಕೊಡ್ತಾ ಇದ್ವಿ.
ಅಲ್ಲಿಂದ ನನ್ನ ಪಯಣ ಸಾಹಿತ್ಯದ ಪಯಣ ಮುಂದುವರಿಯಿತು. ಮುಂದೆ ಒಂದು ಕರೆ ಬರ್ತಿದೆ, ಮಾತಾಡೋಣ, ಸರಿ ಸರ್. ಮತ್ತೆ ಮುಂದುವರ್ಸೋಣ. ನಮಸ್ಕಾರ. ಹಲೋ, ನಮಸ್ತೆ ಸರ್. ನಮಸ್ತೆ, ಯಾರು ಮಾತಾಡೋದು? ಸರ್, ನಾನು ಮನೋಜ್ ಕುಮಾರ್ ಅಂತ ರಾಜಕೀಯವರ ಎಸ್, ಸಂಬಂಧಿಕ. ನಮಸ್ಕಾರ. ನಮಸ್ಕಾರ ಮನೋಜ್ ಅವರೇ. ಎಸ್, ಇವತ್ತು ಗೆಲುವಿನ ಪಯಣ ಕಾರ್ಯಕ್ರಮ ನಡೀತಾ ಇದೆ, ಅಂದರೆ ಒಂದು ಸಂದರ್ಶನ ನಡೀತಾ ಇದೆ. ನಮ್ಮೊಂದಿಗೆ ರಾಜು ಅವರಿದ್ದಾರೆ, ಮಾತಾಡಿ ಸರ್. ನಮಸ್ಕಾರ. ನಮಸ್ಕಾರ ಮನೋಜ್, ಹೇಗಿದ್ದೀರಿ? ಹೇಗಿದ್ದೀರಿ ನೀವು? ಚೆನ್ನಾಗಿದ್ದೀನಪ್ಪ, ನೀವೆಲ್ಲ ಹೇಗಿದ್ದೀರಪ್ಪ? ತುಂಬಾ ಚೆನ್ನಾಗಿದೆ ಸರ್. ನಿಮ್ ಜೊತೆ ಮಾತಾಡ್ಬೇಕಾದ್ರೆ ತುಂಬಾ ಸಂತೋಷ ಆಗುತ್ತೆ ಸರ್. ನಮಗೂ ಅಷ್ಟೇ ಖುಷಿ ಆಗುತ್ತಪ್ಪ. ಉತ್ತಮ ಗುಣಗಳಿರುವಂತ ವ್ಯಕ್ತಿತ್ವ ರಾಜಕೀಯ ಅವರು. ಒಂದು ವ್ಯಕ್ತಿತ್ವ ಅಲ್ಲ, ಉತ್ತಮ ಗುಣಗಳಿರುವಂತ ವ್ಯಕ್ತಿತ್ವ. ಬದುಕರೆ ಹೀಗೆ ಬದುಕಬೇಕು ಅಂತ ಸಿದ್ಧಾಂತ ಇಟ್ಕೊಂಡಿರುವಂತ ವ್ಯಕ್ತಿತ್ವ ಸರ್. ಅದು ಆ ಥರ ಸಿದ್ಧಾಂತ ಪಾಲಿಸೋದು ಬಹಳ ಕಷ್ಟ, ಎಲ್ರಿಗೂ ಸಾಧ್ಯ ಇಲ್ಲ. ಹೌದೌದು ಸರ್, ಅಲ್ವಾ? ಹೇಗೆ ಸರ್, ಒಂದು ಹಗ್ಲು ಅನ್ನ ಕಂಡ್ರೆ ಹಾಗೆ ಹೇಗೆ ತನ್ನ ಬಳಗವನ್ನು ಕರೆಯುತ್ತೋ ಹಾಗೆ ಎಲ್ಲರನ್ನು, ಉತ್ತಮ ಸ್ನೇಹಿತರನ್ನ, ಸಂಬಂಧಿಕರನ್ನ ಎಲ್ಲರನ್ನು ಒಪ್ಪಿಕೊಳ್ಳುವಂತ ವ್ಯಕ್ತಿತ್ವ ಅದು ರಾಜಕೀಯವರು. ಸೂಪರ್. ಯಾಕಂದ್ರೆ ಇವ್ರನ್ನ ತುಂಬಾ ವರ್ಷಗಳಿಂದ ನಾನು ಹೋಗ್ತಾ ಇದ್ದೀನಿ. ಅವ್ರ ಜೊತೆ ಬೇರೆ ಯಾರ ಜೊತೆ ಇರ್ಬೇಕು ಅಂತ ಅನ್ಕೋತೀವೋ ಏನೋ ಗೊತ್ತಿಲ್ಲ, ಬಟ್ ರಾಜಕೀಯವರು ಪ್ರತಿ ಕ್ಷಣ ಅವ್ರ ಜೊತೆ ಇರ್ಬೇಕು ಅಂತ ಅನ್ಸುತ್ತೆ. ವಾವ್, ಥ್ಯಾಂಕ್ಸ್ ಅಪ್ಪ, ಧನ್ಯವಾದಗಳು. ನನಗೆ ಕಷ್ಟ ಇದೆ ಸರ್, ನನಗೆ ಕಷ್ಟ ಇಲ್ಲಿ ಬೇರೆಯವ್ರಿಗೆ ನನಗೆ ಏನ್ ಹೆಲ್ಪ್ ಮಾಡ್ಲಿ, ನನ್ನ ಹತ್ರ ಇಷ್ಟಿದ್ದೆ, ಬಟ್ ನಾನು ಅವ್ರಿಗೆ ಎಷ್ಟೇ ಹೆಲ್ಪ್ ಮಾಡ್ಲಿ ಅನ್ನೋದ್ರ ಬಗ್ಗೆ ಯೋಚನೆ ಮಾಡ್ತಾರೆ ಅಲ್ವಾ? ಹೌದು ಸರ್, ಯಾರಿಗೆ ಕಷ್ಟ ಇದ್ರು ತಾನು ಮುಂದೆ ನಿಂತ್ಕೋತಾರೆ ಸರ್. ವಾವ್, ಅದಕ್ಕೋಸ್ಕರ ತುಂಬಾ ಖುಷಿ ಆಗುತ್ತೆ. ದ್ವೇಷ ಮಾಡುವಂತ ವ್ಯಕ್ತಿತ್ವ ಎಷ್ಟೇ ಇರ್ಲಿ ಸರ್, ಅವ್ನ ಎಷ್ಟೇ ದ್ವೇಷ ಮಾಡ್ಲಿ, ಅವ್ನ ದ್ವೇಷ ಮಾಡ್ತಾರ, ನಾನು ಅವ್ರಿಗೆ ಒಂದು ಸಹಾಯ ಮಾಡಾರ, ಅವ್ರ ಜೊತೆ ಮಾತಾಡಲ್ಲ ಅಂತ ಅನ್ಕೋತಾರೆ. ನಾವು ಎಷ್ಟು ಜನ ನಿಮ್ಮಂತೆಯವರು ನಮ್ಮ ಎಲ್ಲಾ ಸುತ್ತ ಇದೀವಲ್ಲ, ನಿಮ್ಮನ್ನು ನೋಡು, ನಾವು ನೋಡಿ ನಾವು ಕಲಿಯೋದಿದೆ. ನಿಮ್ಮ ಒಂದಷ್ಟು ಗುಣಗಳನ್ನ ನಾವು ಅಳವಡಿಸ್ಕೊಂಡಿದ್ದೀವಿ. ಜೊತೆಗೆ ಇವ್ರು ಮನೋಜ್ ಕುಮಾರ್ ಯೂನಿವರ್ಸಿಟಿನಲ್ಲಿ MSc ಮ್ಯಾಥಮೆಟಿಕ್ಸ್ MSc ಮಾಡಿದ್ದಾರೆ ಸರ್. ಮತ್ತೆ ಒಳ್ಳೆ ಸಹನಜೀವಿ, ಗುರುಗಳ ಸ್ಥಾನದಲ್ಲಿದ್ದಾರೆ, ಒಳ್ಳೆ ಸಹನಜೀವಿ. ಜೊತೆಗೆ ನಮಗೂ ಕೂಡ ವಯಸ್ಸಲ್ಲಿ ಚಿಕ್ಕವನಾದ್ರೂ ಕೂಡ ನಮಗೂ ಸಾಕಷ್ಟು ಸರ್ತಿ ಮಾರ್ಗದರ್ಶನ ಕೊಟ್ಟಿದ್ದಾನೆ. ಮತ್ತೆ ಕವಿತೆಯನ್ನು ತುಂಬಾ ಚೆನ್ನಾಗಿ ಬರೀತಾನೆ ಸರ್. ವಾವ್, ಒಂದೆರಡು ಕವಿತೆ ಕೇಳಬಹುದಾ? ಕವಿತೆ ಚೆನ್ನಾಗಿ ಬರೀತಾನೆ. ಜೊತೆಗೆ ಈಗ ನಾವ್ ಹೇಗಿದ್ದೀವಿ, ನಾವ್ ಹೇಗ್ ಇದೀವಿ ಅನ್ನೋ ಆ ಒಂದು ಚಿತ್ರವನ್ನ ಆಗ್ತಾನೆ ಬರೆದು ಬಿಡ್ತಾರೆ. ಅದು ವಾವ್, ತುಂಬಾ ಚೆನ್ನಾಗಿ ಬರೀತಾರೆ. ಮತ್ತೆ ಜನಗಳ ಸಂಪರ್ಕ ಮತ್ತೆ ಎಲ್ಲ ಈಗ ನೆಂಟರುಗಳನ್ನ ಈಗಿನ ಪೀಳಿಗೆನಲ್ಲಿ ತುಂಬಾ ಕಡಿಮೆ. ಈಗ ನೆಂಟರನ್ನ ಎಲ್ಲೆಲ್ಲಿದ್ದಾರೆ ಅವ್ರೆಲ್ಲರೂ ಒಂದ್ಸರ್ತಿ ಮಾತಾಡ್ಸ್ಕೊ ಬರ್ಬೇಕು, ಹೋಗ್ ಬರ್ಬೇಕು ಅನ್ನೋದು ಇದೆಯಲ್ಲ, ಇವನಿಂದನೂ ನಾನು ಸಾಕಷ್ಟು ಒಂದು ವ್ಯಕ್ತಿ ನೋಡಿದ್ಮೇಲೆ ಆ ವ್ಯಕ್ತಿ ಬಗ್ಗೆ ಬರೀತಾರ. ಹೌದು ಸರ್, ಈ ಸಂದರ್ಶನ ಮುಗಿದ್ಮೇಲೆ ನನ್ನ ಬಗ್ಗೆ ಒಂದು ಎರಡು ಸಾಲು ಕವಿತೆಯಾಗಿ ಬರಿಬೋದಾ? ಕವಿತೆ ಅಂದ್ರೆ ರಾಜಕೀಯವರ ಬಗ್ಗೆ ಮಾತಾಡ್ತಿದ್ದಾಗ ಬರೀ ಅವ್ರ ಬಗ್ಗೆನೇ ಒಂದು ಮಾತಾಡ್ಬೇಕು, ಅವ್ರ ಬಗ್ಗೆನೇ ಸ್ವಲ್ಪ ತಿಳಿಸ್ಬೇಕು ಅನ್ನೋದು ನನ್ನ ಮನೋಭಾವ ಸರ್. ಅವರು ಸಾಧಕರನ್ನ, ಉತ್ತಮರನ್ನ ಗುರುತಿಸ್ತಾರೆ ಸರ್ ಮುಂದೆ. ಸಾಹಿತ್ಯಗಳನ್ನು, ಪ್ರತಿಭೆಗಳನ್ನು ನೀವು ನೋಡಿರ್ಬೇಕು. ಅವರು ಅನನ್ಯ ಜನಪದ ಸಾಂಸ್ಕೃತಿಕ ವೇದಿಕೆ ಇದೆ, ಅದು ಅಧ್ಯಕ್ಷರು, ಸಂಸ್ಥಾಪಕ ಅಧ್ಯಕ್ಷರಾಗಿದ್ದಾರೆ ಸರ್. ಯಾರೇ ಏನೇ ಸಾಧನೆ ಮಾಡಿದ್ರಿ ಸರ್, ಅವ್ರನ್ನ ಗುರುತಿಸಿ ಅವ್ರಿಗೆ ಒಂದು ಸನ್ಮಾನ ಮಾಡುವಂತ ಅವ್ರ ಒಂದು ಭಾಗ ಇದೆ ಸರ್. ಕಷ್ಟ ಇದೆ ಸರ್. ಒಬ್ರು ನಾಯಿಗೆ ಅನ್ನ ಹಾಕ್ತಾರೆ ಸರ್, ಗೋವಿಂದರಾಜ್ ನಗರ ಸರೌಂಡಿಂಗ್ ಅಲ್ಲಿ ನಾಯಿಗಳಿಗೆ ಪ್ರತಿ ಸಂಜೆ ಅನ್ನ ಹಾಕ್ತಾರೆ, ಬೆಳಿಗ್ಗೆ ಅನ್ನ ಹಾಕ್ತಾರೆ. ಅಂತ ವ್ಯಕ್ತಿಗಳನ್ನ ಕರೆದು ಗೌರವಿಸ್ತಾರೆ ಸರ್. ಯೋಗ ಶಾಲೆ ಮಾಡಿಕೊಂಡಿರೋನ್ನ ಕರೆದು ಗೌರವಿಸ್ತಾರೆ, ಇನ್ನೊಬ್ರಿಗೆ ಸಹಾಯ ಮಾಡೋನ್ನ ಕರೆದು ಗೌರವಿಸ್ತಾರೆ. ಅದು ಬಹಳ ಮುಖ್ಯ. ಸನ್ಮಾನ ಮಾಡ್ತೀವಿ ಸರ್, ಅದು ಖುಷಿ ಆಗುತ್ತೆ. ಅವ್ರ ಜೊತೆ ಸೇರ್ಕೋಬೇಕು, ಅವ್ರ ಜೊತೆ ಉತ್ತಮ ಕೆಲಸ ಮಾಡ್ಬೇಕು, ಸಂಘಟನೆ ಮಾಡ್ಬೇಕು ಅಂತ ಅವ್ರ ಜೊತೆ ಇರುವಂತ ಮನಸ್ಥಿತಿ ನಮಗೂ ಬರುತ್ತೆ ಸರ್. ನೀವೊಂದು ಮಾತು ಹೇಳಿದ್ರೆ, ದ್ವೇಷ ಮಾಡಿದ್ರು ಕೂಡ ಅವ್ರಿಗೆ ಸಹಾಯ ಮಾಡ್ತಾರಂತ. ಯಾಕಂದ್ರೆ ನಾವು ನೋಡಿದ್ದೇವೆ ಈ ನಡುವೆ ದ್ವೇಷಕ್ಕೆ ದ್ವೇಷನೇ ಇದೆ ಹೊರತು ಅದು ವಿರುದ್ಧವಾಗಿ ಮತ್ತೆ ಅದಕ್ಕೆ ಅವ್ರು ಸಹಾಯ ಮಾಡಿ ಅವ್ರನ್ನ ಬದಲಾಯಿಸೋ ಒಂದು ಪ್ರಯತ್ನ ಮಾಡ್ತೀರಲ್ಲ, ಅದು ಬಹಳ ಮುಖ್ಯವಾದ ಸರ್. ಇನ್ನೊಂದು ಕಡೆ ಒಂದು ಮಾತು ನನಗೆ ನೆನಪಾಗುತ್ತೆ. ನಮ್ಗೆ ಸಾವಿದೆ ಅಂತ ಯಾರು ಅನ್ಕೊಂತಾರೆ, ಇವತ್ತಲ್ಲ ನಾಳೆ ಸಾಯ್ತೀವಿ ಅಂತ ಯಾರು ಅನ್ಕೊಂತಾರೆ, ಅವ್ರು ಇನ್ನೊಬ್ಬರಿಗೆ ಕೆಡಕನ್ನ ಬಯಸಲ್ಲ, ಮತ್ತೆ ಇನ್ನೊಬ್ಬರು ಸಾವನ್ನ ಬಯಸಲ್ಲ, ಇನ್ನೊಬ್ಬರಿಗೆ ದ್ರೋಹ ಮಾಡಲ್ಲ. ಅದಷ್ಟೇ, ಅದಕ್ಕಿಂತ ನಾನು ಹೆಚ್ಚಿಗೆ ಹೇಳಲಿಕ್ಕೆ ಇಷ್ಟಪಡೋದಿಲ್ಲ. ಸರ್, ವ್ಯಕ್ತಿಗಳಿಗೆ ಒಂದು ದುರಾಸೆ ಇರುತ್ತೆ ಸರ್.
ತನಗ್ ಮಾಡ್ಕೊಳ್ಳೋಣ, ತನ್ನ ನಂತರ ಮಕ್ಳಿಗೆ ಮಾಡಲ್ಲ, ಮಕ್ಳಾದ್ಮೇಲೆ ಮೊಮ್ಮಕ್ಳು ತಿನ್ಲಿ, ತುಂಬಾ ಕುಣಿಕನ ಅಂತ ಅನ್ಕೋತಾರೆ ಅಲ್ವಾ? ಆದ್ರೆ ಇವ್ರು ಹೇಗೆ ಅಂದ್ರೆ ಪರಿಸ್ಥಿತಿ ಮುಂದೆ ಹೇಗ್ ಬರುತ್ತಾ ಬರ್ಲಿ, ನಾನು ಎದುರಿಸ್ತೀನಿ, ಪರಿಸ್ಥಿತಿ ಹೇಗೆ ಇರ್ಲಿ ನಾನು ನೋಡ್ಕೊತೀನಿ, ಓಕೆ ಕಷ್ಟ ಇದ್ರು ಪರವಾಗಿಲ್ಲ, ಮುಂದೆ ಬರುತ್ತಾ ನಾನು ನೋಡ್ಕೊತೀನಿ, ಓಕೆ ಕೂಡಿಕ್ಬೇಕು, ಮೋಸ ಮಾಡ್ಬೇಕು, ಹಣ ಮಾಡ್ಬೇಕು, ಈ ತರ ಮನೋಭಾವನೆ ಅವ್ರ ಹತ್ರ ಇಲ್ಲ ಸರ್. ಅಲ್ವಾ? ಸೂಪರ್. ಖಂಡಿತ. ಆಮೇಲೆ ಉತ್ತಮ ವ್ಯಕ್ತಿ ಅಂತ ಹೇಳ್ತೀನಿ, ಯಾಕೆಂದ್ರೆ ಮಕ್ಕಳ ಜೊತೆ ಹೇಗಿರ್ಬೇಕು, ಮಕ್ಕಳನ್ನ ಹೇಗ್ ಬೆಳೆಸ್ಬೇಕು, ಅಣ್ಣನ ಜೊತೆ ಹೇಗಿರ್ಬೇಕು, ಅಲ್ಲ ಹೆಂಡತಿ ಜೊತೆ ಹೇಗಿರ್ಬೇಕು, ಅವ್ರ ಜೊತೆ ಹೇಗ್ ವರ್ತಿಸ್ಬೇಕು ಅನ್ನೋದು, ಅವ್ರ ಕೋಪ ಮಾಡ್ಕೊಂಡೇ ರೀತಿ ಯಾವ ರೀತಿ ನೋಡ್ಕೋಬೇಕು, ಬೇಜಾರ್ ಮಾಡ್ಕೊಂಡೇ ರೀತಿ ಯಾವ ರೀತಿ ವರ್ತಿಸ್ಬೇಕು, ಈ ರೀತಿ ತುಂಬಾ ಚೆನ್ನಾಗಿ ಆಲೋಚನೆ ಮಾಡ್ತಾರೆ. ಎಸ್. ಆಮೇಲೆ ಸರ್ ಇದು ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳಪ್ಪ. ಥ್ಯಾಂಕ್ ಯು ಸರ್. ಹಾಗಾಗಿ ಸಂಘಟನೆ ಮಾಡೋದು ಅಂದ್ರೆ ಸುಮ್ಮನೆ ಸುಲಭ ಅಲ್ಲ ಸರ್. ಯಾಕೆಂದ್ರೆ ನಾನು 1 ವರ್ಷದಿಂದ ಯಾವುದೇ ಕಾರ್ಯಕ್ರಮ ಮಾಡ್ಲಿಕ್ಕೆ ಆಗ್ಲಿಲ್ಲ. ಈ ಹಣಕಾಸಿನ ಸಮಸ್ಯೆಯಿಂದ ನಾನು ಯಾವುದು ಕಾರ್ಯಕ್ರಮ ಸಾಕಷ್ಟು ಆಸೆಗಳಿದೆ. ಟ್ರಸ್ಟ್ ಏನಾದ್ರು ಮಾಡಿದ್ರ? ಹೌದು ಸರ್, ಮಾಡಿದ್ರ? ರಿಜಿಸ್ಟ್ರೇಷನ್ ಮಾಡಿಸಿಲ್ಲ. ಯಾಕೆ ಕಾರಣ ಸರ್? ಹಣಕಾಸಿನ ಇದರಿಂದ ನಾನು ಮಾಡ್ಲಿಕ್ಕೆ ಆಗಿಲ್ಲ. ಮಾಡ್ಬೇಕು ಅನ್ನೋ ಆಸೆ ಇದೆ, ಸೇವಾ ಮನೋಭಾವ ತುಂಬಾ ಇದೆ, ಆದ್ರೆ ಆರ್ಥಿಕವಾಗಿ ನಾನು ರಿಜಿಸ್ಟ್ರೇಷನ್ ಮಾಡಿದ್ರೆ ಅಟ್ಲೀಸ್ಟ್ ಸರ್ಕಾರದ ಯಾವ್ದು ಸವಲತ್ತು ತಗೊಂಡಿಲ್ಲ ನಾನು ಇಲ್ಲಿವರೆಗೂ ತಗೊಂಡಿಲ್ಲ. ಅದ್ರ ಬಗ್ಗೆ ಮತ್ತೆ ಮುಂದೆ ವೈಯಕ್ತಿಕವಾಗಿ ಚರ್ಚೆ ಮಾಡಿ. ಆಮೇಲೆ ಈ ವಿಷಯದಲ್ಲಿ ನಾನು ಮುಂದೆ ಹೋಗ್ತು ಅಂದಾಗ ಅದರಿಂದ ಏನೂ ಲಾಭ ಇಲ್ಲ ಅಂತ ಅಂದಾಗ ಏನಕ್ಕೆ ಹೋಗ್ತೀರಿ, ಏನ್ ಮಾಡ್ತೀರಿ ಅಂತ ಮನೆಯವರು ಹೊಟ್ಟೆ ತುಂಬಾ ಬೈತಾರೆ. ಇಲ್ಲ, ನಮ್ಮ ಚಾನೆಲ್ ಸಹಕಾರ ನಿಮ್ಗೆ ಇರುತ್ತೆ. ಮನೆಯವರು ಹೊಟ್ಟೆ ತುಂಬಾ ಬೈತಾರೆ. ಹೇಗೆ ಬೈಯೋದ್ರಲ್ಲಿ ತಪ್ಪೇನಿಲ್ಲ, ಹೊಟ್ಟೆ ತುಂಬಾ ಬೈತಾರೆ, ಹೊಟ್ಟೆ ತುಂಬಾ ಬೈತಾರೆ, ಹೊಟ್ಟೆ ತುಂಬಾ ಊಟ ಮಾಡೋದು ಗೊತ್ತು, ಹೊಟ್ಟೆ ತುಂಬಾ ಬೈತಾರೆ. ಯಾಕೆಂದ್ರೆ ನನ್ನಲ್ಲಿ ಯಾವುದೋ ಸೋರ್ಸಸ್ ಇಲ್ಲ, ಎಲ್ಲಾ ತರದಲ್ಲಿ ಅವ್ರಿಗೆ ಅನುಕೂಲವಾಗಿದ್ರೆ ಎಲ್ಲಾದ್ರೂ ಹೋಗಪ್ಪ ಅಂತ ಬಿಟ್ಬಿಡ್ತಿದ್ರು. ಈಗ ಹಂಗ್ ಬೈತಾರೆ ಅಂತ ನಂಗೆ ಬೇಜಾರಿಲ್ಲ, ಅದು ಸತ್ಯ ಕೂಡ, ಸತ್ಯ. ಈಗ ಅಲ್ಲಿ ಹೋಗ್ತಿರಲ್ಲ ವೇದಿಕೆಗೆ, ಸಂಘಟನೆ ಅದು ಇದು ಅಂತ ಆಡಾಡ್ಲಿಕ್ಕೆ, ಕವಿತೆ ಓದ್ಲಿಕ್ಕೆ ಹೋಗ್ತಿರಲ್ಲ, ಅಲ್ಲಿ ಏನ್ ಸಿಕ್ಕರು ಅಂತ. ಈಗ ನನ್ನಂತಿಯವರು ಅವ್ರುವೆ. ಈಗ ಹಪ್ಳ ತಿಂತಾ ಇರೋನ್ನ ಹಪ್ಳ ಕೇಳಿದ್ರೆ ಹಪ್ಳ ಕೊಡ್ತಾರೆ, ತರಗ್ ತಿನ್ನೋನು ಎಲೆ ಒಣಗಿದ್ರೆ ಹಪ್ಳದ ತರನೇ ಕಾಣ್ತದೆ, ಅದಕ್ಕೆ ತರಗು ಅಂತ ಹೇಳ್ತಾರೆ. ತರಗ್ ತಿನ್ನೋರ ಹತ್ರ ಹಪ್ಳ ಕೇಳಿದ್ರೆ ಅವರೆಲ್ಲ ಹಪ್ಳ ಕೊಟ್ಟವರು. ಬಳಗ ಇದ್ದವರು ಬಳಗ ತಪ್ಕೊಂಡ್ರೆ, ಬಳಗ ಇಲ್ಲದೆ ಇರೋರು ಕೊಳಗ ತಪ್ಕೊಂಡ್ರಂತೆ ಅಂತ ಹೇಳ್ತಾರೆ. ಹಾಗಾಗಿ ನಮ್ಮ ಈ ಸಾಹಿತ್ಯ ವಲಯದಲ್ಲಿ ಮತ್ತೆ ಸಂಘಟಕರೆಲ್ಲ ಎಲ್ಲ ಇದೇ ಸಮಸ್ಯೆ ಇದೆ ಸರ್. ಸಾಕಷ್ಟು ಪುಣ್ಯಾತ್ಮರು 30-40 ವರ್ಷದಿಂದ ಸೇವೆ ಸಲ್ಲಿಸ್ತಾ ಇರೋರು ಇದ್ದಾರೆ. ನಿಮ್ಗೆ ದಯಮಾಡಿ ಅವ್ರ ಹೆಸರನ್ನ ಕೊಡ್ತೀನಿ, ಅವ್ರ ಹೆಸರು ಮತ್ತೆ ಅವ್ರನ್ನ ಮೊಬೈಲ್ ನಂಬರ್ಗಳನ್ನ ಕೊಡ್ತೀನಿ. ಬೇಕಾದಷ್ಟು ಸಾಧಕರುಗಳಿದ್ದಾರೆ ಸರ್, ನಿಮ್ಮ ಮುಖಾಂತರ ಖಂಡಿತ ಸರ್, ಖಂಡಿತ ಸರ್. ಯಾಕೆ ಇವರಲ್ಲಿ ಒಂದು ಕಾರ್ಯಕ್ರಮ ಮಾಡ್ಬೇಕು ಅಂತಂದ್ರೆ ಒಬ್ಬರೇ ಎಲ್ಲವನ್ನ ನಿಭಾಯಿಸೋದಿದೆಯಲ್ಲ ಸರ್, ತುಂಬಾ ಕಷ್ಟ ಸರ್. ಆರ್ಥಿಕವಾಗಿ ಯಾರು ಅವ್ರಿಗೆ ಸಹಾಯ ಮಾಡೋದಿಲ್ಲ. ಇವ್ರು ಏನೋ ಮಾಡ್ತಾವ್ರೆ, ಏನೋ ಬಿಡ್ತಾವ್ರೆ ಅನ್ನೋ ಲೆಕ್ಕಾಚಾರಕ್ಕೆ ಒಂಥರ ಕೇವಲವಾಗಿ ನೋಡ್ತಾರೆ. ನಿಜವಾದ ಕನ್ನಡವನ್ನ ಹುಟ್ಟಿ ಬೆಳೆಸುವಂತವ್ರು ಇವರೇ ಸಂಘಟಕರೇ. ಈ ಕನ್ನಡ ಈಗ ಆಲ್ರೆಡಿ ಬೆಳೀತಾ ಇರೋದು ಯಾರಿಂದ ಅಂತ ಅಂದ್ರೆ ಆಟೋ ಚಾಲಕರಾಗ್ಲಿ, ಕ್ಯಾಬ್ ಚಾಲಕರಾಗ್ಲಿ, ಕೂಲಿ ಕಾರ್ಮಿಕರಾಗ್ಲಿ, ಯಾವುದೇ ತಳಮಟ್ಟದ ಮತ್ತೆ ಮಧ್ಯಮ ವರ್ಗದವರಿಂದನೇ ಕನ್ನಡ ಬೆಳೀತಾ ಇರೋದು ಬೆಂಗಳೂರಿನಲ್ಲಿ. ಸುಮಾರು 20% ಇರ್ಬೋದೇನೋ ಅಷ್ಟೇ. ನಮ್ ಕರ್ನಾಟಕದಲ್ಲಿ ಕನ್ನಡ ಅಂತ ಇದ್ರು ಕೂಡ 20% ಭಾಗ ಇರೋದು ಅಷ್ಟೇ. ಬೇರೆ ಎಲ್ಲರೂ ಕೂಡ ಇಲ್ಲಿ ಬಂದು ನೆಲೆಸಿ ಇದು ಕನ್ನಡ ನಾಡ ಹೌದು ಅಲ್ವೋ ಅಂತ ನಮ್ಗೆ ಅನುಮಾನ ಪ್ರಶ್ನೆ ಆಗ್ಬಿಟ್ಟಿದೆ. ಇದು ವಿಪರ್ಯಾಸ. ಹಾಗಾಗಿ ಈ ವಿಷಯದಲ್ಲಿ ಈ ಎಲ್ಲಾ ಸಂಘಟಕರಿಗೆ ನಾನು ಅವ್ರಿಗೆಲ್ರಿಗೂ ಅಭಿನಂದನೆ ಸಲ್ಲಿಸ್ತೀನಿ ಸರ್. ಖಂಡಿತ ಸಾಕಷ್ಟು ಜನ ಸಂಘಟಕರಿದ್ದಾರೆ. ಹಂಗಾಗಿ ಸರ್, ಮನೆ ಮೊದಲನೇ ಪಾಠಶಾಲೆ ಅಂತ ಹೇಳಿದ್ರೆ ಅಂತಾರೆ. ಸೊ ನಿಮಗೆ ನಿಮ್ಮ ಅಮ್ಮನಿಂದ ಯಾವ ತರ ಅದು ಪಾಠ ನಿಮಗೆ ಸ್ಫೂರ್ತಿ? ನಾವು 8 ಜನ ಮಕ್ಕಳಿದೀವಿ. ಮತ್ತೆ ತಂದೆ ಇಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ತಂದೆ ಇಲ್ಲದ ಒಂದು ಮಕ್ಕಳು ಬೆಳೆಯೋದು ಬಹಳ ಕಷ್ಟ. ವೆರಿ ಡಿಫಿಕಲ್ಟ್. ಅಂಡ್ ಸಿಂಗಲ್ ಪ್ಯಾರೆಂಟ್ ನಿಮ್ಮಮ್ಮ ಒಂದು ಸಿಂಗಲ್ ಪ್ಯಾರೆಂಟ್ ಆಗಿ ನಿಮ್ಮನ್ನ ಬೆಳೆಸಿದ್ದಾರೆ. ಅಲ್ಲ, ತಂದೆ ಮಾತ್ರ, ತಾಯಿ ಮಾತ್ರ ನಿಮಗೆ ಇಷ್ಟು ಒಳ್ಳೆ ಸಂಸ್ಕಾರ ಕೊಟ್ಟಿದ್ದಾರೆ. ಅದು ನಿಜಕ್ಕೂ ಸರ್, ನಾವ್ ಒಬ್ಬರ ಮಕ್ಕಳಿಗೆ ಏನೂ ಸಂಸ್ಕಾರ ಕೊಡ್ಲಿಕ್ಕೆ ಆಯ್ತಾ ಇಲ್ಲ, ಅಸಹಾಯಕರಾಗಿದ್ದೀವಿ ನಾವು. ಅವರು ನಮ್ಮ ತಾಯಿ, ಅವರು ಚಿಕ್ಕವರಿದ್ದಾಗಲೇ ಅವರ ತಾಯಿ ತೀರ್ಕೊಂಡ್ರಂತೆ. ಅವ್ರ ತಂದೆ ನಮ್ಮ ತಾಯಿ ತಂದೆ, ನಮ್ಮ ತಾತ ಹೆಗಲ ಮೇಲೆ ಎತ್ತು ಬೆಳೆಸಿದ್ದಂತೆ. ಆ ತಾಯಿ ಏನೂ ಓದ್ಲಿಲ್ಲ.
ಆದರೆ ನಮ್ಮ ತಂದೆ ತೀರೋದಾಗ ನಮ್ಮ ಅಷ್ಟೋ ಜನಗಳನ್ನ 8 ಜನಗಳನ್ನ ಅದು ಹೆಂಗೆ ಬೆಳೆಸಿದ್ರು ಆ ತಾಯಿ ನೆನೆಸ್ಕೊಳ್ಳಿಕ್ಕೆ ಆಗೋದಿಲ್ಲ ಈಗ. ನೆನೆಸ್ಕೊಳ್ಳಿಕ್ಕೆ ಸರ್, ನಾನು ಚಿಕ್ಕವನಿದ್ದಾಗಲೂ ಕೂಡ ಯಾರಾದರೂ ಈಗ ನಮ್ಮ ಮಕ್ಕಳು ಏನಾದರೂ ತಿನ್ನಬೇಕು ಅಂತ ಆಸೆ ಬೀಳ್ತಾರೆ. ಆದರೆ ಯಾರಾದರೂ ಏನಾದರೂ ತಿಂತಾ ಇದ್ರು ಕೂಡ ತಿನ್ನಬೇಕು ಅಂತ ಆಸೆ ಇರಲಿಲ್ಲ ಸರ್. ಅಷ್ಟು ಮಾತ್ರ ಅಲ್ಲ, ನಾವು ಚಿಕ್ಕವನಾದಾಗಲೂ ನಮ್ಮ ಸ್ನೇಹಿತರೆಲ್ಲ ಹೊಡೆದಾಡ್ಕೊಂಡು ಗುದ್ದಾಡಿದ್ರು ಕೂಡ ಈ ಅವನ ಮೇಲೆ ಅವನ ವಿರುದ್ಧ ನನ್ನ ಮೇಲೆ ಹೇಳ್ಕೊತಾ ಇದ್ರು, ಅವನು ಇನ್ನೊಬ್ಬ ನನ್ನ ಮೇಲೆ ಹೇಳ್ಕೊತಾ ಇದ್ರು. ಆ ಚಿಕ್ಕ ವಯಸ್ಸಿನಲ್ಲೂ ಇನ್ನೊಬ್ಬರಿಂದ ಇನ್ನೊಬ್ಬರನ್ನ ಎತ್ಕಟ್ಟೋದು, ಚಾಡಿ ಹೇಳುವಂಥ ಮನೋಭಾವ ಇಲ್ವಲ್ಲ, ಅದಕ್ಕೆ ಕೊಡುಗೆ ನಮ್ಮ ತಾಯಿ. ಸೂಪರ್ ಸೂಪರ್ ಸೂಪರ್. ಅದು ಕೊಡುಗೆ ನಮ್ಮ ತಾಯಿ ಸರ್. ಹೌದು ಸರ್, ಹೌದು ಸರ್, ಹೌದು ಸರ್, ಖಂಡಿತವಾಗ್ಲೂ ಸರ್. ಸರ್, ಅಮ್ಮನ್ನ ಯಾವುದೇ ಪದದಿಂದ ಹೊಗಳಲಿಕ್ಕೆ ಸಾಧ್ಯ ಇಲ್ಲ ಸರ್. ಅಪ್ಪ ಒಂದು ಕಡೆ ಆದರೆ ನಾನು ದಿನನಿತ್ಯ ಅಪ್ಪ ಅಮ್ಮನ ಫೋಟೋ ಮಲಗುವಾಗ ಮತ್ತೆ ಹೇಳುವಾಗ ಅಪ್ಪ ಅಮ್ಮನ ಫೋಟೋನೇ ನೋಡೋದು ಸರ್. ನನ್ನ ಅನನ್ಯ ಜಾನಪದ ಸಾಂಸ್ಕೃತಿಕ ವೇದಿಕೆಯಲ್ಲಿ ಆ ಬ್ಯಾನರಲ್ಲಿ ನಮ್ಮ ತಂದೆ ತಾಯಿ ಫೋಟೋ ಇದ್ದೇ ಇರ್ತದೆ. ನಮ್ಮ ತಂದೆ ತಾಯಿ ಫೋಟೋ ಇದ್ದೇ ಇರುತ್ತೆ. ಅಷ್ಟು ಜನ ಮಕ್ಕಳಿಗೆ ಅಷ್ಟು ಬಡತನ ಇದ್ರು ಕೂಡ ಆ ಸಂಸ್ಕಾರವನ್ನ, ಸಂಸ್ಕೃತಿಯನ್ನ ಕಲಿಸಿದಾರಲ್ಲ, ನಿಜವಾಗ್ಲೂ ಸರ್. ಮಕ್ಕಳಿಗೂ ಅದೇ ಸಂಸ್ಕಾರ ಕೊಟ್ಟಿದ್ದೀರಾ? ಗೊತ್ತಿಲ್ಲ ಸರ್, ಕಲಿತಾರೋ ಏನೋ ಗೊತ್ತಿಲ್ಲ. ನಾನು ಹೆಂಗ್ ಕಲಿಸ್ತಾ ಇದ್ದೀನೋ ಅವ್ರು ಹೆಂಗ್ ಕಲಿತಾರೋ ಗೊತ್ತಿಲ್ಲ. ಸರ್, ಈಗ ನೀವು ಪತ್ರಿಕಾ ರಂಗದಲ್ಲೂ ಕರ್ತವ್ಯ ನಿರ್ವಹಿಸಿದ್ದೀರಾ, ಅದ್ರ ಬಗ್ಗೆ ನಮ್ಮ ವಿಷಯ. ಸಂಯುಕ್ತ ಕರ್ನಾಟಕ ವರದಿಗಾರರಾಗಿ ಮತ್ತೆ ವಿತರಕರಾಗಿ ಊರಿಗೂ ಮನೆಗೆ ನಾನು ಹಂಚ್ತೀನಿ. ಬಹಳ ಪಾಪ್ಯುಲರ್ ಸಂಯುಕ್ತ ಕನ್ನಡ, ಬಹಳ ಪಾಪ್ಯುಲರ್. ಹೌದು ಸರ್, ಅದು ಕಡಿಮೆ ಸಮಯದಲ್ಲಿ ನಾನು ಕೆಲಸ ಮಾಡಿದೆ ಅಷ್ಟೇ. ಅದ್ರಲ್ಲಿ ನಂಗೆ ತೃಪ್ತಿ ಇದೆ. ಅದರಲ್ಲಿ ನನಗೆ ತೃಪ್ತಿ ಇದೆ. ಆ ವೃತ್ತಿನಲ್ಲಿ ನನಗೆ ತೃಪ್ತಿ ಇದೆ. ಜೊತೆಗೆ ದಿಕ್ಸೂಚಿ ಅನ್ನೋ ಮಾಸಪತ್ರಿಕೆ, ಸ್ಪರ್ಧಾ ಪತ್ರಿಕೆ, ಅದರಲ್ಲೂ ನಾನು ಕೆಲಸ ಕಾರ್ಯನಿರ್ವಹಿಸಿದ್ದೀನಿ. ಅದಷ್ಟೇ ಅಲ್ಲ, ಸಂಘಟನೆ ಮಾಡ್ತಾ ಇದ್ದಾಗ ಮನೆಯವ್ರನ್ನ ಹಣ ಕೇಳಲಿಕ್ಕೆ ಆಗೋದಿಲ್ಲ, ತುಂಬಾ ಬಯಸ್ಕೋಬೇಕಾಗುತ್ತೆ. ಏನೂ ಸಂಪಾದನೆ ಇಲ್ಲ ಅಂತ ಅಂದಾಗ ಅಪ್ರಯೋಜಕ ಅಂತಾರೆ. ಅದು ಸತ್ಯ ಕೂಡ, ನಾವು ಬೇಜಾರು ಮಾಡ್ಕೋಕ್ಕಾಗಲ್ಲ, ಅಸತ್ಯ ಕೂಡ. ಹಂಗಾದಾಗ ನಾನು ಸೈಕಲಲ್ಲಿ ಬೆಲ್ಲ ವ್ಯಾಪಾರ ಮಾಡಿದ್ದೀನಿ ಊರೂರಿಗೆ. ಅದು ಮಾಡಿದ್ದೀರಾ? ಬೆಲ್ಲ ವ್ಯಾಪಾರ ಮಾಡಿದ್ದೀನಿ, ಬೆಲ್ಲ ವ್ಯಾಪಾರ ಮಾಡಿದ್ದೀನಿ. ಚೆನ್ನಾಗೆ ಜೀವನ ಸಾಗಿಸ್ತಾ ಇದೆ. ಸಂಘಟನೆ ಮಾಡ್ಕೊಂಡು ಸರ್, ಸಂಘಟನೆ ಮಾಡ್ಕೊಂಡು ಈ ಸಂಘಟನೆಯಲ್ಲಿ ಯಾರೂ ದುಡ್ಡು ಕೊಡಲ್ಲ ಸರ್. ಈ ಸಂಘಟನೆಯಲ್ಲಿ ಕೆಲಸ ಮಾಡ್ತಾರಲ್ಲ ಆ ಮುಖಂಡರುಗಳಿಗೆ, ಆ ಕಾರ್ಯಕರ್ತರಿಗೆ ಯಾರೂ ದುಡ್ಡು ಕೊಡಲ್ಲ. ಹೊರಗಡೆ ಇಲ್ಲೇ ಹೋರಾಟಕ್ಕೆ ಹೋಗ್ಬೇಕು ಅಂದಾಗ ಅವ್ರ ಸ್ವಂತ ದುಡ್ಡಿಂದಾನೇ ಹೋಗ್ತಾರೆ. ಅದು ನಿಜವಾದ ಹೋರಾಟ. ಈ ಯಾವುದೇ ಪಕ್ಷದವರು ಹಣ ಕೊಟ್ಟು ಮಾಂಸದ ಊಟ ಎಲ್ಲ ಕೊಟ್ಟು ಕರ್ಕೊಂಡು ಹೋಗ್ತಾರೆ, ಆದ್ರೆ ಈ ಸ್ವಪ್ರೇರಣೆಯಿಂದ ಹೋಗ್ತಾರಲ್ಲ. ನಾವು SFI ನಮ್ಮ ಸ್ವಂತ ಖರ್ಚಿಂದ ಬಂದಿದ್ವಿ. ಹೌದು ಸರ್, ಬೆಂಗಳೂರು SFI DFI ಎಲ್ಲ ಸ್ವಂತ ಖರ್ಚಿಂದ. ಸಾಮಾನ್ಯ ಜನಗಳ ಸಮಸ್ಯೆಗಳಿಗೆ ಸ್ಪಂದಿಸಿದಾಗ ನೀವು ಸರಿ ಅಂತಾರೆ. ಆಮೇಲೆ ಹಿಂಗ್ ಕಾರ್ಯಕ್ರಮ ಇದೆ, ಹಿಂಗ್ ಸಮಸ್ಯೆ ಇದೆ, ಬನ್ನಿ ಅಂದಾಗ ಬರಲ್ಲ, ಯಾರು ಸ್ಪಂದಿಸೋದಿಲ್ಲ. ಮತ್ತೆ ನಮ್ಮ ಹತ್ರ ಹಣ ಇದ್ದಾಗ ನಮ್ಗೆ ಜನ ನಮ್ ಜೊತೆ ಸೇರ್ತಾರೆ. ನಾವ್ ಎಲ್ಲಿಂದ ತಂದು ಕೊಡುವ ಸ್ವಾಮಿ, ನಮಗೆ ತಡ್ಕಿಟ್ಟು ನಿನ್ಗೆಲ್ ತರ್ಲಿ ಮಡ್ಕಿಟ್ಟು ಅಂದಂಗೆ ಎಲ್ಲಿ ಬೆಲ್ಲ ಸಕ್ಕರೆ ಇದೆ ಅಲ್ಲಿ ಇರುವೆ. ಹಾಗಾಗಿ ಈ ಸಂಘಟಕರು ತುಂಬಾ ಸಮಸ್ಯೆಯನ್ನು ಎದುರಿಸ್ತಾ ಇದ್ದಾರೆ. ಸಮಾಜ ಹೇಳ್ತೆ ಅಲ್ಲೇ ಇರುವೆ. ಹೌದು, ಅಲ್ಲೇ ಇರುವೆ. ಮತ್ತೆ ನಿಜವಾದ ಈ ತರ ಹೋರಾಟಗಾರರು, ಪ್ರಾಮಾಣಿಕವಾದ ಹೋರಾಟಗಾರರು ಆಡಳಿತ ಮಾಡ್ಬೇಕು ಸರ್, ಆಡಳಿತ ಮಾಡ್ಬೇಕು. ಹೌದು, ಇಲ್ಲಾಂದ್ರೆ ಸರ್ ಈಗ ನಮ್ಮ ಈ ಪ್ರಸ್ತುತ ನಮ್ಮಲ್ಲಿ ಯಾವಾಗ ಎಂಡ ಮತ್ತೆ ಹಣಕ್ಕೆ ಮತ್ತೆ ಬಾಡೋಟ ಇನ್ನೊಂದು ಯಾವಾಗ ಅವ್ರು ಮಾರ್ಕೊಂತಾರೋ, ಅದಕ್ಕಿಂತ ನನ್ನ ಮಗಳೇ ಹೇಳಿದ್ರು, SSLC ಹೋಗ್ತಾ ಇದ್ರು, ಅಪ್ಪ ಎಲ್ರೂ 500 ರೂಪಾಯಿ ಕೊಡ್ತಾರಂತೆ ಕ್ಯಾನ್ವಾಸ್ ಮಾಡಿದ್ರೆ, ನಾವು ಹೋಗುವಪ್ಪ ಬೇಡಮ್ಮ, ಮತ್ತೆ ಓಟ್ ಹಾಕಿದ್ರೆ ಇಷ್ಟು ಅಂತ ಕೊಡ್ತಾರೆ. ನಾವು ಬೇಡಮ್ಮ, ನಾವು ಬೇಡ, ನಾನು ಒಂದು ಕ್ವಾರ್ಟರ್ ಸರ್, ನನ್ನ ಹತ್ರ ಹಣ ಇಲ್ಲ, ಮನೆ ಇಲ್ಲ, ನೆಮ್ಮದಿಯಾಗಿದ್ದೀವಿ ಸರ್ ಅಲ್ವಾ. ಹೊಟ್ಟೆ ತುಂಬಾ ಊಟ ಮಾಡ್ತೀವಿ, ಕಣ್ ತುಂಬಾ ನಿದ್ರೆ ಮಾಡ್ತೀವಿ, ನೆಮ್ಮದಿಯಾಗಿದ್ದೀವಿ. ಸೂಪರ್. ಇನ್ನೊಂದು ವೈಭೋಗ ಜೀವನ ನನಗಂತೂ ಗೊತ್ತಿಲ್ಲ, ಮಾಡ್ಲಿಕ್ಕೂ ಆಗೋದಿಲ್ಲ. ನನ್ನ ಮಕ್ಳು ಅದೇನ್ ಬೈಕಂತಾರೋ ಏನೋ ಗೊತ್ತಿಲ್ಲ. ಹಂಗಾಗಿ ನನ್ನ ಮಗಳ ಅಂದ್ಲು, ಅಪ್ಪ ಎಲ್ಲಾ ದುಡ್ಡು ಇಸ್ಕೊಂತಾರೆ, ನೀವ್ಯಾಕೆ ಇಸ್ಕೊಳಲ್ಲ? ನೋಡಮ್ಮ, ಅವ್ರು ಕೊಡೋ 500,000 ಇಷ್ಟೇ ನಿಮ್ ಯೋಗ್ಯತೆ ಅಂತ ಕೊಡೋದು. ನಿಮ್ ಯೋಗ್ಯತೆ ಇಷ್ಟೇ ಅಂತ ಕೊಡ್ತಾರೆ, ಅಷ್ಟೇ ನಮ್ ಯೋಗ್ಯತೆ ಅಂತ ಅಂದೆ. ಸೇಲ್ ಮಾಡ್ದಂಗಾಗುತ್ತೆ, ನಮ್ಮನ್ನ ನಾವು ಮಾಡ್ಕೊಂಡಾಗತ್ತೆ ಸರ್. ಅದಕ್ಕಿನ್ನ ಹೀನವಾದ್ದು ಇನ್ಯಾವ್ ಸರ್ ಅಲ್ವಾ? ಇನ್ಯಾವ್ ಸರ್. ಸೊ ನಮಗೆ ಜೀವನದಲ್ಲಿ ಎಲ್ಲಕ್ಕಿಂತ ಮುಖ್ಯ ಆನೆ ಅಂತ ನಾವು ಹೇಳ್ತೀವಿ. ಆನೆ ಅಂತ ಗೊತ್ತಾ ನಿಮಗೆ? ಹೌದು ಸರ್. ಆನೆ ಅಂದ್ರೆ ಆರೋಗ್ಯ, ನೆಮ್ಮದಿ. ಖಂಡಿತ ಸರ್ ಅಲ್ವಾ ಸರ್? ನಾನು ಎಲ್ಲರೂ ಹೇಳೋದು ಅದೇ ಸರ್.
ನೆಮ್ಮದಿ ಮತ್ತೆ ಆರೋಗ್ಯ ಹೊಂದಿದ್ರೆ ಎಸ್, ಅವ್ನು ದುಡ್ಕೊಂಡ್ ತಿನ್ಬೋದು ಸರ್. ಗಾರೆ ಕೆಲಸ ಏನ್ ಬೇಕಾದ್ರೂ ಮಾಡು, ಈಗ ಖಂಡಿತ ಸರ್. ಈಗ ಕೋಟಿ ಇಟ್ಕೊಂಡು ಆರೋಗ್ಯ ಇಲ್ಲ, ನೆಮ್ಮದಿ ಇಲ್ಲ ಅಂದಾಗ ಏನೂ ಪ್ರಯೋಜನ ಇಲ್ಲ ಸರ್. ನಾನು ಈಗಲೂ ಕೂಡ ಆಸೆ ಪಡೋದೇನು ಅಂದ್ರೆ ನನಗೆ ಹಣ ಬೇಡ, ಎಸ್, ಆರೋಗ್ಯ ನೆಮ್ಮದಿ ಇದ್ರೆ ಸಾಕು, ಇರ್ಲಿಕ್ಕೆ ಒಂದು ಗೂಡಿದ್ರು ಸಾಕು. ಯಾಕಂದ್ರೆ ಒಂದು ಗೂಡಿ ನೀವು ಹೇಳಿದ್ರಿ, ನಾನು ಶುಕ್ರವಾರ ನಾನು ಸಂದರ್ಶನ ಮಾಡಕ್ ಆಗಿಲ್ಲ ನಿಮ್ದು. ಸೊ ಸರ್ ನನಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರಾಗಿದೆ ಅಂತೆ. ಇಲ್ಲ ಸರ್, ಮೊದಲು ಆರೋಗ್ಯ ಕಡೆ ಗಮನ ಕೊಡಿ. ಸಂದರ್ಶನ ಆಗ್ತಾ ಇರುತ್ತೆ, ಆಗಿರುತ್ತೆ. ಫಸ್ಟ್ ನೀವು ಚೆನ್ನಾಗಿದ್ರೆ ಖಂಡಿತ ಸರ್, ಖಂಡಿತ ಸರ್. ನಾನು ಎಲ್ರಿಗೂ ಹೇಳೋದು ಸರ್. ಆಮೇಲೆ ಒಂದಷ್ಟು ಜನಕ್ಕೆ ನನಗೆ ಇನ್ನೊಂದು ನಿಮ್ಮ ಮುಖಾಂತರ ಒಂದು ಮಾಹಿತಿಯನ್ನು ಏನು ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಅಂದ್ರೆ, ಸಾಕಷ್ಟು ಜನಗಳು ಸಮಸ್ಯೆ ಹೇಳ್ಕೊತಾರೆ. ಆ ಸಮಸ್ಯೆಗೆ ನಾವು ಕಿವಿ ಆಗ್ಬೇಕು ಸರ್, ದಯಮಾಡಿ. ಹೌದು, ಎಲ್ಲರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ, ಅವರ ಸಮಸ್ಯೆಗೆ ನಾವು ಕಿವಿ ಆಗ್ಬೇಕು. ಅವ್ರು ಹೇಳ್ತಾ ಇದ್ದಾಗ ನಮ್ಮ ಪಾಡಿಗೆ ನಾವು ಆ ಕಡೆ ನೋಡ್ಕೊಂತ ಹೋದಾಗ ಅವರ ನಿರ್ಲಕ್ಷ್ಯ ಮಾಡಬಾರ್ದು. ಮನಸ್ಸು ಹಗರ ಆಗೋದಿಲ್ಲ, ಇನ್ನೂ ಭಾರ ಜಾಸ್ತಿ ಆಗುತ್ತೆ ನಮ್ಗೆ ಸರ್. ಹಣ ಕೊಡ್ಲಿಕ್ಕೆ ಆಗೋದಿಲ್ಲ, ಇನ್ನೊಂದು ಕೊಡ್ಲಿಕ್ಕೆ ಆಗೋದಿಲ್ಲ, ಆ ಸಮಸ್ಯೆಯನ್ನು ನಿವಾರಿಸ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಂದಷ್ಟು ಒಳ್ಳೆ ಮಾತುಗಳಿಂದ ಒಂದಷ್ಟು ಒಳ್ಳೆ ಮಾತುಗಳಿಂದ, ಧೈರ್ಯವಾದ ಮಾತುಗಳನ್ನ ಹೇಳಿದ್ರೆ ನಿಜವಾಗ್ಲೂ ಒಂದಷ್ಟು ಜೀವನದಲ್ಲಿ ಬದಲಾವಣೆ ಆಗ್ಬೋದು, ಸ್ವಲ್ಪ ಸಮಾಧಾನ ಮಾಡ್ಬೋದು ಸರ್. ನಮ್ಮಲ್ಲಿ ವಿಪರ್ಯಾಸ ಏನು ಅಂದ್ರೆ, ಅವ್ರು ಏನ್ ಹೇಳ್ತಾರೆ ಸರ್, ನನ್ನ ಸಾಕಷ್ಟು ಜನ ನನ್ನ ಕುಟುಂಬದ ಸ್ನೇಹಿತರುಗಳಿದ್ದಾರೆ, ಬೇಕಾದಷ್ಟು ಜನ ಇದ್ದಾರೆ. ಅವ್ರು ಏನೆಲ್ಲ ಸಮಸ್ಯೆಗಳು ಹೇಳ್ಕೊಂಡಿದ್ದಾರೆ. ಆದ್ರೆ ಆ ಸಮಸ್ಯೆ ಕೂಡ ನನ್ನ ಮಕ್ಕಳು, ನನ್ನ ಅಣ್ಣ, ನನ್ನ ಹೆಂಡತಿ ಯಾರಿಗೂ ಹೇಳ್ಕೊಂಡಿಲ್ಲ. ನನಗೆ ಸಾಧ್ಯವಾದಷ್ಟು ಮಟ್ಟಿಗೆ ಅವ್ರಿಗೆ ಸಲಹೆ ಕೊಡ್ಬೋದು, ಧೈರ್ಯ ಹೇಳ್ಬೋದೇನೋ ಅಷ್ಟೇ. ಆದ್ರೆ ನಾನು ಮಣ್ಣಿಗೆ ಹೋದಾಗ ಅಷ್ಟೇ ನನ್ನ ಜೊತೆಲಿ ಬರುತ್ತೆ ಸರ್. ಇನ್ನೊಬ್ಬರಿಗೆ ಹೇಳ್ಕೊಂಡು ಇನ್ನೊಬ್ಬರನ್ನ ಹಾಡ್ಕೊಂಡು ಅವ್ರಿಗೆ ಇನ್ನೊಬ್ಬರಿಗೆ ಹೀಯಾಳಿಸೋದಾದಾಗ ಆ ಸ್ಥಾನದಲ್ಲಿ ಮತ್ತೆ ನಾನು ಆ ಮಟ್ಟಕ್ಕೆ ಆಗಲ್ಲ ಅಂತ ಯಾವ ಗ್ಯಾರಂಟಿ ಅಲ್ವಾ ಸರ್? ಈಗ ಇನ್ನೊಬ್ಬರ ಬಗ್ಗೆ ಮಾತಾಡ್ತು ಅಂದಾಗ, ಇನ್ನೊಬ್ಬರ ಮನೆ ಬಗ್ಗೆ ಮಾತಾಡ್ತು ಅಂದಾಗ ಆ ಒಂದು ಪರಿಸ್ಥಿತಿ ನನಗೆ ಮುಂದೆ ಬಂದ್ರೆ ಖಂಡಿತ ಬರುತ್ತೆ. ಮುಂದೆ ಬಂದ್ರೆ ಅದನ್ನ ಅರ್ಥ ಮಾಡ್ಕೊಂಡ್ರೆ ಗೋಲ್ ಚಕ್ರ ಇದು. ಸರ್ ಇನ್ನೊಂದು, ಈ ವಿಧೇಯರ ಬಗ್ಗೆ ತಾತ್ಸಾರ ಮಾಡ್ತಾರೆ, ವಿಧೇಯರ ಬಗ್ಗೆ ತಾತ್ಸಾರ. ಅವ್ರು ನನ್ನ ಹೆಂಡತಿ ಹಂಗಾದ್ರೆ ಮತ್ತೆ ಯಾವುದೇ ವಿಧವೆ ಬಂದ್ರು ಸರ್, ನಾನು ನನ್ನ ಹೆಂಡ್ತಿನೂ ಅಷ್ಟೇ ಅರ್ಶಿನ ಕುಂಕುಮ ಹೂವು ಬಳೆ ಕೊಟ್ಟು ಕಳಿಸ್ತಾರೆ ಸರ್. ಯಾವುದೇ ವಿಧವೆ ಬಂದ್ರು. ಮತ್ತೆ ವಿಧವೆ ಬಗ್ಗೆ ಕೇವಲವಾಗಿ ಮಾತಾಡೋದು, ಮದುವೆ ಆಗದೆ ಇರೋರ ಬಗ್ಗೆ ಮಾತಾಡೋದು, ವಯಸ್ಸಾದವ್ರ ಬಗ್ಗೆ, ಈಗ ವಯಸ್ಸಾದವ್ರ ಬಗ್ಗೆ ಬಿಟ್ಟವ್ರ ಬಗ್ಗೆ ಮಾತಾಡೋದು ಸರ್. ಅವ್ರ ಸಮಸ್ಯೆ ಏನೇನೋ ಏನಿರುತ್ತೆ ಯಾರು ಗೊತ್ತು ಅಲ್ಲ. ಹೌದು. ಆಮೇಲೆ ಆ ಸ್ಥಾನದಲ್ಲಿ ನಾವು ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಇನ್ನೊಬ್ಬರ ಬಗ್ಗೆ ನಾವು ಕೆಟ್ಟದಾಗ ಮಾತಾಡಲಿಲ್ಲ. ಯಾಕೆಂದ್ರೆ ಇನ್ನೊಬ್ಬರ ಬಗ್ಗೆ ಹಾಡ್ಕೊಳ್ಳೋದು, ಕೆಟ್ಟದಾಗ ಮಾತಾಡೋದು, ಇನ್ನೊಬ್ಬರಿಗೆ ಕೇಳ್ಕನ್ನ ಬಯಸೋದು, ಅದನ್ನ ದಯವಿಟ್ಟು ಜನ ಬಿಟ್ರೆ, ಮಾನವೀಯ ಮೌಲ್ಯಗಳನ್ನ ಅಳವಡಿಸ್ಕೊಂಡ್ರೆ ಎಲ್ಲರೂ ಚೆನ್ನಾಗಿ ಬದುಕ್ಬೋದು ಸರ್, ಎಲ್ಲರೂ ಚೆನ್ನಾಗಿರ್ಬೋದು ಸರ್. ಅದಷ್ಟೇ ನನ್ನ ಮನವಿ ಎಲ್ರಿಗೂ. ಓಕೆ ಸರ್, ತಾವು ಸಹ ಕವಿತೆಗಳನ್ನು ಬರೆದಿರಂತ ನಾವು ಕೇಳ್ಬಿಟ್ಟಿವಿ. ಹೌದಾ? ಪ್ರತಿಯೊಂದು ವ್ಯಕ್ತಿಯಲ್ಲಿ ಒಳಗಡೆ ಒಬ್ಬ ಕವಿ ಇರ್ತಾನ? ಖಂಡಿತ ಸರ್. ಹೌದಾ? ಖಂಡಿತ. ನಿಮ್ಮಲ್ಲಿ ಒಂದು ಕವಿ ಇದ್ದಾನೆ ಸ್ವಲ್ಪ ಮಟ್ಟಿಗೆ ಸರ್. ಯಾಕೆಂದ್ರೆ ಸಮಸ್ಯೆಗಳ ಜಂಜಾಟದಿಂದ ಅದು ತಕ್ಷಣ ತಲೆಗೆ ಬಂದಾಗ ಪೆನ್ನು ಪೇಪರ್ ಇದ್ರೆ ಒಂದಷ್ಟು ಗೀಚ್ ಬಿಡ್ಬೋದು. ಅವೇನು ಇಲ್ಲ ಅಂದಾಗ ಆ ಕ್ಷಣದಲ್ಲಿ ಮತ್ತೆ ಅವ್ ಯಾವ್ದು ಹಾಕೋ ಬರೋದಿಲ್ಲ, ಮತ್ತೆ ಬರೋದಿಲ್ಲ ತಕ್ಷಣ ಅದು ಸರ್. ನಾನು ಒಂದು 26 ವರ್ಷದಿಂದ ಶೀರ್ಷಿಕೆ ಗುಲಾಬಿ ಬಗ್ಗೆ ಬರೆದಿದೆ ಸರ್. ನನ್ನ ಮೊದಲ ಕವಿತೆ ಅದು ಗುಲಾಬಿ ಬಗ್ಗೆ. ತಮಗೆ ಗುಲಾಬಿ ಇಷ್ಟನಾ? ಇಷ್ಟ ಅಲ್ಲ ನಮ್ಗೆ. ಈಗ ಕವಿಗೆ ಏನ್ ಇಷ್ಟ ಇಲ್ಲ ಸ್ವಾಮಿ? ಪ್ರಾಕೃತಿಕ ಎಲ್ಲ ಇಷ್ಟ, ಎಲ್ಲವೂ ಇಷ್ಟ ಅಲ್ವಾ? ಎಲ್ಲವೂ ಇಷ್ಟ ಕವಿಗೆ. ಎಲ್ಲದ್ರ ಬಗ್ಗೆ ಬರೆಯವಲ್ಲ. ಆದ್ರೆ ನಾನು ಒಂದು ನಿಮ್ಮ ಅನುಮತಿ ಕೊಟ್ರೆ ಬ್ರಹ್ಮ ಸೃಷ್ಟಿಯೋ ತಾನೇ ಅರಳಿತೋ ನನಗೆ ಗೋಚರವಾಗದು, ಬ್ರಹ್ಮ ಸೃಷ್ಟಿಯೋ ತಾನೇ ಅರಳಿತೋ ನನಗೆ ಗೋಚರವಾಗದು, ಮಾನವ ಪ್ರಾಣಿಯ ಬೆರಗುಗೊಳಿಸಲು ಅರಳಿ ಬಂದಿತೋ ತಿಳಿಯದು, ಮಾನವ ಪ್ರಾಣಿಯ ಬೆರಗುಗೊಳಿಸಲು ಅರಳಿ ಬಂದಿತೋ ತಿಳಿಯದು, ಕಣ್ಣು ಕುಕ್ಕಿತು ಮನಸ್ಸು ಹರಿಯಿತು ನನ್ನನ್ನೇ ಅದು ಮರೆಸಿತು, ನನ್ನನ್ನೇ ಅದು ಮರೆಸಿತು ಗುಲಾಬಿ ನನ್ನ ಮನವನ್ನು ಕೆದಕಿತು, ಕವಿಯ ವರ್ಣನೆಗಾಗಿ ಬೆಳೆಯಿತು, ಕವಿಯ ವರ್ಣನೆಗಾಗಿ ಬೆಳೆಯಿತು, ಪ್ರಕೃತಿ ದೇವಿಯ ಮಡಿಲರಳಿತು, ಕವಿಯ ವರ್ಣನೆಗಾಗಿ ಬೆಳೆಯಿತು, ಪ್ರಕೃತಿ ದೇವಿಯ ಮಡಿಲಲ ಅರಳಿತು, ಮುಗ್ಧ ಹೆಣ್ಣಿನ ಮುಡಿಯ ನೇರಲು ಅರಳಿ ಬಂದಿತೋ ತಿಳಿಯದು, ಮುಗ್ಧ ಹೆಣ್ಣಿನ ಮುಡಿಯ ನೇರಲು ಅರಳಿ ಬಂದಿತೋ ತಿಳಿಯದು. ಇದು ನನ್ನ ಮೊದಲ ಕವಿತೆ ಸರ್. ಸೂಪರ್, ಅದ್ಭುತ ಸರ್, ಅದ್ಭುತ. ಮತ್ತೆ ಶಿಕ್ಷಕರ ದಿನಾಚರಣೆ ದಿನ ನನ್ನ ಮಕ್ಕಳು ಆ ಬಗ್ಗೆ ಏನಾದ್ರು ಬರ್ಕೊಡಿ ಅಂತ ಹೇಳಿದ್ರು. ಯಾಕಂದ್ರೆ ಶಿಕ್ಷಕರ ವೃತ್ತಿ
ಎಲ್ಲರೂ ವೃತ್ತಿಗಳು ಶ್ರೇಷ್ಠವಾದುತ್ತೆ, ಎಲ್ಲರೂ ವೃತ್ತಿ ಶ್ರೇಷ್ಠವಾದ. ಆದರೆ ಶಿಕ್ಷಕರ ವೃತ್ತಿ ತಂದೆ ತಾಯಿಗಳನ್ನ ಬಿಟ್ಟರೆ ಆ ಸ್ಥಾನವನ್ನು ತುಂಬಿಸುವಂಥವರೇ ಗುರುಗಳು. ಮಹಾನ್ ಸ್ಥಾನ ಸರ್, ಆ ಸ್ಥಾನವನ್ನು ತುಂಬಿಸುವಂಥವರೇ ಗುರುಗಳು. ಅದಕ್ಕೆ ಅದು ನಿಜವಾಗ್ಲೂ ಸಹ ವರ್ಣನೆ ಮಾಡಲಿಕ್ಕಾಗೋದಿಲ್ಲ. ಈ ಗುಮಾಸ್ನಿಂದ ಹಿಡಿದು ಮೇಲ್ಮಟ್ಟದ ಅಧಿಕಾರಿಯಾಗಲಿ, ರಾಷ್ಟ್ರಪತಿಯಾಗಲಿ, ಪ್ರಧಾನಿಯಾಗಲಿ, ಯಾರನ್ನೇ ಒಬ್ಬರು ಸೃಷ್ಟಿ ಮಾಡುವಂಥವ್ರು ಆ ಗುರುಗಳು. ಆ ಗುರುಗಳಿಗೆ ಆ ಮಟ್ಟದ ಶಕ್ತಿ ಇದೆ ಸರ್. ಅದು ಸಾರ್ಥಕವಾದ ಬದುಕು ಅಂತ ಹೇಳ್ತೀನಿ ಸರ್. ಅವ್ರ ವೃತ್ತಿಯನ್ನ ಗುರು ಇರುವಂತ ಶಕ್ತಿ ಇನ್ಯಾರು ಇಲ್ಲ ಸರ್, ಇಲ್ಲ ಸರ್, ಖಂಡಿತ ಇಲ್ಲ. ಅವ್ರಿಗೊಂದು ಶ್ರೇಷ್ಠ ಒಂದು ಉಚ್ಚ ಸ್ಥಾನ ಇದೆ. ಖಂಡಿತ ಸರ್, ಖಂಡಿತ ಸರ್, ಖಂಡಿತ. ಆಮೇಲೆ ವಿಪರ್ಯಾಸ ಏನು ಅಂದ್ರೆ, ಬೇರೆ ದೇಶಗಳಲ್ಲಿ ಅವ್ರಿಗೆ ಆದ ಒಂದು ಮನ್ನಣೆ ಇದೆ, ಗೌರವ ಇದೆ, ಗೌರವ ಇದೆ. ಆದ್ರೆ ಈಗ ನಮ್ಮಲ್ಲಿ, ನಮ್ಮ ದೇಶದಲ್ಲಿ ಅದಿಲ್ಲ ಸರ್. ಅದು ವಿಪರ್ಯಾಸ ಸರ್. ಈಗ ನೋಡ್ತೇವೆ ನಾವು, ಯಾವ್ದೋ ಟೀ ಅಂಗಡಿಲಿ ನಿಂತ್ಕೊಂಡು ಏನ್ ಗುರು ಮಾತಾಡ್ತಾರೆ. ಅಲ್ಲ, ಗುರು ಅನ್ನೋ ಪದಕ್ಕೆ ಅರ್ಥನೇ ಇಲ್ಲ. ಅವಮಾನ ಮಾಡ್ತಾ ಇದ್ದಾರೆ ಸರ್. ಗುರು, ಆ ಗುರುಗೆ ಸೀಮಿತವಾಗಬೇಕು ಆ ಪದ ಅಲ್ವಾ? ದಯಮಾಡಿ ಎಲ್ಲರಲ್ಲೂ ವಿನಂತಿ ಮಾಡ್ಕೊಂತೀನಿ, ಗುರು ಆ ಗುರುಗೆ ಸೀಮಿತವಾಗಬೇಕು. ಯಾರಂದ್ರೆ ಕರೀತಾರಲ್ಲ, ಅದ್ರ ಬೇಜಾರಾಗುತ್ತೆ. ಯಾಕಂದ್ರೆ ಆ ಪದಕ್ಕೆ ಒಂದು ಅರ್ಥ ಐತೆ ಸರಿ. ಅದ ಆ ಸ್ಥಾನದಲ್ಲಿ ಇರೋರ್ನ ಮಾತ್ರ ನಾವು ಗುರು ಅಂತ ಕರೀಬಹುದು. ಖಂಡಿತ ಸರ್, ಅಲ್ವಾ? ಖಂಡಿತ ಸರ್, ಹಾಗಿದೆ. ಸೊ ಸಮಾಜದ ಬಗ್ಗೆ ಸಮಾಜದ ಬಗ್ಗೆ ಈ ಒಂದು ಕಳ್ಕಳಿ ಹೇಗೆ ನಿಮಗೆ ಶುರು ಆಯಿತು ಸರ್? ನಾನು ಹುಟ್ಟು ಬಂದಾಗಿನಿಂದ. ಹೌದಾ? ಆಮೇಲೆ ಹೌದು, ಈಗ ನಾವೇನಾದ್ರೂ ಒಂದು ಸ್ವಲ್ಪ ಏನಾದ್ರು ತಿನ್ಲಿಕ್ಕಿದ್ದಾಗ ನಾವೆಲ್ಲರೂ ಹಂಚ್ಕೊಂಡು ತಿಂತಿದ್ವಿ ಸರ್. ನಾವು ಎಲ್ಲರೂ ಹಂಚ್ಕೊಂಡು ತಿಂತೀವಿ. ಹಂಚ್ಕೊಂಡು ತಿಂದರೆ ಹಸಿವಿಲ್ಲ ಅಂತ ಹೇಳ್ತಾರೆ ಹಿರಿಯವರು ಸರ್. ಇಷ್ಟಿದ್ರು ಕೂಡ ಈಗ ಮರ್ಯಾದೆ ಕುಂತ್ಕೊಂಡು ತಿಂತು ಅಂದ್ರೆ ನಾನು ತಿಂದ್ಬಿಟ್ಟು ಹೊಟ್ಟೆ ತುಂಬಿಸ್ಕೊಬಿಡ್ತೀವಿ ಅಷ್ಟೇ. ಆದರೆ 10 ಜನ ಹಂಚ್ಕೊಂಡು ತಿನ್ನೋದ್ರಲ್ಲಿ ಇದೆಯಲ್ಲ ತೃಪ್ತಿ, ಆ ಖುಷಿನೇ ಬೇರೆ. ಆ ಖುಷಿನೇ ಬೇರೆ ಸರ್. ಅನುಭವಿಸಿದಾಗಲೇ ಗೊತ್ತಾಗೋದು, ಹೇಳಿದ್ರೆ ಗೊತ್ತಾಗೋದಿಲ್ಲ. ನಾನು ಇತ್ತೀಚೆಗೆ ಪಿತೃಪಕ್ಷದಲ್ಲಿ ನಾನು ಒಂದು ಅದೇ ನಮ್ಮ ಪೂರ್ವಜರಿಗೆಲ್ಲ ನಾವು ಎಡೆ ಇಡೋದು, ಅವಾಗ ಒಂದು ಅಬ್ಸರ್ವ್ ಮಾಡಿದೆ. ಕಾಗೆ ಒಂಟಿಯಾಗಿ ಮೊದಲು ಬಂದು ನೋಡ್ಕೊಂಡು ಹೋಗುತ್ತೆ. ಹೌದು ಸರ್, ಆ ಎಡೆನ ನೋಡ್ಕೊಂಡು ಹೋಗುತ್ತೆ. ಹೌದು. ಮತ್ತು ಒಂದು ಬಂದು ತಿನ್ನಲ್ಲ, ಅದನ್ನ ಇಡೀ ಬಳಗನ ಕರ್ಕೊಂಡ್ಬರುತ್ತೆ. ಸರ್, ನಾವು ಮನುಷ್ಯರು ಕಾಗೆ ತರ ಆಗ್ಬೇಕು ಸರ್. ಅಲ್ವಾ? ಕಾಗೆ ಸರ್, ನಾವು ಮನುಷ್ಯರು ನಿಜವಾದ ಕೆಟ್ಟ ಪ್ರಾಣಿ ಅಂದ್ರೆ ಮನುಷ್ಯರು ಕೆಲವರು. ಹೌದು. ಆದ್ರೆ ಎಲ್ಲಾ ಪ್ರಾಣಿಗಳಿಗಿನ್ನ ಕೆಟ್ಟ ಪ್ರಾಣಿ ಮನುಷ್ಯರೇ. ಇಷ್ಟು ಬುದ್ಧಿ ದೇವರು ಕೊಟ್ಟ ಮೇಲೆ ಸಹ ಆಲೋಚನೆ ಶಕ್ತಿ ಇದೆ. ಇನ್ನೊಬ್ಬರಿಗೆ ಏನೂ ಕೊಡೋದು ಬೇಡ, ಅವ್ರಿಗೆ ಒಳ್ಳೇದನ್ನ ಬಯಸಿದ್ರೆ ಸಾಕು ಸರ್. ಅಲ್ವಾ? ಒಳ್ಳೇದನ್ನ ಬಯಸಿದ್ರೆ ಸಾಕು, ಇನ್ನೇನು ಕೊಡೋದು ಬೇಡ. ಯಾರಿಂದನೂ ಯಾರೇನು ನಿರೀಕ್ಷೆ ಮಾಡೋದಿಲ್ಲ. ಒಳ್ಳೆ ಮಾತಾಡಿದ್ರೆ ಅಷ್ಟೇ ಸಾಕು ಸರ್. ಆಮೇಲೆ ಗುರುಗಳ ಬಗ್ಗೆ ಒಂದು ಕವಿತೆ ಹೇಳ್ಬೋದಾ? ಪ್ಲೀಸ್. ಖಂಡಿತ. ಯಾಕೆಂದ್ರೆ ಗುರುವಿನ ಬಗ್ಗೆ ಎಷ್ಟು ಹೊಗಳಿದ್ರೆ ಸಾಲದು ಸರ್. ಯಾವ ಪದಗಳೇ ಸಾಲಲ್ಲ ಸರ್. ಹಂಗಾಗಿ ಒಂದು ಈಗ ನಾವು ಯಾವುದೇ ಗುರುಗಳು ಸಿಕ್ಕಿದ್ರೆ, ಮಹಿಳೆಯರ ದಿನ ಆಗ್ಲಿ, ಹಿರಿಯ ನಾಗರಿಕರ ದಿನ ಆಗ್ಲಿ, ಪರಿಸರದ ದಿನ ಆಗ್ಲಿ, ಅದನ್ನ ಮಾಡ್ತಾ ಇರ್ತೀನಿ ಸರ್. ಸ್ವಾತಂತ್ರ್ಯ ಹೋರಾಟಗಾರ ನಾವು ಒಂದಷ್ಟು ನಿಮ್ಗೆ ಫೋಟೋಗಳು ಕಳಿಸಿದ್ದೀನಿ. ಹಾಗಾಗಿ ಶಿಕ್ಷಕರ ದಿನಾಚರಣೆ ದಿನ ಆ ಶಿಕ್ಷಕರನ್ನ ನನಗೆ ಶಕ್ತಿ ಆದಷ್ಟು ಈ ಸರ್ತಿ ಎಲ್ಲಾ ಶಿಕ್ಷಕರಿಗೆ ಸಿಕ್ಕದಂತವ್ರಿಗೆ, ಗೊತ್ತಿರೋರಿರ್ಲಿ ಗೊತ್ತಿಲ್ಲದೆ ಇರೋರ್ಲಿ, ವಿಷಯ ಗೊತ್ತಾಯ್ತು ಅಂದಾಗ ಎಲ್ರಿಗೂ ಗುಲಾಬಿ ಹೂ ಕೊಟ್ಟು ಗೌರವಿಸಿದ್ದೀನಿ. ನನ್ನ ಮಗಳು ಸೆಕೆಂಡ್ ಇಯರ್ PUC JSPU ಕಾಲೇಜು ಅಂತ ಅಂದ್ಬಿಟ್ಟು ಕೆಂಗುಂಟೆಲ್ಲಿದೆ. ಅಲ್ಲಿ ಎಲ್ರಿಗೂ ಗುಲಾಬಿ ಕೊಟ್ಟೆ. ಯಾಕೆಂದರೆ ಯಾರು ವಿಷಯ ತಿಳಿಸಿರ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಸರ್. ಎಲ್ಲ ಈ ಶಿಕ್ಷಕರು, ಶಿಕ್ಷಕಿಯರು, ಮತ್ತು ಪ್ರಾಧ್ಯಾಪಕರು, ಉಪಾಧ್ಯಾಯರು, ಪ್ರೊಫೆಸರ್ಗಳು, ಉಪನ್ಯಾಸಕರು, ಅದು ನಿಜವಾಗ್ಲೂ ಉತ್ತಮವಾದ ಬದುಕು. ಅಲ್ಲಿ ಎಲ್ರಿಗೂ ಗುಲಾಬಿ. ನಾನು ಚಿಕ್ಕ ಮಗಳು ಕರ್ಕೊಂಡು ಹೋಗಿದೆ, ಅವ್ರ ಕೈಲೂ ಕೊಡಿಸ್ದೆ. ಅಮೂಲ್ಯ ಅಂತ ಚಿಕ್ಕ ಮಗಳು, ಅವ್ರ ಕೈಲೂ ಕೊಡಿಸ್ದೆ, ನಾನು ಕೊಟ್ಟೆ. ಆದರೆ ಆ ಕೊಟ್ಟಾಗ ಅವರಲ್ಲಿರೋ ಆ ಕೃತಜ್ಞತೆ ಅನ್ನೋದು ಇದೆಯಲ್ಲ ಸರ್, ಅದು ಅದಕ್ಕೆ ಸರ್ ನಾವೇನೇ ಮಾಡ್ತು ಅಂದಾಗ ಅನುಭವಿಸಿದಾಗ ಗೊತ್ತಾಗೋದು ಅಷ್ಟೇ. ಅನುಭವಿಸಿದಾಗಲೇ ಕೆಲವರು ಮರ್ತು ಬಿಡ್ತಾರೆ, ಏನು ಹೆಲ್ಪ್ ಮಾಡಿದ್ರೆ ಮರ್ತು ಬಿಡ್ತಾರೆ. ಕೃತಜ್ಞತೆ ಸಲ್ಲಿಸಲ್ಲ. ಕೃತಜ್ಞತೆ ಇರ್ಬೇಕು ಸರ್. ಹಿಂದಿಂದ ನೆನ್ಸ್ಕೋಬೇಕು ಸರ್. ಹಿಂದಿಂದ ನಾವೇನ್ ಹೆಂಗ್ ಬಂದ್ವಿ, ನಾವು ಹಿಂದೆ 10 ಏಣಿ ಒದ್ದು ಬಿಟ್ರೆ ಮತ್ತೆ ಇಳ್ಗೋಗ್ಬೇಕಲ್ಲ. ಬಂದ ದಾರಿ ಯಾವತ್ತೂ ಮರಿಬಾರ್ದು ಅಂತ ಅಂತಾರಲ್ಲ, ನಮ್ಮ ಗುರುಗಳು ಹೇಳ್ತಿದ್ರು. ಹೌದು. SPB ಯಾವತ್ತೂ ಹೇಳ್ತಿದ್ರು, you should never forget whatever. We have to be very much thankful to the universe. You have to be very thankful to the ಈಗ ಆರ್ಕೆಸ್ಟ್ರಲ್ಲಿ ಹಾಡ್ತಾರೆ, ಅವ್ರು ಮೊದಲು ಎಲ್ರಿಗೂ ನಮಸ್ಕಾರ ಮಾಡ್ತಾರೆ. ಹೌದು ಸರ್. ಎಲ್ರಿಗೂ ನಮಸ್ಕಾರ ಮಾಡಿ ಆಮೇಲೆ ಒಂದು ಹಾಡನ್ನ ಸ್ಟಾರ್ಟ್ ಮಾಡ್ತಾರೆ. ಇವರೆಲ್ಲ ಇಲ್ಲ ಅಂದ್ರೆ ನಾನು ಹಾಡೋಕ್ಕಾಗ್ತಿಲ್ಲ. ಖಂಡಿತ ಸರ್.
ಅದೆಷ್ಟು ಆ ಕೃತಜ್ಞತೆ ಎಷ್ಟು ಇಟ್ಕೊಂಡಿದ್ದಾರೆ ನೋಡಿ. ಖಂಡಿತ ಖಂಡಿತ ಸರ್, ಖಂಡಿತ ಸರ್. ಆ್ಯಕ್ಚುಲಿ ಅದನ್ನು ನಾವು ನೋಡಿ ನಾನು ಸ್ಪೆಷಲಿ ನಾನು ಹೇಳ್ತಾ ಇದ್ದೀನಿ, ಯಾರು ಎಷ್ಟು ಹೇಗೆ ಅವರಿಂದ ಕಲ್ತಿದ್ದಾರೆ ನನಗೆ ಗೊತ್ತಿಲ್ಲ, ಐ ಡೋಂಟ್ ನೋ. ಬಟ್ ನನ್ನ ಜೀವನ ನಿಜವಾಗ್ಲೂ ಸಾರ್ಥಕ ಆಗಿರೋದೇ ಅವರ ಒಂದು ನಡವಳಿಕೆ ನೋಡಿ. ನಾನು ತುಂಬ ಕಲ್ತಿದ್ದೇನೆ. ಐ ಹ್ಯಾವ್ ಲರ್ನ್ಡ್ ಲಾಟ್. ಖಂಡಿತ ಸರ್. ಒಂದು ಇವತ್ತು ಪ್ಲೀಸ್ ಕವಿತೆ ವಾಚನೆ ಮಾಡ್ಬೋದಾ ಶಿಕ್ಷಕರ ಬಗ್ಗೆ? ಅರ್ಪಿಸುವೆ ನಿಮ್ಮ ಪಾದಾರವಿಂದಕ್ಕೆ ಈ 4 ಸಾಲುಗಳ ಪದಗಳನ್ನು. ಅರ್ಪಿಸುವೆ ನಿಮ್ಮ ಪಾದಾರವಿಂದಕ್ಕೆ ಈ 4 ಸಾಲುಗಳ ಪದಗಳನ್ನು. ಕಣ್ಣಿಗೆ ಕಾಣುವ ದೇವರು ನೀವೇ, ಮಾರ್ಗವ ತೋರುವ ಮಹಾಗುರುವೆ. ಕಣ್ಣಿಗೆ ಕಾಣುವ ದೇವರು ನೀವೇ, ಮಾರ್ಗವ ತೋರುವ ಮಹಾಗುರುವೆ. ವಿದ್ಯಾ ದಾನವ ನೀಡಿದ ಗುರುವೆ, ಅರಿವಿನ ಜ್ಯೋತಿಯ ಬೆಳಗಿದ ಗುರುವೆ. ವಿದ್ಯಾ ದಾನವ ನೀಡಿದ ಗುರುವೆ, ಅರಿವಿನ ಜ್ಯೋತಿಯ ಬೆಳಗಿದ ಗುರುವೆ. ಅಂಧಕಾರವ ಅಳಿಸಿದ ಗುರುವೆ, ಬಾಳಲಿ ಭರವಸೆ ತರಿಸಿದ ಗುರುವೆ. ಅಂಧಕಾರವ ಅಳಿಸಿದ ಗುರುವೆ, ಬಾಳಲಿ ಭರವಸೆ ತರಿಸಿದ ಗುರುವೆ. ಬ್ರಹ್ಮ ವಿಷ್ಣು ಮಹೇಶ್ವರರಾದಿರಿ ಗುರುವೆ, ನಿಮ್ಮಲ್ಲಿ ಸಾರದೆ ಕಂಡೆನು ಗುರುವೆ. ಬ್ರಹ್ಮ ವಿಷ್ಣು ಮಹೇಶ್ವರರಾದಿರಿ ಗುರುವೆ, ನಿಮ್ಮಲ್ಲಿ ಸಾರದೆ ಕಂಡೆನು ಗುರುವೆ. ಜೀವನ ಪಾವನ ಮಾಡಿದ ಗುರುವೆ, ನಿಮಗೆ ಕೋಟಿ ಶರಣು ಗುರುವೆ. ಜೀವನ ಪಾವನ ಮಾಡಿದ ಗುರುವೆ, ನಿಮಗೆ ಕೋಟಿ ಶರಣು ಗುರುವೆ. ನಿಮಗೆ ಕೋಟಿ ಶರಣು ಗುರುವೆ. ನಿಮಗೆ ಕೋಟಿ ಶರಣು ಗುರುವೆ. ಅದ್ಭುತ. ವೆರಿ ನೈಸ್. ನೋಡಿ, ಆ ಗುರುಗಳ ಮೇಲೆ ಎಷ್ಟು ಆ ಪ್ರೀತಿ, ಅಪಾರ ಪ್ರೀತಿ ನಾವು ತಮ್ಮ ಕವಿತೆಯಿಂದ ಮುಖಾಂತರ ಖಂಡಿತ ತಿಳಿಸಿ. ಸರ್. ಈಗ ಮಕ್ಕಳು ಮತ್ತೆ ಶಿಕ್ಷಕರ ಬಾಂಧವ್ಯ ಯಾವುದೋ ದಿಕ್ಕು ಹೋಗ್ತಾ ಇದೆ ಸರ್. ಅವಾಗ ನಾವು ಓದ್ತಾ ಇದ್ದಾಗ ಯಾವುದೇ ಶಿಕ್ಷಕರಾಗಲಿ ಉಪನ್ಯಾಸಕರಾಗಲಿ ಪುಸ್ತಕಗಳನ್ನ ಮುಚ್ಚಿಟ್ಬಿಟ್ಟು ಮಕ್ಕಳಿಗೆ ಬೋರ್ಡ್ ಮೇಲೆ ಬರೆದು ಹೇಳ್ತಾ ಇದ್ರು. ಪುಸ್ತಕ ತೆಗೆದು ನೋಡ್ತಿರ್ಲಿಲ್ಲ. ಈಗ ವಿಪರ್ಯಾಸ ಅಂದ್ರೆ ಪುಸ್ತಕ ನೋಡ್ತಾರೆ, ಮೊಬೈಲ್ ನೋಡ್ತಾರೆ ಸರ್. ಯಾವಾಗ ಪುಸ್ತಕದಲ್ಲಿ ಓದ್ತಾರೆ, ಅದು ಈ ಮಸ್ತಕದಲ್ಲಿ ಉಳಿದ ಶಾಶ್ವತವಾಗಿರ್ತದೆ ಸರ್. ದಯಮಾಡಿ ಇವರು ಇದೊಂದು ನಿಮ್ಮಲ್ಲಿ ನಿಮ್ಮ ಮುಖಾಂತರ ಅವ್ರಿಗೆ ಬೇಡ್ಕೊಳ್ಳೋದೇನಂದ್ರೆ, ಮೊಬೈಲು ಒಳಿತು ಮತ್ತೆ ಕೆಡುಕು ಎಲ್ಲವೂ ಇರ್ತದೆ. ನಾವು ಅದನ್ನ ಹೆಂಗೆ ಸ್ವೀಕಾರ ಮಾಡ್ತೀವಿ, ನಾವು ಅದನ್ನ ಹೆಂಗೆ ಬಳಸ್ಕೊಂತೀವಿ, ಸ್ವೀಕಾರ ಮಾಡ್ಕೊಂತೀವಿ ಅದರ ಆಧಾರದ ಮೇಲೆ. ಆದರೆ ಹೆಚ್ಚು ಸಾಮಾನ್ಯವಾಗಿ 90 ಭಾಗ ಈ ಮೊಬೈಲ್ನಿಂದ ಹೆಚ್ಚು ಜನಗಳು ಹಾಳಾಗ್ತಾ ಇದ್ದಾರೆ ಸರ್. ಇದೊಂದು ನಿಮ್ಮ ಮುಖಾಂತರ ಎಲ್ಲರಲ್ಲೂ ಮನವಿ ಮಾಡ್ಕೊತ ಇದ್ದೀನಿ. ಪುಸ್ತಕ ಓದಿದ್ರೆ ಶಾಶ್ವತವಾಗಿ ಇಲ್ಲಿ ಉಳ್ಕೊತದೆ, ಮತ್ತು ಅವರು ಯಾವುದೇ ಪರೀಕ್ಷೆಗಳನ್ನ ಎದುರಿಸ್ಬೋದು ಮತ್ತು ಚೆನ್ನಾಗಿ ಬರೀಬೋದು. ಆದರೆ ಮೊಬೈಲ್ ನೋಡಿ ಕಲಿತಾಗ ಅದು ಅಷ್ಟಕ್ಕಷ್ಟೇ ಎಕ್ಸಾಮ್ ಮುಗಿದ್ಮೇಲೆ ಮರ್ತೋಗುತ್ತೆ, ನೆನಪಿರೋದಿಲ್ಲ. ಇದು ವಿಪರ್ಯಾಸ. ಮತ್ತು ಮೊಬೈಲಿಂದ ಸರ್ ನಾನು ಇಲ್ಲಿ ಫೋನ್ ಮಾಡಿ ಮಾತಾಡ್ತೀನಿ, ಎಲ್ಲೋ ಹೋಗ್ಬೇಕಾಗಿದೆ, ಎಲ್ಲಿದೆ ಅಂದರೆ ಇಲ್ಲೇ ಪಕ್ಕದಲ್ಲಿದ್ದೀನಿ ಅಂತೀನಿ. ಮೊಬೈಲಿಂದ ನಾನು ಸುಳ್ಳು ಹೇಳಿದ್ದೀನಿ. ಆದರೆ ಪತ್ರ ವ್ಯವಹಾರ ಇತ್ತಲ್ಲ, ಇಷ್ಟು ದಿನ ಇಷ್ಟೊತ್ತಿಗೆ ಬರ್ತೀನಿ ಅಂತ ಪತ್ರ ಬರೀತಿದ್ರು, ಅಷ್ಟೊತ್ತಿಗೆ ಹೋಗ್ತಾ ಇದ್ರು ಸರ್. ಅಷ್ಟೊತ್ತಿಗೆ ಸರಿಯಾಗಿ ಹೋಗ್ತಾ ಇದ್ರು. ಸೊ ಈಗ ನಮ್ಮ ಇಷ್ಟೆಲ್ಲ ಸಾಧನೆಯನ್ನು ಮಾಡೋದಕ್ಕೆ ಮನೆಯಿಂದ ಹೇಗೆ ಪ್ರೋತ್ಸಾಹ ಸಿಕ್ಕಿದೆ ಸರ್? ಮನೆಯವ್ರಿಗೂ ಬಿಲ್ಕುಲ್ ಇಷ್ಟ ಇಲ್ಲ, ಪೂರ್ತಿಯಾಗಿ ಇಷ್ಟ ಇಲ್ಲ. ಹೇಳಿದ್ರಲ್ಲ, ಹೊಟ್ಟೆ ತುಂಬ ಬೈತಾರೆ. ಇದರಿಂದ ಏನೂ ಇಲ್ವಲ್ಲ. ಹೌದು, ಇದರಿಂದ ಮನೆಯಿಂದ ನಿಮಗೆ ಇದೆಲ್ಲ ಸಪೋರ್ಟ್ ಇಲ್ಲ? ಖಂಡಿತ ಇಲ್ಲ ಸರ್. ಯಾರು ಸರ್ ಸಪೋರ್ಟ್ ಮಾಡೋರು? ನಾನು ಅವ್ರ ಬಗ್ಗೆ ಬೇಜಾರು ಮಾಡ್ಕೊಳ್ಳಲ್ಲ, ಅದು ಸತ್ಯ, ವಾಸ್ತವ ಕೂಡ. ಅದು ಪ್ರತಿಯೊಬ್ಬರಂಗೆ ವಿಚಾರ ಮಾಡ್ತಾರೆ. ಈಗ ಏನೂ ಮಾಡ್ದೇನೆ ಹಿಂಗೆಲ್ಲ ಆಡೋಕೋಯ್ತೇನೆ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ಹವ್ಯಾಸಗಳಲ್ಲಿ ಇದಿರ್ತದೆ. ಆದರೆ ಆ ಸಾಹಿತ್ಯ ಬಳಗಕ್ಕೆ, ಆ ವೇದಿಕೆಗೆ ಹೋದಾಗ ಸರ್, ನಾನು ಒಬ್ರು ಕವಿತೆಗಳು ಒಬ್ಬೊಬ್ರು ಹಾಡು ಕೇಳ್ತಾ ತಲೆಯಲ್ಲಿ ಕುಂತ್ಕೊಬಿಡ್ತೀನಿ ಸರ್. ನಾನು ಡೀಪ್ ಹೋಗ್ಬಿಡ್ತೀನಿ. ಈಗ ನನ್ನ ಹಾಡು, ನಾನು ಹಾಡುವ ಹಾಡು ಕವಿತೆ ಕೇಳಿ ಗಾಯಕರು ಮತ್ತು ಕವಿಗಳು ಹೊಗಳುವರು. ನಾನು ಹಾಡುವ ಹಾಡು ಮತ್ತು ಕವಿತೆ ವಾಚನ ಮಾಡುವ ಕವಿತೆ ಕೇಳಿ ಗಾಯಕರು ಮತ್ತು ಕವಿಗಳು, ಸಂಘಟಕರು ಹೊಗಳುವರು. ನಮ್ಮ ಮನೆಯಲ್ಲಿ ನನಗೆ ಹೂಗಳುವರು. ನಮ್ಮ ಮನೆಯಲ್ಲಿ ನನಗೆ ಹೂಗಳುವರು. ಅಲ್ಲಿ ಹೊಗಳೋರು, ಇಲ್ಲಿ ಹೊಗಳೋರು. ಹೀಗಾಗಿ ಎಲ್ಲವನ್ನ ನಾವು ಸ್ವೀಕಾರ ಮಾಡ್ಬೇಕು ಸರ್. ಮನೆಯವ್ರು ಬೈತಾರೆ ಅಂತ ಅವ್ರ ಜೊತೆನಲ್ಲಿ ಬೇಜಾರು ಮಾಡ್ಕೋಕ್ಕಾಗೋದಿಲ್ಲ, ಅದು ಸತ್ಯ. ಈಗ ಎಲ್ಲಾ ತರದಲ್ಲೂ ನಾವು ಅನುಕೂಲವಾಗಿದ್ರೆ ಎಲ್ಲೋ ಹೋಗಿ ಬನ್ನಿ ಅಂತ ಅನ್ಬೋದು ಅಂತ ಅಂತಾರೆ. ನಾವೇನು ಹಂಗಿಲ್ಲ ಅಂತ ಅಂದಾಗ ಅದು ಬಯೋದ್ರಲ್ಲಿ ತಪ್ಪಿಲ್ಲ, ನಾನು ಸ್ವೀಕಾರ ಮಾಡ್ತೀನಿ. ನಾನು ವೇದಿಕೆ ಉದ್ಘಾಟನೆ ಸಂದರ್ಭದಲ್ಲಿ ಹೇಳಿದೆ, ನಿಮಗೆ ಹಿಂಗೆ ಹೇಳ್ಬಿಟ್ಟು ಬಂದಾಗ ನಾನು ಸುಳ್ಳು ಹೇಳ್ಬಿಟ್ಟು ಈ ಥರ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದೀನಿ. ಹಾಗಾಗಿ ಹಿಂಗೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ತಾ ಇದ್ದು ಮತ್ತು ಮೊಬೈಲ್ನ ರಿಸೀವ್ ಮಾಡದೇ ಇರೋ ಕಾರಣ ಈ ಕಾರ್ಯಕ್ರಮಕ್ಕೆ ಬಂದಾಗಲೇ. ಹಾಗಾಗಿ ನೇರವಾಗಿ ಹೇಳ್ತಾ ಇದ್ದೀನಿ, ನನಗೆ ಕ್ಷಮಿಸಿ ಅಂತ ನಾನು ನಮ್ಮ ಅಣ್ಣನಿಗೆ, ನನ್ನ ಹೆಂಡತಿಗೆ, ನನ್ನ ಮಕ್ಕಳಿಗೆಲ್ಲ ಕೇಳ್ಕೊಂಡೆ.
ಹೌದು, ನಿಜ. ಸರ್, ನಿಮ್ಮ ಸಂಸ್ಥೆ ಬಗ್ಗೆ ನಮ್ಮ ವೀಕ್ಷಕರಿಗೆ ತಿಳಿಸಿ. ಸಂಸ್ಥೆ ಹಲವಾರು ಕಾರ್ಯಕ್ರಮಗಳು ತಾವು ಮಾಡಿದ್ದೀರಾ. ಸರ್ ಸರ್ ನಾನು ಎಲ್ಲರನ್ನೂ ಗೌರವಿಸ್ಲಿಕ್ಕೆ ಪ್ರಶಸ್ತಿಗಳು ಕೊಡಲಿಕ್ಕೆ ಅರ್ಹನೋ ಏನೋ ಗೊತ್ತಿಲ್ಲ, ಆದರೆ ನನಗನ್ಸೋದನ್ನ ನಾನು ಮಾಡಿದ್ದೀನಿ. ಈ ಈ ಈ ಕೆಲಸ ನನಗೆ ಸಾಲೋದಿಲ್ಲ ಸರ್, ಏನೇನಕ್ಕೂ ಸಾಲೋದಿಲ್ಲ. ನನಗೆ ಈ ಕಾರ್ಯಕ್ರಮ ಏನಾದರೂ ಮಾಡಬೇಕು ಅಂತ ಅಂದಾಗ ಈಗಿನ ಪೀಳಿಗೆಗೆ ಯಾವುದೋ ದಿಕ್ಕು ಹೋಗ್ತಾ ಇದ್ದಾರೆ, ಅವ್ರಿಗೊಂದು ಮಾರ್ಗದರ್ಶನ ಮಾಡೋದು, ತಿಳಿದವರಿಂದ ಅವ್ರಿಗೆ ಹೇಳ್ಸೋದು, ಇದೆಲ್ಲ ಮಾಡಬೇಕು ಅನ್ನೋ ಆಸೆ ತುಂಬ ಇದೆ ಸರ್. ಮತ್ತು ನಮ್ಮ ಗ್ರಾಮೀಣ ಕ್ರೀಡೆಗಳು, ಒಗಟು, ಗಾದೆಗಳು, ಸೋಬಾನ ಪದಗಳು ಇವೆಲ್ಲವನ್ನ ಜನಗಳಿಗೆ ಪರಿಚಯ ಮಾಡಬೇಕು ಅನ್ನೋ ತುಡಿದ ನನ್ನಲ್ಲಿದೆ. ನಾನು ಮೊದಲಿಗೆ ವೆಂಕಟಪ್ಪ ಆರ್ಟ್ ಗ್ಯಾಲರಿನಲ್ಲಿ ಉದ್ಘಾಟನೆ ಮಾಡಿದ ಸಂದರ್ಭದಲ್ಲಿ ನಾನು ಈ ವೇದಿಕೆ ಕಟ್ಟಲಿಕ್ಕೆ ಕಾರಣ ಶಿವಸ್ವಾಮಿ ಸರ್, ಎಂ ಶಿವಸ್ವಾಮಿ ಅಂತ ಅಂದ್ಬಿಟ್ಟು ನವಚೈತನ್ಯ ಉದಯ ಪ್ರತಿಷ್ಠಾನದಲ್ಲಿ ಅಧ್ಯಕ್ಷರಾಗಿದ್ದರು. ಈಗ ವಿಶ್ವಚೇತನ ಬಳಗ ಅಂತ ಅಂದ್ಬಿಟ್ಟು ವೇದಿಕೆ ಇದೆ, ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ನನ್ನನ್ನು ಇಲ್ಲಿಗೆ ತರಲಿಕ್ಕೆ ಅವರೇ ಕಾರಣರು. ಹಂಗಾಗಿ ಈ ಮುಖಾಂತರ ಅವ್ರಿಗೆ ಕೃತಜ್ಞತೆ ಹೇಳ್ತೀನಿ ಸರ್. ಸರ್, ಈ ಚಾನಲ್ ಮುಖಾಂತರ ಯಾರಿಗೂ ಸಾರಿ ಕೇಳ್ಬೋದು, ಯಾರು ಕೇಳ್ತೀರಾ? ನಮ್ಮ ಮನೆಯವ್ರಿಗೆ ಕೇಳ್ತೀನಿ ಸರ್, ಅವಾಗ ತೊಂದರೆ ಕೊಡ್ತಾ ಇರ್ತೀನಿ. ಅವ್ರಿಗೆ ಕೇಳಬೇಕು ಸರ್, ಅವ್ರಿಗೆ ಕೇಳಬೇಕು. ಯಾಕೆಂದ್ರೆ ಬೇಸರ ಪಟ್ಟಿದ್ದಾರೆ. ಜೊತೆಗೆ ಈ ಸರ್ ಈ ಹವ್ಯಾಸಗಳು ಎಲ್ಲಾದರೂ ಸ್ವಲ್ಪ ಹಾಡು ಹೇಳ್ತಾ ಇದ್ದಾರೆ ಅಂತ ಅಂದಾಗ ಅಲ್ಲಿ ಓಡೋಗಿ ನಿಂತ್ಕೊಂತೀವಿ. ಈ ಕಾರ್ಯಕ್ರಮ ಅಂತ ಅಂದಾಗ ಅಲ್ಲಿ ಓಡೋಯ್ತೀವಿ. ಅಂದರೆ ಇದನ್ನು ನಾವು ರೂಢಿಸ್ಕೊಬಿಟ್ಟಿದ್ದೀವಿ ಸರ್, ಇದನ್ನು ರೂಢಿಸ್ಕೊಬಿಟ್ಟಿದ್ದೀವಿ. ಹಾಗಾಗಿ ಈಗ ಸಾಕಷ್ಟು ಸೇವೆನಲ್ಲಿ ತೊಡಗಿಸ್ಕೊಂಡಿರೋರಿಗೆ ಅವ್ರಿಗೆ ಗೌರವಿಸ್ಬೇಕು. ಮತ್ತು ಈ ಪೀಳಿಗೆಗೆ ಅದು ಸ್ವಲ್ಪ ತಲುಪ್ಬೋದೇನೋ, ಅವ್ರು ಸ್ವಲ್ಪ ಅಳವಡಿಸ್ಕೊಂಡರೇನೋ ಅನ್ನೋದು ಒಂದು ಆಸೆ ನನಗೆ. ಓಕೆ, ಈ ಒಂದು ಚಾನಲ್ ಮುಖಾಂತರ ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ತೀನಿ ಸರ್? ಧನ್ಯವಾದಗಳು ಎಲ್ರಿಗೂ ಹೇಳ್ತೀನಿ ಸರ್. ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕು ಅಂತಂದರೆ ಕವಿವರ್ಯರು, ಸಾಹಿತಿಗಳು, ಗಾಯಕರು, ಸಾಂಸ್ಕೃತಿಕ ವಲಯದಲ್ಲಿರುವಂಥ ಎಲ್ರಿಗೂ ಕೂಡ, ಮತ್ತು ನನಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕಾರ ಮಾಡಿದಂಥ ಎಲ್ರಿಗೂ, ಇಂಥವ್ರಿಗೆ ಅಂತಲ್ಲ, ಮತ್ತು ನಮ್ಮಂಥ ಸಾಧಕರನ್ನ ಇಲ್ಲಿ ಕುಳಿತು ಮಾತಾಡಿಸಿ ಗುರುತಿಸೋದಿದೆಯಲ್ಲ, ನಾನು ಸಾಧಕ ಏನಲ್ಲ ಸರ್, ನಾನು ಏನೂ ಮಾಡಲಿಲ್ಲ. ಸಮಾಜ ಸೇವೆ ಇನ್ನೂ ಮಾಡ್ಬೇಕು ಸರ್. ಸ್ವಾರ್ಥವಾಗಿ ಏನು ಮಾಡ್ತಿದ್ದೀರಾ ಅದು ಸಾಧನೆ. ಆಮೇಲೆ ಅವ್ರನ್ನ ಗುರುತಿಸ್ತಿರಲ್ಲ, ನಾವೇನು ಮಾಡಿದೇವೋ ಬಿಟ್ಟಿದೇವೋ, ಈಗ ಯಾರೋ ಹೇಳಿದ್ದನ್ನ ನೀವು ಗುರುತಿಸ್ತಿರಲ್ಲ, ಇದು ನಿಜವಾದ ಸಾಧನೆ. ಅಯ್ಯೋ, ಇದು ನಿಮಗೆ ಕೃತಜ್ಞತೆ ಹೇಳ್ಬೇಕು. ಅಲ್ಪ ಏನೂ ಇಲ್ಲ, ಎಲ್ಲ ಅಷ್ಟೇ. ಹಾಗಾಗಿ ನಾನು ನನ್ನ ವೇದಿಕೆಯಿಂದ ಕಡಿಮೆ ಜನಗಳನ್ನ ಗೌರವಿಸ್ತಿದ್ದೀನಿ ಅಷ್ಟೇ. ಓಕೆ, ನಿಮ್ಮ ಹವ್ಯಾಸಗಳ ಬಗ್ಗೆ ತಿಳಿಸಿ ಸರ್. ನನ್ನ ವೃತ್ತಿ ತರಕಾರಿ ವ್ಯಾಪಾರ ಮಾಡೋದು. ಓಕೆ, ತರಕಾರಿ ವ್ಯಾಪಾರ, ಹಣ್ಣು, ಚಿಕ್ಕದ ಅಂಗಡಿ ಇದೆ ಸರ್ ಇಲ್ಲಿ ಪ್ರಶಾಂತ್ ನಗರದಲ್ಲಿ, ಪ್ರಶಾಂತ ನಗರ 1ನೇ ಮುಖ್ಯ ರಸ್ತೆ. ತರಕಾರಿ ಹಣ್ಣು, ಸೊಪ್ಪಿನ ವ್ಯಾಪಾರ. ಈಗ ಸಂಪೂರ್ಣವಾಗಿ ಮನೆಗೆ ತಂದು ಕೊಡೋದ್ರಿಂದ ನನಗೆ ಅಲ್ಲ, ಎಲ್ರಿಗೂ ವ್ಯಾಪಾರ ಹಾಳಾಗಿದೆ. ಜೀವನ ಮಾಡ್ಲಿಕ್ಕೆ ತುಂಬಾ ಕಷ್ಟ. ಆನ್ಲೈನ್ ಬಂದಿರೋದ್ರಿಂದ, ಯಾಕಂದ್ರೆ ಅವ್ರದ್ದು ಜೀವನ ಆಗ್ಬೇಕು, ಅವ್ರದ್ದು ಜೀವನ ನಡೀಬೇಕು. ಮತ್ತೆ ಈಗ ಕೂತಲ್ಲೇ ಎಲ್ರಿಗೂ ಬೇಕು. 10 ರೂಪಾಯಿ ಎಕ್ಸ್ಟ್ರಾ ಹೋದ್ರೆ ಪರವಾಗಿಲ್ಲ. ಆಮೇಲೆ ದೊಡ್ಡ ಮೊಳಗೆಗಳಾಗ್ಬಿಟ್ಟು ಸಣ್ಣ ಪುಟ್ಟವ್ರಿಗೆ ವ್ಯಾಪಾರಕ್ಕೆ ತೊಂದರೆ ಆಗಿದೆ. ಸೊ ಮುಂದಿನ ಯೋಜನೆಗಳು ಸರ್? ಮುಂದಿನ ಯೋಜನೆಗಳು ಅಂತಂದ್ರೆ, ನಾವು ಜೀವನ ಮಾಡ್ಲಿಕ್ಕೆ ಎಷ್ಟು ಬೇಕೋ ಅಷ್ಟಾದ್ರೂ ಸಾಕು. ಜೀವನ ಮಾಡ್ಲಿಕ್ಕೆ ದೊಡ್ಡ ಮಟ್ಟಕ್ಕೆ ನಮಗೇನು ಬೇಡ, ನೆಮ್ಮದಿ ಇಲ್ಲದೆ ಹೋಗುತ್ತೆ. ಆನೆ ಬೇಕು ಸರ್, ಅಲ್ವಾ? ದುಡ್ಡು ಬೇಡ ನಮ್ಗೆ, ನೆಮ್ಮದಿ ಇಲ್ಲದೆ ಹೋಗುತ್ತೆ. ನಾನು ಇರ್ಲಿಕ್ಕೆ ಒಂದು ಗುಡಿಸಲಾದ್ರೂ ಸಾಕು. ಮತ್ತೆ ನನ್ನ ಸಾಹಿತ್ಯ ಜೀವನ, ಗಾಯನ ಮುಂದುವರಿತಾ ಇದ್ರೆ ಅಷ್ಟು ಸಾಕು ನನಗೆ. ಮತ್ತೆ ಸಾಕಷ್ಟು ಜನಗಳನ್ನ ಗುರುತಿಸಿ, ಸಾಹಿತ್ಯ ಜೀವನ ಮುಂದುವರಿತಿಲ್ಲ ಗೊತ್ತಿಲ್ಲ, ಅದು ಮುಂದುವರಿಸ್ತಾ ಇರಿ. ಬಟ್ ಸಂಗೀತ ಜೀವನ ಮುಂದುವರದೇ ಬರುತ್ತೆ. ಯಾಕಂದ್ರೆ ನಮ್ಮ ಸ್ಟುಡಿಯೋಗೆ ತಾವು ಯಾವತ್ತೂ ಬರ್ತಾ ಇರಬೇಕು. ನಿಮ್ಮ ಲೈವ್ ಅಲ್ಲಿ ಈಗ ಸಂಗೀತದ ಕಾರ್ಯಕ್ರಮ ಮುಂದೆ ಮಾಡ್ಬೇಕಂತ ನನಗೊಂದು ಪ್ಲಾನ್ ಬಂದಿದೆ. ನನಗೆ ಸಂಗೀತದ ಗಂಧಗಾಳಿ ಏನೂ ಗೊತ್ತಿಲ್ಲ. ಇಲ್ಲ, ಬಹಳ ಅದ್ಭುತವಾಗಿ ಹಾಡ್ತೀರ ತಾವು. ಹಾಡಿದ್ರು ಸಂಗೀತ ಏನು ಗೊತ್ತಿಲ್ಲ. ಹೌದಾ? ಏನೂ ಗೊತ್ತಿಲ್ಲ ನೋಡಿ, ಸಂಗೀತದ ಬಗ್ಗೆ ಏನೂ ಗೊತ್ತಿಲ್ಲ. ವರ ಇದೆ, ಹಾಡ್ತೀನಿ ಅಷ್ಟೇ. ಹಾಡ್ತೀರಾ? ಮತ್ತೆ ವರ ಇದೆ ಅದಕ್ಕೆ. ಹಾಡ್ಲಿಕ್ಕೆ ಎಲ್ಲರೂ ಗುರುತಿಸಿದ್ದಾರೆ, ನನಗೆ ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅಣ್ಣವ್ರು ಹೇಳಿದಂಗಾಯ್ತು, ಎಲ್ಲ ನೀವು ಕೊಟ್ಟ ಭಿಕ್ಷೆ, ನೀವು ಕೊಟ್ಟ ಕರುಣೆ, ನಿಮ್ಮಿಂದ ನಾನು ಅಂತ. ಈಗ ನಮ್ಮನ್ನ ಗುರುತಿಸ್ತಾರೋ ಅವರು, ಹೌದಾ? ಎಲ್ಲವೂ ಅವ್ರಿಗೆ ಸಲ್ಬೇಕಷ್ಟೇ ಅಲ್ವಾ? ಸೂಪರ್, ಅದ್ಭುತ. ಸೊ ಯುವ ಪೀಳಿಗೆಗೆ ಏನು ಸಂದೇಶ ಕೊಡೋಕೆ ಇಷ್ಟಪಡ್ತೀರಾ? ಸಾರಿ ಸರ್, ಯುವ ಪೀಳಿಗೆ
ದಯಮಾಡಿ ಎಲ್ಲರಲ್ಲಿ ಒಂದು ವಿನಂತಿ ಏನಂತಂದ್ರೆ ಒಬ್ರನ್ನೊಬ್ಬರಿಗೆ ಸಹಕಾರ ಮನೋಭಾವ ಇದ್ರೆ ಸಾಕು. ಯಾರು ದುಡ್ಡು ಕೊಡೋದು ಬೇಡ, ಸಲಹೆಗಳು ಕೊಟ್ಕೊಳ್ಳೋದು, ಒಂದು ಚರ್ಚೆ ಮಾಡೋದು, ಒಬ್ರನ್ನೊಬ್ಬ ಅರ್ಥ ಮಾಡ್ಕೊಳ್ಳೋದು, ಮಾರಲ್ ಸಪೋರ್ಟ್ ಅರ್ಥ ಮಾಡ್ಕೊಳ್ಳೋದು. ಸರ್ ಇಲ್ಲಿ ನಮ್ಮ ಯುವ ಪೀಳಿಗೆ ಯಾವುದೋ ದಿಕ್ಕು ಹೋಗ್ತಾ ಇದೆ ಸರ್, ಯಾವುದೋ ದಿಕ್ಕು ಹೋಗ್ತಾ ಇದೆ. ಯುವ ಪೀಳಿಗೆ ಈ ಎಲ್ಲಾ ತರದ ಚಟಗಳಿಗೆ ಇಳಿದ್ಬಿಟ್ಟಿದೆ ಸರ್. ಮೊಬೈಲ್ ಬಳಕೆ ಹೆಚ್ಚಾಗಿದೆ. ಅವ್ರನ್ನ ಅವ್ರು ಹಾಳು ಮಾಡ್ಕೊಂತ ಇದಾರೆ ಸರ್. ಎಲ್ಲಾ ಚಟಗಳು ಅವ್ರಿಗೆ ಗೊತ್ತಿಲ್ದಂಗೆ ಸರ್. ಅವರು ಒಂದಷ್ಟು ವರ್ಷಗಳು ಬದುಕಬೇಕಾದವರು ನಮ್ಗಿನ್ನ ಚಿಕ್ಕ ವಯಸ್ಸಿನವರು ವಯಸ್ಸಾದವ್ರನ್ನ ಕಾಣ್ತಾರೆ ಸರ್. ಹೊಟ್ಟೆ ಉರಿತದೆ ಅವೆಲ್ಲ ನೆನ್ಸ್ಕೊಂಡ್ರೆ. ಕಡಿಮೆ ಸಣ್ಣ ವಯಸ್ಸಿನಲ್ಲೇ ಸಣ್ಣ ವಯಸ್ಸಿನಲ್ಲೇ ಸತ್ತೋಗ್ತಾ ಇದಾರೆ. ಇದು ವಿಪರ್ಯಾಸ. ಹೌದು. ಹಾರ್ಟ್ ಅಟ್ಯಾಕ್ ಎಷ್ಟಾಗ್ತಾ ಇದೆ ಸರ್. 8 ವರ್ಷ ಅಲ್ಲ, ಒಂದು ನೋಡಿ, ಮನಸ್ಸು ಪ್ರಫುಲ್ಲವಾಗಿ ಇಟ್ಕೊಂಡ್ರೆ ಹೃದಯ ಆತರ ಆಗೋದು ಸಾಧ್ಯ ಇಲ್ಲ ಸರ್. ಆಮೇಲೆ ನಾವು ತಿನ್ನೋ ಆಹಾರನು ವಿಷ ಸರ್. ಆಹಾರ ಕೂಡ ವಿಷ ಸರ್. ಸರ್ ನಾವು ಹೊಲ ಮತ್ತೆ ಗದ್ದೆಗಳಿಗೆ ಕೊಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ. ಬರೀ ಮಣ್ಣು ಕೊಟ್ಟಿಗೆ ಗೊಬ್ಬರ ಮಾತ್ರ ಕಾಣ್ತಿದ್ವಿ. ಇದು ಬೆಳವಣಿಗೆಗೆ ಯೂರಿಯಾ ಹಾಕ್ತಿದ್ವಿ. ಮತ್ತೆ ಸ್ವಲ್ಪ ಹಸಿರಿರ್ಲಿಕ್ಕೆ ಉಪ್ಪು ಅಂತ ಇರ್ತಿದ್ವಿ. ಅದಷ್ಟೇ ಬಳಸ್ತಿದ್ದು. ಯಾವುದೇ ಔಷಧಿಗಳನ್ನ ಆರೋಗ್ಯ ಚೆನ್ನಾಗಿತ್ತು ಸರ್. ಇವಾಗ 100 kg ಯಾವುದೇ ಧಾನ್ಯಗಳು ಬೆಳೆದ್ರೆ ನಮ್ಮ ಅಪ್ಪ ಆ ಕಾಲದಲ್ಲಿ 10 kg ಬೆಳಿತಿದ್ರು. ತೃಪ್ತಿ ಇತ್ತು, ಆರೋಗ್ಯ ಇತ್ತು, ಕ್ವಾಲಿಟಿ ಇತ್ತು. ಕ್ವಾಂಟಿಟಿ ಕಡಿಮೆ ಇತ್ತು, ಕ್ವಾಲಿಟಿ ಇತ್ತು, ನೆಮ್ಮದಿ ಇತ್ತು, ಬಾಂಧವ್ಯ ಇತ್ತು. ಮತ್ತೆ ಅವಾಗ ಕೊಳ್ಳೋದು ಚೆನ್ನಾಗಿತ್ತು ಸರ್. ಗಿವ್ ಅಂಡ್ ಟೇಕ್, ಕೊಳ್ಳೋದು ಚೆನ್ನಾಗಿತ್ತು. ರಾತ್ರಿ ಸಮಯದಲ್ಲಿ ತಿಂಗಳ ಬೆಳಕಿನಲ್ಲಿ ಚೆನ್ನಾಗಿ ಮಾತಾಡೋರು ಹಿರಿಯರು. ಗಾದೆ, ಒಗಟು, ಸೋಬಾನ ಪದಗಳು, ಕಥೆಗಳು ಹೇಳೋದು. ನಮ್ಮ ಅಜ್ಜಿ ತಾಂಬೂಲ ತಿಂತಾ ಇದ್ರು, ಎಂಡ್ಲು ಕೊಡೋದು ತಿನ್ಲಿಕ್ಕೆ ಗುದ್ದಾಡ್ತಿದ್ವಿ. ಒಬ್ರೊಬ್ರು ಕಿತ್ಲಾಡ್ತಿದ್ರು, ನನ್ನ ಕೊಡಿ ಅನ್ಕೊಂಡು. ಹೌದಾ? ಆ ಬದುಕು ತುಂಬಾ ಚೆನ್ನಾಗಿತ್ತು ಸರ್. ಹೊರಗಡೆ ಊಟ ಮಾಡೋದು, ಮಾತಾಡೋದು, ಮಾತಾಡೋದು, ಇದು ತುಂಬಾ ಚೆನ್ನಾಗಿರ್ತದೆ ಸರ್. ಆಮೇಲೆ ಇವತ್ತು ಒಬ್ಬರೊಬ್ಬರ ಮುಖ ನೋಡಿದ್ರೆ ಒಂಟಿಯಾಗಿ ಊಟ ಮಾಡ್ಕೊಂಡು ಹೋಗ್ತಾರೆ ಸರ್. ಜೊತೆಲಿ ಊಟ ಮಾಡೋದು ಇದೆಯಲ್ಲ, ಮತ್ತೆ ಕೂಡು ಕುಟುಂಬ ಇದೆ ಸರ್. ಸರ್ ಒಬ್ರಿಗೊಬ್ರು ಕಷ್ಟಕ್ಕಾಗ್ತಾರೆ ಸರ್. ಒಂದು ಕೆಲಸ ಅಂದಾಗ ಎಲ್ಲರೂ ಮಾಡ್ತಾರೆ. ಯಾರಿಗೂ ತ್ರಾಸ ಅನ್ಸೋದಿಲ್ಲ, ಕಷ್ಟ ಅಂತ ಯಾರಿಗೂ ಅನ್ಸೋದಿಲ್ಲ ಸರ್. ಕೂಡು ಕುಟುಂಬ ಇದ್ರೆ ಈಗ ಇದೊಂದು ನಾನು ಒಂದಷ್ಟು ಜನಗಳಿಗೆ ನಾನು ಮಾಹಿತಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸರ್. ಒಂದು ಕರೆ ಬರ್ತೀವಿ, ಮಾತಾಡೋಣ. ಹಲೋ, ನಮಸ್ಕಾರ. ಯಾರು? ಸಂದರ್ಶನ ನಡೀತಾ ಇದೆ. ಅವರು ಮಾತಾಡ್ತಿದ್ದಾರೆ, ಸಾಕಷ್ಟು ವಿಷಯಗಳ ನಮ್ಮ ಮುಂದೆ ಹಂಚಿಕೊಂಡಿದ್ದಾರೆ. ತಾವು ಮಾತಾಡಬಹುದು. ಎಸ್, ಮಾತಾಡಿ. ಮೇಡಮ್ ನಮಸ್ಕಾರ. ಚೆನ್ನಾಗಿದ್ದೀರಾ ಮೇಡಮ್? ನಿಮ್ಮಂತವ್ರ ಪ್ರೋತ್ಸಾಹ ಮತ್ತೆ ಸಹಕಾರ ಜೊತೆಗೆ ನಿಮ್ಮ ಸೇವೆ, ನಾ ಹೇಳ್ದಲ್ಲ ಸರ್, ಶಿಕ್ಷಕರ ಸೇವೆ ಯಾವಾಗ್ಲೂ ನಿರಂತರವಾಗಿರ್ತದೆ. ಮತ್ತೆ ಸಾರ್ಥಕ ಬದುಕು ಅಂತ ಹೇಳ್ತಾ ಇರ್ತೀನಿ ಮೇಡಮ್ ಅವ್ರಿಗೂ. ನಾನು ನಮ್ಮ ಎದುರುಗಡೆ ಮನೆಯಲ್ಲೇ ಇರೋದು ಸರ್. ಎಸ್, ಆ ಶಿಕ್ಷಕರ ಬಗ್ಗೆ ಬಹಳ ಅದ್ಭುತವಾದ ಒಂದು ಕವಿತೆ ಕೂಡ ಹೇಳಿದ್ರು. ಹೌದು ಸರ್. ಆಕ್ಚುಲಿ ಅವ್ರಿಗೆ ತುಂಬಾ ಶಿಕ್ಷಕರ ಬಗ್ಗೆ ತುಂಬಾ ಒಂದು ಗೌರವ ಇದೆ. ಅವರ ಕೆಲಸದ ಕಾರ್ಯ ಜೊತೆಗೆ ತುಂಬಾ ಒಂಥರ ಸಮಾಜದ ಬಗ್ಗೆ ತುಂಬಾ ಕಾಳಜಿ ಇದೆ ಅವರಿಗೆ. ಎಷ್ಟೋ ಸಮಯದಲ್ಲಿ ಅವರ ಕೆಲಸವನ್ನು ಬದಿಗೊತ್ಬಿಟ್ಟು ಇದು ಎಲ್ಲರಿಗೂ ಮನ ಮುಟ್ಬೇಕು ಅಂತ ಹೇಳಿ ಕೆಲವು ವಿಚಾರಗಳನ್ನೆಲ್ಲ ಅವ್ರು ಮಾಡುವಾಗ ತುಂಬಾ ಖುಷಿ ಆಗುತ್ತೆ. ನಿಜ. ಅವರು ಸ್ಪೆಷಲಿ ಅವರು ಕನ್ನಡ ರಾಜ್ಯೋತ್ಸವ ದಿನ ಅವರೇ ಒಂದು ಕಾರ್ಯಕ್ರಮ ಹಮ್ಮಿಕೊಂಡು ಅವರ ಕೈಯಲ್ಲಿ ಅವರ ಶ್ರಮಕ್ಕೆ ಮೀರಿ ಅವರು ತುಂಬಾ ಸಮಯನ ಅದು ಬದಿಗೊತ್ತು ಮಕ್ಕಳೆಲ್ಲ ಸೇರಿಸಿ ಅವ್ರನ್ನ ಒಂದು ಪ್ರೋತ್ಸಾಹಿಸಕ್ಕೋಸ್ಕರ ಎಷ್ಟೊಂದು ಕಾರ್ಯಕ್ರಮಗಳನ್ನ ನೀಡ್ತಾರೆ. ತುಂಬಾ ಖುಷಿ ಆಗ್ತದೆ ನೋಡ್ಲಿಕ್ಕೆ. ಅವ್ರವ್ರದೇ ಕೆಲಸಗಳನ್ನ ಮಾಡ್ಕೊಂಡು ಅವ್ರವ್ರ ಉದ್ಧಾರ ಆಗೋದ್ ನೋಡುವಾಗ ಇದನ್ನೆಲ್ಲ ಮಸ ಹಿಡ್ಕೊಂಡು ಮಾಡೋದು ತುಂಬಾ ಒಂದು ಖುಷಿ ಆಗ್ತದೆ. ಮೋಟಿವೇಶನ್ ಆಗಿದೆ. ನಿಜ. ಆನಂದ್ ಮಾತಾಡ್ ತುಂಬಾ ಖುಷಿ ಆಯ್ತು ಸರ್. ತುಂಬಾ ಬೆಳಕಿಗೆ ಬರ್ಬೇಕು. ಎಸ್. ತಾವು ಕರೆ ಮಾಡಿದಕ್ಕೆ ತುಂಬಾ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು. ಧನ್ಯವಾದಗಳು ಮೇಡಮ್. ಎಸ್ ಸರ್. ಗ್ರೇಸಿ ಮೇಡಮ್ ಅಂತ ಎದುರುಗಡೆ ಹೌದಾ? ಅವ್ರ ಯಜಮಾನ್ರು ಹರೀಶ್ ಅಂತ ಅಂದ್ಬಿಟ್ಟು ಇಬ್ರು ಹೆಣ್ಮಕ್ಳು, ನಮಗೂ ಇಬ್ರು ಹೆಣ್ಮಕ್ಳು. ತುಂಬಾ ಚೆನ್ನಾಗಿದೆ ಸರ್ ಅವರ ಸಂಸಾರ. ಅವ್ರನ್ನ ನೋಡಿ ಎಲ್ಲರೂ ಕಲಿಬೇಕು ಸರ್. ಅವ್ರನ್ನ ನೋಡಿ ನಾವು ಕಲಿಯೋದಿದೆ. ಬದುಕು ತುಂಬಾ ಚೆನ್ನಾಗಿ ಅಳವಡಿಸ್ಕೊಂಡು ಈ ಸಹಜೀವನ ಅನ್ನೋದು ಇದೆಯಲ್ಲ, ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಬರುತ್ತೆ. ತಾವು ಸಹ ಕುಟುಂಬ ಬಗ್ಗೆ ಮಾತಾಡ್ತೀವಿ, ಅಂದ್ರೆ ಜಾಯಿಂಟ್ ಫ್ಯಾಮಿಲಿ ಬಗ್ಗೆ ಮಾತಾಡ್ತೀವಿ. ಹೌದು ಸರ್. ಈಗ ಎಷ್ಟೋ ಜನ ತಂದೆ ತಾಯಿಗಳು ನನ್ನ ಮಗಳು ಕೊಡೋ ಕಡೆ ಅಪ್ಪ ಅಮ್ಮ ಇರಬಾರ್ದು,
ಮಗ ಒಬ್ಬನೇ ಇರಬೇಕು ಅಂತ ಹೇಳ್ತಾರೆ. ಹ್ಮ್. ಇದು ವಿಪರ್ಯಾಸ ನಿಜವಾಗ್ಲು. ನಿಜ. ದಯಮಾಡಿ ಎಲ್ಲರೂ ಈ ಆಲೋಚನೆಯಿಂದ ಹೊರಗಡೆ ಬನ್ನಿ ಅಂತ ಹೇಳ್ತೀನಿ ಸರ್. ಈಗ ಅವ್ರ ಮಗಳಿಗೆ ಅಪ್ಪ ಅಮ್ಮ ಇರಬಾರ್ದು ಅಂದ್ರೆ ಇವ್ರಿಗೆ ಮಗ ಇರ್ತಾರಲ್ಲ. ಹೌದು. ಈಗ ಮಗಳ ಬಗ್ಗೆ ಅಷ್ಟು ಇದು ಮಾಡೋರು ಇವ್ರ ಮಗನ್ಗೆ ಮಗಳು ಕೊಡುವಾಗ ಅದನ್ನ ಯೋಚನೆ ಮಾಡಲ್ಲ. ಅವ್ರ ಹಂಗಂದ್ರೆ ಇವ್ರು ಎಲ್ಲಿ ಹೋಗ್ತಾರೆ? ಹೌದು, ಎಲ್ಲಿ ಹೋಗ್ತಾರೆ? ದಯಮಾಡಿ ಎಲ್ಲ ಪೋಷಕರುಗಳಲ್ಲಿ, ತಂದೆ ತಾಯಿಗಳಲ್ಲಿ ಅದೊಂದು ಕಳಕಳಿಯ ಮನವಿ ಅಂತಂದ್ರೆ, ಕೂಡು ಕುಟುಂಬ ಇದ್ರೆ ಸರ್ ಒಬ್ರ ಕಷ್ಟಕ್ಕೆ ಒಬ್ರು ಆಗ್ತಾರೆ ಸರ್. ಮತ್ತೆ ಒಂದಷ್ಟು ಕೆಲಸಗಳು ಎಲ್ಲರೂ ಹಂಚ್ಕ ಮಾಡ್ಬೋದು ಸರ್. ಒಬ್ಬರಿಗೆ ತ್ರಾಸ ಅನ್ಸೋದಿಲ್ಲ. ಆಮೇಲೆ ತಂದೆ ತಾಯಿಗಳು ವಯಸ್ಸಾದವರು ಮೊಮ್ಮಕ್ಕಳಿಗೆ ನೋಡ್ಕೊಳ್ಳುವಂತ ಮುದುವರ್ಜಿ ಯಾವ ಕೆಲಸದವರು ನೋಡ್ಕೊಳ್ಳಲ್ಲ. ಮೊಮ್ಮಕ್ಕಳ ಜೊತೆ ಆಟ ಆಡುವಂತ ಸೌಭಾಗ್ಯ ಅವ್ರಿಗೆ ಸಿಗುತ್ತೆ. ಮತ್ತೆ ಮೊಮ್ಮಕ್ಕಳು ಆ ತಂದೆ ತಾಯಿ ಇಬ್ರು ಕೆಲ್ಸಕ್ಕೆ ಹೋದ್ರೆ ಅಜ್ಜಿ ತಾತಂದಿರು ಅವ್ರಿಗೆ ಒಳ್ಳೆ ಸಭ್ಯತೆ, ಒಳ್ಳೆ ನಡತೆ ಮತ್ತೆ ಜೀವನದ ಮೌಲ್ಯಗಳನ್ನ ಹೇಳ್ಕೊಡ್ತಾರೆ ಸರ್. ಜೀವನ ಮೌಲ್ಯಗಳನ್ನ ತುಂಬಾ ಕತೆ ಆಗ್ಲಿ ಇನ್ನೊಂದಾಗ್ಲಿ ಮಕ್ಕಳ ಜೊತೆ. ಈಗ ಆ ತಂದೆ ಅಜ್ಜಿ ತಾತಂದಿರು ಚೆನ್ನಾಗಿ ಹಚ್ಕೊಂಡಿರ್ತಾರಲ್ಲ, ಆ ಮಕ್ಕಳುಗಳು ಅಪ್ಪ ಅಮ್ಮನ್ನ ಅಷ್ಟು ಹಚ್ಕೊಳ್ಳೋದಿಲ್ಲ. ಅಜ್ಜಿ ತಾತಂದಿರನ್ನೇ ಅಷ್ಟು ಹಚ್ಕೊಳ್ಳೋದು ಅಲ್ವಾ. ಅಜ್ಜಿ ತಾತಂದಿರು ಇರೋ ಮಕ್ಕಳು ತುಂಬಾ ಒಳ್ಳೆ ಪ್ರಜೆಯಾಗಿ, ಪ್ರಜೆಯಾಗಿ ಚೆನ್ನಾಗಿ ಬೆಳೀತಾರೆ ಸರ್. ಸಂಸ್ಕಾರ ಚೆನ್ನಾಗಿ ಬೆಳೀತದೆ ಸರ್. ಆಮೇಲೆ ಈಗ ಈ ನಮ್ಮ ಈ ಕೋರ್ಟು ಮತ್ತೆ ಕಾನೂನು ಇದೆಲ್ಲ ಏನ್ ಹೇಳ್ಬಿಟ್ಟದೆ ಅಂತಂದ್ರೆ, ತಂದೆ ತಾಯಿ ಆಗ್ಲಿ ಶಿಕ್ಷಕರಾಗ್ಲಿ ಮಕ್ಕಳಿಗೆ ಹೊಡಿಬಾರ್ದು ಅಂತ ಹೇಳ್ತಾರೆ. ಆದ್ರೆ ವಿಪರ್ಯಾಸ ಏನಂದ್ರೆ, ಒಡದೇ ವಿದ್ಯೆ ಕಲ್ತಿರುವಂತವ್ರು ಚೆನ್ನಾಗಿ ಒಂದು ಮಟ್ಟಕ್ಕೆ ಬಂದಿರ್ತಾರೆ. ಒಂದು ಹಿಂದಿಯಲ್ಲಿ ಒಂದು ಗಾದೆ ಇದೆ, ಚಡಿಲಾಗೆ ಛಮ್ ಛಮ್ ವಿದ್ಯೆ ಘಮ್ ಘಮ್ ಅಂತ. ಆಮೇಲೆ ಇನ್ನು ನಮ್ಮ ಹಳ್ಳಿ ಕಡೆ ಒಂದು ಗಾದೆ ಇದೆ, ಹೇಳಿ ಸರ್. ಮರ ಕಡಿದು ಬೆಳೆಸ್ಬೇಕು, ಯಾಕಂದ್ರೆ ರೆಂಬೆ ಹಂಗಿಂಗ್ ಹೋಗಿರ್ತದೆ. ಕಡಿದು ಬೆಳೆಸ್ತು ಅಂದಾಗ ನೇರವಾಗಿ ಹೋಗ್ತದೆ, ಮಗುವ ಒಡೆದು ಬೆಳೆಸ್ಬೇಕು, ಮರ ಕಡಿದು ಬೆಳೆಸ್ಬೇಕು, ಮಕ್ಕಳನ್ನ ಒಡೆದು ಬೆಳೆಸ್ಬೇಕು ಅಂತ ಬುದ್ಧಿ ಇದೆ ಸರ್. ಭಯ ಇರ್ಬೇಕು ಸರ್. ಇಲ್ಲಿ ವಿಪರ್ಯಾಸ ಏನಂದ್ರೆ, ತಂದೆ ತಾಯಿಗಳು ಅನುಕೂಲವಾಗಿರ್ತಾರೋ ಹೆಂಗೋ ತುಂಬಾ ಶ್ರಮ ಪಟ್ಟು ಮಕ್ಕಳನ್ನ ಸಾಕ್ತಾರೆ ಸರ್. ನಾವು ಕಲಿಯುವಾಗ, ನಾವು ಸ್ಕೂಲ್ ಎಲ್ಲ ಕಲಿಯುವಾಗ ಶಿಕ್ಷಕರು, ಟೀಚರ್ಸ್ ಬಹಳ ಭಯ ಆಯ್ತು ನಮಗೆ ಸರ್. ಇವಾಗ್ಲೂ ಕೂಡ ನಾವು ಅವ್ರ ಮುಂದೆ ನಿಂತ್ಕೊಂಡು ಮಾತಾಡಕ್ ಆಗ್ತಿರ್ಲಿಲ್ಲ. ಆಗಲ್ಲ ಸರ್. ಇವಾಗ್ಲೂ ಕೂಡ ಸಿಕ್ಕಿದಾಗ ಮೈ ಬಗ್ಸಿ ನಮಸ್ಕಾರ. ಹೌದು. ಆ ಬಾಂಧವ್ಯ ಇವಾಗ್ಲೂ ಬಂದ್ರೆ ಮಕ್ಕಳಲ್ಲಿ ಆ ಜೀವನ ಹಾಸನ ಆಗುತ್ತೆ ಸರ್. ನಿಜ. ಖಂಡಿತ ಜೀವನ ಹಾಸನ ಆಗುತ್ತೆ. ಮತ್ತೆ ಯಾವ್ಯಾವ್ದೋ ವ್ಯಸನಗಳಿಗೆ ಇಳಿದ್ಬಿಟ್ಟು ಚಿಕ್ಕ ವಯಸ್ಸಿಗೆ ತಮ್ಮನ್ನ ತಾವು ಹಾಳು ಮಾಡ್ಕೊಂತಾರೆ, ಕೋಪಕ್ಕೆ ಬುದ್ಧಿ ಕೊಟ್ಬಿಟ್ಟು ಅವ್ರ ಜೀವನ ಅವ್ರ ಹಾಳು ಮಾಡ್ಕೊಂತಾರೆ. ಇವರು ಇನ್ನೊಬ್ಬರು ಸಾಯಿಸಿದ್ರೆ ಅವನ ಜೀವನ ಹೋಯ್ತು, ಅವನ್ ಸತ್ತೋದ. ಮತ್ತೆ ಇವ್ರ ಜೀವನ ಜೈಲಲ್ಲಿ ಕಳಿಬೇಕು. ಅವನ ಜೀವನನೂ ಇಲ್ಲ, ಇವನ್ ಜೀವನನೂ ಇಲ್ಲ. ಇವ್ರು ನಮ್ದವ್ರ ಕತೆ, ಹೌದು, ಅಪ್ಪ ಅಮ್ಮಂದಿರ ಕತೆ. ಏನೋ ಮಾಡ್ತಾರೆ, ನನ್ನ ಮಕ್ಕಳು, ನನ್ನ ಮಗ, ನನ್ನ ಮಗಳು ನಮ್ಮನ್ನ ಸಾಕ್ತಾರೆ, ನಮಗೆ ಆಸರೆ ಆಗ್ತಾರೆ ಅನ್ನೋ ಆಸೆ ಇರ್ತದೆ. ಆದ್ರೆ ಆ ಕೋಪಕ್ಕೆ ಒಂದಷ್ಟೊತ್ತು ತಾಳ್ಮೆ ಇದ್ಬಿಟ್ರೆ ಸರಿ ಹೋಗುತ್ತೆ ಸರ್. ಸರಿ ಎಲ್ಲ ಸರ್. ಸಮಸ್ಯೆ ಯಾರಿಗಿಲ್ಲ ಸರ್, ತೊಂದರೆ ಯಾರಿಗಿಲ್ಲ ಸರ್, ಕಷ್ಟ ಯಾರಿಗಿಲ್ಲ ಸರ್. ಸರ್ ಈಗ ನಾವೆಲ್ಲವೂ ನಮ್ಮ ದೇಹದ ಎಲ್ಲಾ ಭಾಗ ನಮಗ್ ಚೆನ್ನಾಗಿದ್ದೀವಿ, ಆದ್ರೆ ಅಂಗವೈಕಲ್ಯರು ಇರ್ತಾರೆ, ನಡಿಲಿಕ್ಕಾಗಲ್ಲ, ಕೂರ್ಲಿಕ್ಕಾಗಲ್ಲ, ಓಡಾಡ್ಲಿಕ್ಕಾಗಲ್ಲ, ಸಾಕಷ್ಟು ರೋಗ ರುಜಿನ ಇರೋರು ಇರ್ತಾರೆ. ಆದ್ರೆ ಅವ್ರಿಗೆ ಬದುಕಬೇಕು ಅನ್ನೋ ಆಸೆ ಇರ್ತದೆ ಸರ್. ಮನುಷ್ಯ ಜೀವನ 7 ಜನ್ಮ ಅಂತಾರೆ, ಅದೇನೋ ನನಗೆ ಗೊತ್ತಿಲ್ಲ. ಈ ಕಳೆದ ಜನ್ಮದಲ್ಲಿ ಇದಾಗಿದ್ದೀನಿ ಅಂತ ಹೇಳ್ತಾರೆ. ಯಾರು ಹೇಳಿದ್ದು ನಾನು ನೋಡ್ಲಿಲ್ಲ, ನಾನು ಕೇಳಲಿಲ್ಲ. ಆದ್ರೆ ಮನುಷ್ಯ ಜನ್ಮ ಶ್ರೇಷ್ಠವಾದದ್ದು, ಅದ್ಭುತವಾದ ಶ್ರೇಷ್ಠವಾದ್ದು. ಅದು ಸಾವು ಬರೋ ತನಕ ಕಾದು ಇದ್ ಮಾಡೋದಿದೆಯಲ್ಲ, ಅದು ನಿಜವಾಗ್ಲೂ ಸಾರ್ಥಕತೆ. ಅದು ಸೂಪರ್ ಶ್ರೇಷ್ಠವಾದ್ದು ಮನುಷ್ಯ ಜನ್ಮ. ತಮಗ್ ಗೊತ್ತಿಲ್ದಂಗೆ ಸರ್, ಎಲ್ರಿಗೂ ಸಮಸ್ಯೆ ಇರುತ್ತೆ, ಎಲ್ರಿಗೂ ಕಷ್ಟ ಇರುತ್ತೆ. ಯಾರ ಮನೆಯಲ್ಲಿ ತೊಂದರೆ ಇಲ್ಲ ಸರ್. ಹೌದು, ಪ್ರತಿಯೊಬ್ಬರು ಯಾರ ಮನೆಯಲ್ಲಿ ತೊಂದರೆ ಇಲ್ಲ ಸರ್. ಅದನ್ನ ಸಾಧ್ಯವಾದಷ್ಟು ಮಟ್ಟಿಗೆ ಈಗ ಏನೋ ಗಲಾಟೆ ಆಯ್ತು ಅಂತ ಅಂದಾಗ ಹೊರಗಡೆ ಹೋಗ್ಬಿಡ್ಬೇಕು, ಅಲ್ಲಿಗೆ ಸರಿ ಹೋಗುತ್ತೆ. ಈಗ ನಿನಗಿಂತ ನಾನೇನ್ ಕಡಿಮೆ, ನನ್ಗಿಂತ ನೀನೇನ್ ಕಡಿಮೆ ಅಂತ ಅಂದ್ರೆ ಅದು ದೊಡ್ಡ ಮಟ್ಟಕ್ಕೆ ಬೆಳೀತದೆ. ಇನ್ನು ಬೆಳೀತಾ ಹೋಗುತ್ತೆ ಹೊರತು ದೊಡ್ಡ ಮಟ್ಟಿಗೆ ಸಿಗೋದಿಲ್ಲ. ಹಂಗಾಗಿ ಈಗಿನ ವಾಸ್ತವದಲ್ಲಿ ಗಂಡು ನಾನು ಎಲ್ಲವೂ, ಹೆಣ್ಣು ಏನೂ ಅಲ್ಲ ಅಂತ ಅಂತೀವಿ ಸರ್. ಹೆಣ್ಣಿಂದ ನಾವು, ನಮ್ಮಿಂದ ಅವರು. ಆಮೇಲೆ ಹೆಣ್ಣಿನ ಸಮಸ್ಯೆ ಯಾವಾಗ ಅರ್ಥ ಆಗುತ್ತೆ ಅಂದ್ರೆ, ತಂದೆ ಅದು ತಾಯಿ ಮತ್ತೆ ಅಕ್ಕ ತಂಗಿಂದ್ರು ಅವ್ರ ಸಮಸ್ಯೆಗಳನ್ನ, ಅವ್ರ ನೋವುಗಳನ್ನ ಮಗನ ಜೊತೆ, ಅಣ್ಣ ತಮ್ಮಂದಿರ ಜೊತೆ ಹಂಚ್ಕೊಳ್ಳಲ್ಲ. ಹೆಂಡತಿ ನಮ್ಮ ಸಂಗಾತಿಯಾಗಿ, ನನ್ನ ಮದುವೆಯಾಗಿ ಹೆಂಡತಿ ಬಂದಾಗ ನಾವು ಮುಕ್ತವಾಗಿ ಮಾತಾಡಿದಾಗ ಅವ್ರ ಸಮಸ್ಯೆ ಏನು, ನಮ್ಮ ಸಮಸ್ಯೆ ಏನು ಅಂತ ಗೊತ್ತಾಗುತ್ತೆ. ಹೆಣ್ಣಿನ ಬಾಧೆ ಸರ್, ಬರೇ ಹೆಣ್ಣು ಮನುಷ್ಯನಲ್ಲಿ ಮಾತ್ರ ಅಲ್ಲ, ಹೆಣ್ಣು ಜೀವಗಳಿಗೆ
ತುಂಬಾ ತೊಂದರೆ ಸರ್. ಹ್ಮ್. ಸತ್ತು ಬದುಕಿದವರು ಪ್ರತಿ ಸತ್ತು ಗರ್ಭದಲ್ಲೂ ತ್ಯಾಗ ಜಾಸ್ತಿ ಅವರಲ್ಲಿ. ತ್ಯಾಗಮಯಿ ಸರ್, ತ್ಯಾಗಮಯಿ. ತ್ಯಾಗಮಯಿ ಸರ್. ಹೆಣ್ಣಿಗೆ ಎಲ್ಲರೂ ಎಲ್ಲಾ ತರದಲ್ಲೂ ಅಷ್ಟೇ, ಹೆಣ್ಣಿಗೆ ಎಲ್ಲರೂ ಗೌರವ ಕೊಡಬೇಕು. ಮಾತ್ರವಲ್ಲ, ಈಗ ನಾವು ಸಂಪಾದನೆ ಮಾಡ್ತಾ ಇದೀವಿ ಅಂದ್ಬಿಟ್ಟು ಸಾಕಷ್ಟು ಜನ ಮಹಿಳೆಯರಲ್ಲಿ ಒಂದು ಅಹಂ ಇದೆ. ದಯಮಾಡಿ ಹೆಣ್ಮಕ್ಳು ಅಹಂ ಬಿಡಬೇಕು, ಗಂಡು ಮಕ್ಕಳು ಅಹಂ ಬಿಡಬೇಕು. ನಾನು ಗಂಡು ಅಂತ ಅಂದ್ಬಿಟ್ಟು ಇದು ಮಾಡ್ತು ಅಂತ ಅಂದಾಗ, ಸರ್ ನಾನು ಮನೆಯಲ್ಲಿ ಹೊರಗಡೆ ದುಡಿಬೋದು ಅಷ್ಟೇ, ಮನೆಯಲ್ಲಿ ಏನೇನು ಮಾಡ್ಲಿಕ್ಕೆ ಆಗೋದಿಲ್ಲ. ದುಡ್ಡು ನಮಗೆ ಸಂಸ್ಕಾರ ಕೊಡಲ್ಲ ಸರ್. ಕೊಡಲ್ಲ ಸರ್, ಖಂಡಿತ ಸಂಸ್ಕಾರ ಕೊಡಲ್ಲ ಸರ್. ಮನೆಯಲ್ಲಿ ಮನೆ ಮತ್ತೆ ಹೊರಗಡೆ ಮನೆ ಅಚ್ಚುಕಟ್ಟಿಡ್ಬೇಕು, ಎಲ್ಲವೂ ಮಾಡಬೇಕು ಅಂತ ಅಂದಾಗ ಆ ಮಹಿಳೆಯರ ತ್ಯಾಗ ತುಂಬಾ ಇದೆ ಸರ್. ಹೌದು, ತುಂಬಾ ಇದೆ. ನಾನು ಆ ಕೆಲಸ ಇಲ್ಲ ಅಂದ್ರೆ ನಾ ಮಾಡಬಲ್ಲೆ ಅಂತ ಮಾತಲ್ಲಿ ಹೇಳ್ಬೋದು ಅಷ್ಟೇ. ಮಾಡಿದಾಗ ಆ ಬಾಧೆ ಏನು ಅಂತ ಗೊತ್ತಾಗುತ್ತೆ. ಹಂಗಾಗಿ ಈ ಹೆಣ್ಣು ಗಂಡು ಒಬ್ರೊಬ್ರು ಅನುಸರಿಸ್ಕೊಂಡು ಅನ್ಯೂನ್ಯವಾಗಿ ಹೋಯ್ತು ಅಂದಾಗ ಅದಕ್ಕಿನ್ನ ಸಂಸಾರ ಇನ್ನೊಂದಿಲ್ಲ ಸರ್. ಮನೆಯಲ್ಲಿ ಒಂದು ಹೊತ್ತು ಊಟ, ಒಂದು ದಿನ ಊಟ ಇಲ್ಲದೆ ಇದ್ರು ನೆಮ್ಮದಿ ಇದ್ರೆ, ಒಬ್ರನ್ನೊಬ್ರು ಹರ್ತ್ಕೊಂಡು ಬದುಕ್ತಾ ಇರೋದು ನೆಮ್ಮದಿ ಇದ್ರೆ ಎಲ್ಲರೂ ಚೆನ್ನಾಗಿರ್ಬೋದು ಸರ್. ಡೆಫಿನೆಟ್ಲಿ ಸೂಪರ್, ಎಲ್ಲರೂ ಚೆನ್ನಾಗಿರ್ಬೋದು. ಮಾತಾಡ್ತಾರೆ ಸರ್. ಈಗ ನಿಮಗೆ ಯಾವತ್ತಿಗೂ ಮರೆಯಲಾದ ಒಂದು ಮಧುರ ಕ್ಷಣ ಯಾವ್ದು ಸರ್ ನಿಮ್ಮ ಲೈಫಲ್ಲಿ? ಸರ್ ಮರೆಯಲಾಗದ ಕ್ಷಣ ಅಂದರೆ, ನಮ್ಮ ತಂದೆ ತಾಯಿ ತುಂಬ ಶ್ರಮ ಪಟ್ಟು ಕೊನೆ ತನಕನೂ ಕಷ್ಟದಿಂದ ಇದು ಮಾಡ್ತಾರೆ. ಆದರೆ ನಮ್ಮ ತಾಯಿಯನ್ನು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಾವು ಸಂಪಾದನೆ ಮಾಡಿ ನಾವು ದುಡಿಯೋ ಟೈಮ್ನಲ್ಲಿ ಅವ್ರನ್ನ ನೋಡ್ಕೊಲಿಕ್ಕೆ ಆಗದೆ ಹೋಯ್ತಲ್ಲ ಅನ್ನೋದೊಂದು. ನಾನು ಕೇಳ್ತಾರೆ ಮಧುರ ಕ್ಷಣ. ಮಧುರ ಕ್ಷಣ ಸರ್, ನಾನು ಇಲ್ಲಿ ಇದಿದೆಯಲ್ಲ, ಈ ಸಾಹಿತ್ಯ ಬಳಗದಲ್ಲಿ ತೊಡಗಿಸ್ಕೊಂಡಿದ್ದೀನಲ್ಲ, ಅದೇ ಮಧುರ ಕ್ಷಣ. ಅದೇ ಮಧುರ ಕ್ಷಣ. ನಾವೇ ಮಧುರ ಬಗ್ಗೆ ಮಾತಾಡೋಣ. ಮಧುರ ಕ್ಷಣ. ಓಕೆ. ಸೊ ನಮ್ಮಲ್ಲಿ ಮುಂದೆ ಇವತ್ತು ನಮ್ಮ ಚಾನಲ್ಗೆ ತಾವು ಆಗಮಿಸಿದ್ದೀರಾ. ಇಷ್ಟೊತ್ತು ಎಲ್ಲ ತಮ್ಮ ಒಂದು ಅನುಭವನ ತಾವು ಹಂಚ್ಕೊಂಡಿದ್ದೀರಾ. ಇವತ್ತು ನಮ್ಮ ಚಾನಲ್ಗೆ ಬಂದು ಹೇಗೆ ಅನಿಸ್ತದೆ, ನಿಮ್ಮ ಅನಿಸಿಕೆ ತಿಳಿಸಿ. ಅನಿಸಿಕೆ ಏನು ಇರಲ್ಲ ಸರ್, ತಾವು ಇಷ್ಟು ದೊಡ್ಡ ಮಟ್ಟದ ಸೇವೆಯನ್ನು ಮಾಡ್ತಾ ಇದ್ದೀರಿ. ನಾನು 219ನೇ ಒಬ್ಬರು ಇಬ್ಬರನ್ನ ಸಂದರ್ಶನ ಮಾಡೋದು ಎಲ್ಲ ಕ್ಷೇತ್ರಗಳಿಗೆ ನಾವು ಸ್ವಾಗತ ಬಯಸ್ತೇವೆ. ಪ್ರತಿ ಯಾವುದೇ ಕ್ಷೇತ್ರ ಆಗಲಿ, ಸಾಧನೆ ಅಲ್ವಾ? ಹೌದು ಸರ್, ಅದು ಯಾರಾದರೂ ಆಗಲಿ, ಸಾಹಿತಿ ಆಗಲಿ, ಸ್ಪೋರ್ಟ್ಸ್ ಮ್ಯಾನ್ ಆಗಲಿ, ಸಿಂಗರ್ ಆಗಲಿ, ಆಕ್ಟರ್ ಆಗಲಿ. ಹೌದು. ಆಮೇಲೆ ಎಲೆಮರೆಕಾಯಿ ಆಗಿರುವಂತವ್ರನ್ನ ಗುರುತಿಸಿ ಇಲ್ಲಿ ಕೂರ್ಸಿ ಮಾತಾಡಿ ಜನಗಳಿಗೆ ಒಂದಷ್ಟು ಮಾಹಿತಿ ಕೊಡ್ತಿರಲ್ಲ, ಖಂಡಿತ ಅದಕ್ಕಿಂತ ದೊಡ್ಡದೇನಿಲ್ಲ. ಇದರಿಂದ ಒಂದಷ್ಟು ಜನ ಏನಾದ್ರು ತಿಳ್ಕೊಬೋದೇನೋ ಸ್ವಾಮಿ, ಬದಲಾಗ್ಬೋದೇನೋ, ಪುಣ್ಯಾತ್ಮರು ಏನಾದ್ರು ಬದಲಾಗ್ಬೋದೇನೋ. ಹೌದು. ಆಮೇಲೆ ನಮ್ಮ ಈ ವೇದಿಕೆಗಳಲ್ಲಿ ಬೇರೆ ಬೇರೆ ವೇದಿಕೆಗಳವರು ಸಾಧಕರಿದ್ದಾರೆ ಸರ್, ಸಂಘಟಕರಿದ್ದಾರೆ, ಬೇಕಾದಷ್ಟು ಜನ ಪುಣ್ಯಾತ್ಮ. ಹೆಣ್ಣಲ್ಲಿ ಆ ಶಕ್ತಿ ಇದೆ ಅಂತ ಹೇಳಿದ್ರಿ. ಇವಾಗ ನವರಾತ್ರಿ ನಡೀತಾ ಇದೆ. 9 ದೇವಿಗಳ ಒಂದು ವಿಭಿನ್ನ ಶಕ್ತಿಗಳು. ಹೌದು ಸರ್, ಎಲ್ರಿಗೂ ಆ ಶಕ್ತಿ ಸಿಗ್ಲಿ ಅಂತ ನಾನು ಹಾರೈಸ್ತೇನೆ. ಖಂಡಿತ ಸರ್, ಎಲ್ರಿಗೂ ಸಿಗ್ಲಿ ಸರ್. ನವರಾತ್ರಿ ಹಬ್ಬದ ಹಾರ್ದಿಕ ಎಲ್ರಿಗೂ ಶುಭಾಶಯಗಳು. ನವರಾತ್ರಿ ಹಬ್ಬದ ಹಾರ್ದಿಕ ಮತ್ತೆ ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮತ್ತೆ ಗೊತ್ತಿರೋರಿಗೆ ಗೊತ್ತಿರೋರು ಎಲ್ಲರೂ ಚೆನ್ನಾಗಿರ್ಲಿ. ಆಮೇಲೆ ನಾವು ಸರ್ವೇ ಜನ ಸುಖಿನೋ ಭವಂತಿ ಅಂತೀವಿ ಅಂತ ನಾವು ಮನುಷ್ಯರು ಸರ್ವೇ ಜನ ಅಂತೀವಿ, ಆದ್ರೆ ನಾವು ಸ್ವಾರ್ಥಿಗಳು. ಸರ್ವಜೀವಿಗಳು ಸುಖಿನೋ ಭವಂತ ಅಂತಂದ್ರೆ ಒಳ್ಳೇದೇನು ಅಂತ. ಸರ್ವೇ ಜೀವಿಗಳು, ಸರ್ವೇ ಜನ ಅಂದಾಗ ನಾವು ಮನುಷ್ಯರಿಗೆ ಮಾತ್ರ ಅನ್ವಯಿಸ್ತದೆ. ಸರ್ವ ಜೀವಿಗಳು ಅಂತಂದಾಗ ಚೆನ್ನಾಗಿರ್ತದಲ್ವಾ ಸರ್? ಕಾಮನ್ ಪ್ರಾಣಿಗಳಿಗೂ ಬಂದು ಎಲ್ಲರೂ ಕೀಟಗಳು ಪ್ರಾಣಿಗಳು ಎಲ್ಲವೂ ಸೇರಿ ಇದಾಗುತ್ತೆ. ಹಂಗಾಗಿ ಸರ್ವ ಜೀವಿಗಳು ಸುಖಿನೋ ಭವಂತಿ ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ ಸರ್. ಖಂಡಿತ ಎಸ್. ಆ ಸರ್ವ ಜೀವಿಗಳು ಅವ್ರು ಚೆನ್ನಾಗಿರ್ಲಿ ಅಂತಾನೆ ನಾನು ನಾನ್ ವೆಜ್ ಇಂದ ವೆಜ್ ಆಗಿರೋದು, ಪರಿವರ್ತನೆ ಆಗಿರೋದು. ಅದು ನಮ್ಮ ಗುರುಗಳ ಒಂದು ಕೃಪೆನೆ. ಯಾಕಂದ್ರೆ ಅವರು ಬ್ರಾಹ್ಮಣರು. ಸೊ ಹಾಗಾಗಿ ಅದನ್ನು ನೋಡ್ಕೊಂಡು ನಾವು ನಮ್ಮಲ್ಲಿ ಒಂದು ಪರಿವರ್ತನೆ ನಾವು ಮಾಡ್ಕೊಡ್ಬೇಕಂತ ನಾನು ಅನ್ಕೊಂಡು ಈ ರೀತಿ ನಾನು 1 ವರ್ಷ ಆಯ್ತು, ಅಂದ್ರೆ 9 ತಿಂಗಳಾಯ್ತು. ಈಗ ಆಹಾರ ಅವರವ್ರ ಸ್ವಾತಂತ್ರ್ಯ ಸರ್, ಅವರವ್ರ ಹಕ್ಕು. ಆಹಾರ ಅವರವ್ರ ಹಕ್ಕು. ಈಗ ಮೇಕೆ, ಕುರಿ, ಕೋಳಿ ಅದೇನೋ ಬಳಸೋದ್ ಬೇಡ ಅಂತ ಅಂತೀವಲ್ವಾ, ಜೀವಿಗಳು ಬಳಸೋದ್ ಬೇಡ ಅಂತೀವಲ್ವಾ, ಅವ್ರ ರೈತರು ಸಾಕ್ತಾರಲ್ಲ. ಹೌದು. ಸಾಕಿ ಮತ್ತೆ ಮಣ್ಣು ಮಾಡ್ತು ಅಂತಂದಾಗ ಅವ್ರಿಗೇನು ಲಾಭ ಇಲ್ವಲ್ಲ ಸ್ವಾಮಿ? ಹಾಗೆ ಇಲ್ಲಿ ಲಾಭ ನೋಡುದು. ಹೌದಲ್ವಾ? ಅವ್ರು ಬದುಕ್ಬೇಕಲ್ಲ ಸರ್. ಈಗ ಆಡು ಕುರಿ ಎಮ್ಮೆದನ ಸಾಕ್ತಾರೆ, ಅದ ಜೀವನ ಮಾಡ್ಲಿಕ್ಕೆ ಜೀವನೋಪಾಯಕ್ಕಾಗಿ ಅವ್ರು ಸಾಕ್ತಾರೆ, ಬದುಕಬೇಕು ಅಂತ. ಮತ್ತೆ ಬದುಕಬೇಕು ಅಂತ ಸಾಕ್ತಾರೆ. ಎತ್ಕೊ ಮರ ಫೋನ್ ಎತ್ಕೊ ಮರ. ಹಾಗಾಗಿ ಆಹಾರ ಅವರವರ ಹಕ್ಕು ಸರ್, ಅವರ ಹಕ್ಕು. ಈಗ ಅದನ್ನ
ಅವನ್ನ ಸಾಕಿ ಮೇಯಿಸ್ಬಿಟ್ಟು ಸತ್ತೋದಾಗ ಮಣ್ಣು ಮಾಡ್ತು ಅಂತಂದಾಗ ಅವ್ರಿಗೆ ಪ್ರತಿಫಲ ಏನೂ ಇಲ್ಲ. ಹಾಗಂತೀರಾ? ಪ್ರತಿಫಲ ಏನೂ ಇಲ್ಲ, ಹೌದಲ್ವಾ? ಎಸ್. ಆಡು ಕುರಿಗಳು ಮೇಕೆಗಳೆಲ್ಲ ಸಾಕ್ತಾರಲ್ಲ, ಹೌದು. ಪ್ರತಿಫಲ ಏನೂ ಇಲ್ಲ. ಅವು ಸಾಕೋ ಉದ್ದೇಶ ಅಂದರೆ ಜೀವನೋಪಾಯಕ್ಕಾಗಿ ಬದುಕಲಿಕ್ಕೋಸ್ಕರ ಸಾಕ್ತಾರೆ. ಎಷ್ಟೋ ಕೋಟಿ ಜನ ಅವರಿಂದ ಜೀವನ ಮಾಡ್ತಾ ಇದ್ದಾರೆ. ಹೌದು. ಕುರಿಗಾಹಿಗಳು, ಮೇಕೆಗಳು ಇವೆಲ್ಲ ಇದರಿಂದ ಅವ್ರು ಬೇರೆಯವ್ರು ತಗೊಂತಾರೆ, ಅದು ಕುಯ್ದು ಅದು ಇದು ಮಾಡಿ ತಿಂತಾರೆ. ಇವ್ರಿಗೆ ದುಡ್ಡು ಬರುತ್ತೆ, ಜೀವನ ಮಾಡ್ಲಿಕ್ಕಾಗತ್ತೆ, ಜೀವನ ನಡೆಸಲಿಕ್ಕೆ. ಹಾಗಾಗಿ ಆಹಾರ ಅವರವ್ರ ಹಕ್ಕು ಸರ್. ಆಹಾರ ಪದ್ಧತಿ ಅವರವ್ರ ಹಕ್ಕು. ಸೊ ಇಷ್ಟೊತ್ತು ಸಮಾಜ ಸೇವಕರು ಮತ್ತು ಹವ್ಯಾಸಿ ಗಾಯಕರು ಆಗಿರುವ ಶ್ರೀ ರಾಜು ಟಿ ಅವರು ನಮ್ಮ SPB ಆಫೀಷಿಯಲ್ ಚಾನಲ್ ಗೆಲುವಿನ ಪಯಣ ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ಅವರಿಗೆ ಅನಂತ ಧನ್ಯವಾದಗಳು. ಥ್ಯಾಂಕ್ ಯು ಸೊ ಮಚ್ ಫಾರ್ ಅಟೆಂಡಿಂಗ್ ದಿಸ್ ವಂಡರ್ಫುಲ್ ಇಂಟರ್ವ್ಯೂ. ಬಿಕಾಸ್ ನಿಮ್ಮ ಈ ಒಂದು ಸಂದರ್ಶನದಿಂದ ಎಷ್ಟೋ ಜನರ ಒಂದು ಕಣ್ಣು ತೆರೀಬಹುದು ಅಂತ ನಾನು ಒಂದು ಅಂದ್ಕೊಂಡಿದ್ದೀನಿ. ಸೊ ಖಂಡಿತ ಅದು ಒಂದು ಬದಲಾವಣೆ ಅವರಲ್ಲಿ ಬರಲಿ ಅಂತ ನಾನು ಆಶಿಸ್ತೇನೆ. ಸೊ ನಮ್ಮ ಚಾನಲ್ಗೆ ತಾವು ಆಗಮಿಸೋದಕ್ಕೆ ಮತ್ತು ನಿಮ್ಮೊಂದಿಗೆ ನಿಮ್ಮ ಅಭಿಮಾನಿಗಳು ಮಾತಾಡಿದ್ದಕ್ಕೆ ಅವರಿಗೂ ಸಹ ನಾನು ಧನ್ಯವಾದಗಳು ಹೇಳಕ್ಕೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ಸೊ ನಮ್ಮಲ್ಲಿ ಅತಿಥಿಯಾಗಿ ಬಂದಂಥ ರಾಜು ಅವರಿಗೆ ನಮ್ಮ SPB ಆಫೀಷಿಯಲ್ ಚಾನಲಿಂದ ಸನ್ಮಾನ ಮಾಡೋಕ್ಕೆ ಇಷ್ಟಪಡ್ತೀವಿ. ಹಲೋ. ಎಸ್. ಸೊ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಮಹೇಂದ್ರ ಮನ್ನತ್ ಅವ್ರಿಗೆ ಧನ್ಯವಾದಗಳು ಹೇಳಿ ಇಷ್ಟ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಮ್ಮ ಚಾನಲ್ಗೆ ಸಹಕಾರ ನೀಡಿದಂತಹ ಸವಿತಾ ಅವರಿಗೆ ಮತ್ತು ಅಚ್ಯುತ್ ಅವ್ರಿಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಸಪೋರ್ಟಿಂಗ್ ಅಸ್. ನಾಳೆ ಮತ್ತೆ ಸಿಗೋಣ ಹೊಸ ಸಾಧಕರೊಂದಿಗೆ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಜೈ ಹಿಂದ್, ಜೈ ಕರ್ನಾಟಕ. ಸರ್ವೇ ಜನ ಸರ್ವೇ ಜೀವಿಗಳ ಸುಖಿನಬಹುದು. ಗಾಡ್ ಬ್ಲೆಸ್ ಯು ಆಲ್. ಮತ್ತೆ ಸಿಗೋಣ. ಅಲ್ಲಿವರೆಗೂ ಸ್ಟೇ ವೆಲ್, ಸ್ಟೇ ಹ್ಯಾಪಿ. ಮತ್ತು ಮತ್ತೊಮ್ಮೆ ಮಗದೊಮ್ಮೆ ನವರಾತ್ರಿ ಹಬ್ಬದ ಮತ್ತು ದಸರಾ ಹಬ್ಬದ ಹಾರ್ದಿಕ ಶುಭಾಶಯಗಳು. ಧನ್ಯವಾದಗಳು ಸರ್.